ಹಲೋ ಸ್ಟೂಡೆಂಟ್ಸ್, ನಾನು ಹರಿಪ್ರಸಾದ್. ಸೊ ಇವತ್ತು ನಾವು KS ಜನರಲ್ ಸ್ಟಡೀಸ್ ಪೇಪರ್ 3, ಜನರಲ್ ಪೇಪರ್ ಇದನ್ನ 3 ಅಂತ ಹೇಳ್ತೀವಿ, ಜನರಲ್ ಸ್ಟಡೀಸ್ ಪೇಪರ್ 4 ಅಂತ ಹೇಳ್ತೀವಿ. ಸೊ ಈ ಪೇಪರ್ನ ಸಿಲೆಬಸ್ ಸ್ವಲ್ಪ ಸಂಕ್ಷಿಪ್ತವಾಗಿ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಸೊ ಜನರಲ್ ಸ್ಟಡೀಸ್ ಪೇಪರ್ಸಲ್ಲಿ ನಾವು ಎಲ್ಲ ಪೇಪರ್ಸಲ್ಲಿ ನೋಡಿದಂಗೆ ಈ ಸೈನ್ಸ್ ಪೇಪರಲ್ಲಿ ಕೂಡ ಅಥವಾ ಜನರಲ್ ಸ್ಟಡೀಸ್ 4th ಪೇಪರಲ್ಲಿ ಕೂಡ ಸೊ 3 ಸೆಕ್ಷನ್ಸ್ನ ನಾವು ನೋಡ್ಬೋದು. ಸೊ ಫಸ್ಟ್ ಈ 3 ಸೆಕ್ಷನ್ಸು, ನಂತರ ಮಾರ್ಕ್ಸ್ ಹೇಗೆ ಅದಕ್ಕೆ ಡಿಸ್ಟ್ರಿಬ್ಯೂಟ್ ಆಗಿದೆ, ಸೊ ನಂತರದಲ್ಲಿ ಬರ್ತಕ್ಕಂಥ ಟಾಪಿಕ್ಸ್ನ ಸ್ವಲ್ಪ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಜನರಲ್ ಸ್ಟಡೀಸ್ 4ನ KS ಮೈನ್ಸ್ ಪೇಪರ್ 3ಅಲ್ಲಿ ಫಸ್ಟ್ ಸೆಕ್ಷನ್ ಬಂದು, ಸೊ ಇಲ್ಲಿ ಈ ಫಸ್ಟ್ ಸೆಕ್ಷನ್ ಜ್ಞಾಪಕ ಇಟ್ಕೋಬೇಕಂದ್ರೆ ಅಫ್ಕೋರ್ಸ್ ನಾವೆಲ್ಲ ಸಿಲೆಬಸ್ನ ನೋಡಿರ್ತೀರ, 2 ಪದ ಜ್ಞಾಪಕ ಇಟ್ಕೊಂಡ್ರೆ ಸಾಕಾಗುತ್ತೆ. ಒಂದು SNT, ಇನ್ನೊಂದು IT. ಸೊ ಈ 2 ಪದವನ್ನು ಸ್ವಲ್ಪ ವಿಸ್ತಾರ ಮಾಡಿ. ಸೊ ಹೇಗೆ? ಸೊ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ ದ ಡೆವಲಪ್ಮೆಂಟ್ ಆಫ್ ಕಂಟ್ರಿ. ನೆಕ್ಸ್ಟು ಇನ್ನೊಂದು ಪದ IT ಇದೆ. ಸೊ ITನ ಅದನ್ನು ಹೇಗೆ ವಿಸ್ತರಿಸ್ಕೋಬೋದು? IT ಇನ್ ಪಬ್ಲಿಕ್ ಡೊಮೈನ್. ಓಕೆ, ಸೊ ಇನ್ನೊಂದ್ಸಲಿ ಪೂರ್ತಿ ಇದನ್ನು ನಾನು ರಿಪೀಟ್ ಮಾಡ್ತೀನಿ. ಸೊ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ ದ ಡೆವಲಪ್ಮೆಂಟ್ ಆಫ್ ಕಂಟ್ರಿ ಆ್ಯಂಡ್ IT ಇನ್ ಪಬ್ಲಿಕ್ ಡೊಮೈನ್. ಕನ್ನಡದಲ್ಲಿ ಇದನ್ನು ನಾವು ಅನುವಾದ ಮಾಡಿಕೊಂಡ್ರೆ ವಿಜ್ಞಾನ ತಂತ್ರಜ್ಞಾನ ದೇಶದ ಪ್ರಗತಿಯಲ್ಲಿ ಅದರ ಒಂದು ಪಾತ್ರ ಏನು, ಮತ್ತು ಮಾಹಿತಿ ತಂತ್ರಜ್ಞಾನ ಈ ಸಾರ್ವಜನಿಕ ಕ್ಷೇತ್ರದಲ್ಲಿ ಮಾಹಿತಿ ತಂತ್ರಜ್ಞಾನದ ಪಾತ್ರ ಏನು. ಸೊ ಇದು ಫಸ್ಟ್ ಸೆಕ್ಷನ್ನ ಒಂದು ಸಿಲೆಬಸ್ ಅಂತ ಹೇಳ್ಬೋದು. ಓಕೆ, ಸೊ 2 ಪದ ಜ್ಞಾಪಕ ಇಟ್ಕೊಂಡ್ರೆ ಸೊ ನಾವು ಈ ಪೂರ್ತಿ ಸಿಲೆಬಸ್ನ ಫಸ್ಟ್ ಸೆಕ್ಷನಲ್ಲಿ ಬರ್ತಕ್ಕಂಥ ಸಿಲೆಬಸ್ನ ಜ್ಞಾಪಕ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಸೊ SNT ಆ್ಯಂಡ್ IT ಅಂತ ಹೇಳ್ಬಿಟ್ಟು. ಸೊ ಸೆಕ್ಷನ್ 2 ಬಂದಾಗ, ಸೊ ಸೆಕ್ಷನ್ 2 ಅಲ್ಲಿ ಸೊ 4 ಪದಗಳನ್ನ ಜ್ಞಾಪಕ ಇಟ್ಕೊಂಡ್ರೆ ಸೊ ಸೆಕ್ಷನ್ 2 ಭಾಗವನ್ನೇ ನಾವು ಜ್ಞಾಪಕದಲ್ಲಿ ಇಟ್ಕೋಬೋದು. ಸೊ ಸೆಕ್ಷನ್ 2 ಅಲ್ಲಿ ಸೊ 4 ಸೈನ್ಸಸ್ ಬರುತ್ತೆ. ಒಂದು ನ್ಯಾಚುರಲ್ ಸೈನ್ಸ್, ಲೈಫ್ ಸೈನ್ಸ್, ಇನ್ನೊಂದು ಅಗ್ರಿಕಲ್ಚರ್ ಸೈನ್ಸ್, 4ನೇದು ಬಂದು ಹೆಲ್ತ್ ಆ್ಯಂಡ್ ಹೈಜಿನ್ ಅಂತ ಹೇಳ್ಬಿಟ್ಟು. ಬಟ್ ಅಲ್ಲಿ ಈ 4 ಸೈನ್ಸಸ್ನ ಸಿಲೆಬಸ್ಸಲ್ಲಿ ಹಾಗೆ ಕೊಟ್ಬಿಟ್ರೆ ಇದು ತುಂಬ ವಾಸ್ಟ್ ಆಗಿಬಿಡ್ತಿತ್ತು. ಬಟ್ ಅದ್ರ ಮುಂದೆ ಒಂದು ವರ್ಡ್ ಹಾಕಿದ್ದಾನೆ. ಸೊ ವರ್ಡ್ ಏನು? ಅಡ್ವಾನ್ಸ್ಮೆಂಟ್ ಆ್ಯಂಡ್ ಮಾಡರ್ನ್ ಟ್ರೆಂಡ್ಸ್ ಇನ್. ಓಕೆ, ಸೊ ಈ 4 ಸೈನ್ಸಸ್ನ ಹೇಗೆ ಓದ್ಕೋಬೇಕಾಗತ್ತೆ? ಅಡ್ವಾನ್ಸ್ಮೆಂಟ್ ಆ್ಯಂಡ್ ಮಾಡರ್ನ್ ಟ್ರೆಂಡ್ಸ್ ಇನ್ ನ್ಯಾಚುರಲ್ ಸೈನ್ಸ್, ಲೈಫ್ ಸೈನ್ಸ್, ಅಗ್ರಿಕಲ್ಚರ್ ಸೈನ್ಸ್ ಆ್ಯಂಡ್ ಹೆಲ್ತ್ ಆ್ಯಂಡ್ ಹೈಜೀನ್. ಸೊ ಅಂದರೆ ಈ ಸ್ಟೇಟ್ಮೆಂಟ್ ಪ್ರಕಾರ ಸರ್ ನಾವು ಯಾವ ರೀತಿ ಇದನ್ನು ಅರ್ಥೈಸ್ಕೋಬೇಕಾಗಿದೆ ಅಂತಂದರೆ, ಈ 4 ಸೈನ್ಸಸ್ಸಲ್ಲಿ ಬರ್ತಕ್ಕಂಥ ಒಂದು ಬೆಳವಣಿಗೆಗಳೇನು. ಓಕೆ, ಅಡ್ವಾನ್ಸ್ಮೆಂಟ್ಸ್ ಆ್ಯಂಡ್ ದೆನ್ ಮಾಡರ್ನ್ ಟ್ರೆಂಡ್ಸ್, ಈಗ ಚಾಲ್ತಿಯಲ್ಲಿ ಏನಿದೆ. ಓಕೆ, ಸೊ ಅಗ್ರಿಕಲ್ಚರ್ ಸೈನ್ಸಲ್ಲಿ ಸೊ ಮಾಡರ್ನ್ ಟ್ರೆಂಡ್ಸ್ ಏನಿದೆ? ಅಫ್ಕೋರ್ಸ್ ನಾವು ಈಗ ಮೈಕ್ರೋ ಇರಿಗೇಷನ್ನ ನೋಡ್ತಾ ಇದ್ದೀವಿ. ಸೂಕ್ಷ್ಮ ನೀರಾವರಿ ಪದ್ಧತಿಯನ್ನು ಸಹ ನಾವು ಕೃಷಿಯಲ್ಲಿ ಅಳವಡಿಸ್ಕೊಂಡಿರೋದನ್ನ ನಾವು ಗಮನಿಸ್ಬೋದು. ಹಾಗೆ ಸಾವಯವ ಕೃಷಿಯನ್ನು ಅಳವಡಿಸ್ಕೊಂಡಿರೋದು ಸಹ ನಾವು ನೋಡ್ತಾ ಇದ್ವಿ. ಓಕೆ, ಝೀರೋ ಬಡ್ಜೆಟ್ ಬೇಸ್ಡ್ ಅಗ್ರಿಕಲ್ಚರ್, ಸೊ ಅದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಇದೆಲ್ಲ ಮಾಡರ್ನ್ ಟ್ರೆಂಡ್ಸ್ ಅಂತ ಹೇಳ್ಬೋದು. ಹಾಗೆ ಅಡ್ವಾನ್ಸ್ಮೆಂಟ್ಸ್ ಅಂತಂದರೆ ಸೊ ಕೃಷಿಯಲ್ಲಿ ಇನ್ನೇನು ಅಡ್ವಾನ್ಸ್ಮೆಂಟ್ಸ್ ಆಗ್ತಿದೆ, ಕೆಲವು ಹೊಸ ಹೊಸ ಟೆಕ್ನಾಲಜೀಸ್ ಎಲ್ಲ ಬರ್ತಾ ಇದೆ. ಸೊ ಕೃಷಿಯಲ್ಲಿ ಈಗ AI ಬಳಸ್ಕೊಳ್ಳಾಗ್ತಿದೆ. ಸೊ ಸ್ಯಾಟಲೈಟ್ ಸರ್ವಿಸಸ್ನ ಬಳಸ್ಕೊಳ್ಳಾಗ್ತಿದೆ. ಸೊ ಇದನ್ನು ಪ್ರಿಸಿಷನ್ ಅಗ್ರಿಕಲ್ಚರ್ ಅಂತ ಹೇಳ್ತೀವಿ. ಸೊ ಇಸ್ರೇಲಲ್ಲಿ ಆಲ್ರೆಡಿ ಸೊ ಪ್ರಿಸಿಷನ್ ಅಗ್ರಿಕಲ್ಚರ್ನ ಅವರು ಪ್ರಾಕ್ಟೀಸ್ ಮಾಡ್ತಾ ಬರ್ತಾ ಇದ್ದಾರೆ. ಓಕೆ, ಸೊ ಈ ರೀತಿ ಈ 4 ಕ್ಷೇತ್ರದಲ್ಲಿ ಸೊ ಹೊಸ ಬೆಳವಣಿಗೆಗಳು ಏನಾಗ್ತಿದೆ, ಹಾಗೆ ಈಗ ಪ್ರಸ್ತುತ ಚಾಲ್ತಿಯಲ್ಲಿರ್ತಕ್ಕಂಥ ಒಂದು ಪದ್ಧತಿಗಳೇನು, ವ್ಯವಸ್ಥೆಗಳೇನಿದೆ, ಸೊ ಅವನ್ನು ಕೂಡ ನಾವು ನೋಡ್ಕೊಂಡಿರ್ಬೇಕಾಗುತ್ತದೆ. ಓಕೆ, ಸೊ ಹಾಗಾಗಿ ಸೆಕೆಂಡ್ ಸೆಕ್ಷನ್ ನಾವು ಓದ್ಕೋಬೇಕಾದಾಗ ಈ ವರ್ಡ್ ತುಂಬ ಇಂಪಾರ್ಟೆಂಟ್. ಅಡ್ವಾನ್ಸ್ಮೆಂಟ್ ಆ್ಯಂಡ್ ಮಾಡರ್ನ್ ಟ್ರೆಂಡ್ಸ್. ಓಕೆ, ಇನ್ ಅಗ್ರಿಕಲ್ಚರ್ ಸೈನ್ಸ್, ಓಕೆ, ನ್ಯಾಚುರಲ್ ಸೈನ್ಸ್, ಲೈಫ್ ಸೈನ್ಸ್, ದ ಲಾಸ್ಟ್ ಒನ್ ಈಸ್ ಹೆಲ್ತ್ ಆ್ಯಂಡ್ ಹೈಜೀನ್. ಓಕೆ, ಸೊ ಹೆಲ್ತ್ ಆ್ಯಂಡ್ ಹೈಜೀನ್ ಪೂರ್ತಿ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಸೊ ಅದರಲ್ಲಿ ಏನು ಅಡ್ವಾನ್ಸ್ಮೆಂಟ್ಸ್, ಏನು ಬೆಳವಣಿಗೆಗಳಾಗ್ತಿದೆ. ಓಕೆ, ಹೆಲ್ತ್ ಸೈನ್ಸಲ್ಲಿ ಏನು ಬೆಳವಣಿಗೆಗಳಾಗ್ತಿದೆ. ಸೊ ವ್ಯಾಕ್ಸಿನೇಷನ್ಸ್ ಡೆವಲಪ್ ಆಗ್ತಿದೆ, ಹೊಸ ಹೊಸ ವ್ಯಾಕ್ಸಿನ್ಸ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ಸ್ ನಾವು ನೋಡ್ಬೋದು. ಸೊ ಸಿಲೆಬಸ್ಸಲ್ಲಿ ನೀವು ವಿಸ್ತೃತ ಒಂದು ಸಿಲೆಬಸ್ನ ನಾವು ನೋಡಿದಾಗ ಸೊ ಇವೆಲ್ಲ ಅದರಲ್ಲಿ ಕೊಡ್ತಾ ಬಂದಿದ್ದಾರೆ. ಇನ್ನು ಲಾಸ್ಟ್ ಸೆಕ್ಷನ್ ಬಂದು ಸೆಕ್ಷನ್ 3. ಓಕೆ, ಜನರಲ್ ಸ್ಟಡೀಸ್ ಪೇಪರ್ 4ನ ಸೆಕ್ಷನ್ 3ಅಲ್ಲಿ ಸೊ ಇದರಲ್ಲಿ ಚಾಲೆಂಜಸ್ ಆ್ಯಂಡ್ ಇಶ್ಯೂಸ್ ಡೆವಲಪ್ಮೆಂಟ್ ಆನ್ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಅಂತ ಇದೆ. ಓಕೆ, ಅಂದರೆ ಪರಿಸರಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿಯ ಒಂದು
ಸಮಸ್ಯೆಗಳು ನಾವು ಎದುರಿಸ್ತಾ ಇದ್ವಿ. ಸೊ ಯಾವ ರೀತಿಯ ಸವಾಲುಗಳು ಅದನ್ನು ಪರಿಹರಿಸಕ್ಕೆ ಹೋದಾಗೆ ಸೊ ನಮ್ಗೆ ಯಾವ ರೀತಿ ಸವಾಲುಗಳನ್ನು ಎದುರಿಸಬೇಕಾಗಿದೆ. ಸೊ ಇದು ಲಾಸ್ಟ್ ಸೆಕ್ಷನಲ್ಲಿ ಬರ್ತಕ್ಕಂಥ ಒಂದು ಯೂನಿಟ್ ಅಂತ ಹೇಳ್ಬೋದು. ಓಕೆ, ಸೊ ಲಾಸ್ಟ್ ಸೆಕ್ಷನ್ ಇನ್ನೊಂದ್ಸಲ ನಾನು ರಿಪೀಟ್ ಮಾಡ್ತೀನಿ. ಚಾಲೆಂಜಸ್ ಆ್ಯಂಡ್ ಇಶ್ಯೂಸ್ ಡೆವಲಪ್ಮೆಂಟ್ ಆನ್ ಎನ್ವಿರಾನ್ಮೆಂಟ್ ಆ್ಯಂಡ್ ಟೆಕ್ನಾಲಜಿ. ಓಕೆ, ಸೊ ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸವಾಲುಗಳು ಮತ್ತು ಸಮಸ್ಯೆಗಳು. ಓಕೆ, ಅದರ ಬಗ್ಗೆ ಲಾಸ್ಟ್ ಯೂನಿಟಲ್ಲಿ ಲಾಸ್ಟ್ ಸೆಕ್ಷನ್ ಕೊಟ್ಟಿದ್ದಾನೆ. 3 ಸೆಕ್ಷನ್ಸ್ನ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಬೇಕಾಗಿರ್ತದೆ. ಓಕೆ, ಮೂರನ್ನು ಅದನ್ನು ನಾವು ಸಂಕ್ಷಿಪ್ತ ರೂಪದಲ್ಲಿ ಬನ್ನಿ ಜ್ಞಾಪಕ ಇಟ್ಕೋಬೋದು. ಮೊದಲನೇ ಸೆಕ್ಷನ್ನ SNT ಆ್ಯಂಡ್ IT ಅಂತ ಜ್ಞಾಪಕ ಇಟ್ಕೊಳ್ಳಿ. ಎರಡನೇ ಸೆಕ್ಷನ್ನ 4 ಸೈನ್ಸಸ್ ಅಂತ ಜ್ಞಾಪಕ ಇಟ್ಕೊಂಡ್ರಿ. ಓಕೆ, ನ್ಯಾಚುರಲ್ ಸೈನ್ಸ್, ಲೈಫ್ ಸೈನ್ಸ್ ಆ್ಯಂಡ್ ದೆನ್ ಅಗ್ರಿಕಲ್ಚರ್ ಸೈನ್ಸ್. ಲಾಸ್ಟ್ ಒನ್ ಈಸ್ ಹೆಲ್ತ್ ಸೈನ್ಸ್ ಅಂತ ತೆಗೆದುಕೊಳ್ಳೋಣ. ಲಾಸ್ಟ್ ಸೆಕ್ಷನ್ ಬಂದು ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ. ಅದರಲ್ಲಿ ಬರ್ತಕ್ಕಂಥ ಒಂದು ಚಾಲೆಂಜಸ್ ಏನು ಆ್ಯಂಡ್ ಇಶ್ಯೂಸ್ ಏನು. ಓಕೆ, ಇದು ಲಾಸ್ಟ್ ಸೆಕ್ಷನ್ ಆಗಿರುತ್ತೆ. ಇದನ್ನು ಸಂಕ್ಷಿಪ್ತವಾಗಿ ಇಷ್ಟು ಜ್ಞಾಪಕ ಇಟ್ಕೊಂಡ್ರೆ ಸ್ವಲ್ಪ ಈ ಪ್ರತಿ ಸೆಕ್ಷನಲ್ಲಿ ಬರ್ತಕ್ಕಂಥ ಒಂದು ಯೂನಿಟ್ಸ್ ಎಷ್ಟಿದೆ, ಅದ್ರ ಮೇಲೆ ಮಾರ್ಕ್ಸ್ ಎಷ್ಟಿದೆ ಅಂತ ಸ್ವಲ್ಪ ನೋಡೋಣ. 3 ಸೆಕ್ಷನ್ ಇದೆ. ಪ್ರತಿ ಸೆಕ್ಷನ್ಗೆ 80ರಿಂದ 85 ಮಾರ್ಕ್ಸ್ಗೆ ಕ್ವಶನ್ಸ್ನ ಕೇಳಲಾಗಿರ್ತದೆ. ಟೋಟಲ್ ಇದು 250 ಮಾರ್ಕ್ಸ್ ಇರ್ತಕ್ಕಂಥದ್ದು ಪೇಪರ್. ಈ 250 ಮಾರ್ಕ್ಸ್ನ 3 ಸೆಕ್ಷನ್ಸ್ಗೆ ಈಕ್ವಲ್ ಆಗಿ ಡಿವೈಡ್ ಮಾಡಿ. ಈಕ್ವಲ್ ಆಗಿ ಡಿವೈಡ್ ಮಾಡಿದಾಗ ಅಫ್ಕೋರ್ಸ್ ನಿಮಗೆ ಒಂದು 10 ಮಾರ್ಕ್ಸ್ ಜಾಸ್ತಿ ಆಗುತ್ತೆ. 10 ಮಾರ್ಕ್ಸ್ನ 3 ಸೆಕ್ಷನ್ಸಲ್ಲಿ ಅದನ್ನು 5 ಆಗಿ ಹಾಕಿರ್ತಾರೆ. ಓಕೆ, ಅಂದರೆ ಪ್ರತಿ ಸೆಕ್ಷನ್ಲಿ 80 ಅಥವಾ 85 ಮಾರ್ಕ್ಸ್ಗೆ ಕ್ವಶನ್ಸ್ ಕೇಳಿರ್ತಾರೆ. 3 ಸೆಕ್ಷನ್ಸ್ಗೆ 250 ಮಾರ್ಕ್ಸ್ನ ಈಕ್ವಲ್ ಆಗಿ ಡಿವೈಡ್ ಮಾಡಲಾಗಿರುತ್ತೆ. ಹಾಗೆ ಪ್ರತಿ ಸೆಕ್ಷನ್ ಮೇಲೆ 80ರಿಂದ 85 ಮಾರ್ಕ್ಸ್ವರೆಗೂ ಕ್ವಶನ್ಸ್ನ ಕೇಳೋ ಸಾಧ್ಯತೆ ಇರ್ತದೆ. ಈಗ 3 ಸೆಕ್ಷನ್ಸಲ್ಲಿ ಎಷ್ಟು ಯೂನಿಟ್ಸ್ ಬರುತ್ತೆ ಅಥವಾ ಎಷ್ಟು ಚಾಪ್ಟರ್ಸ್ ಬರುತ್ತೆ ಅಂತ ಸ್ವಲ್ಪ ನಾವು ನೋಡಿದ್ರೆ, ಪ್ರತಿ ಯೂನಿಟಲ್ಲಿ 7 ಚಾಪ್ಟರ್ಸ್ ಅಥವಾ 7 ಯೂನಿಟ್ಸ್ ಹಂಗಿರ್ತದೆ. ಓಕೆ, ಪ್ರತಿ ಸೆಕ್ಷನಲ್ಲಿ. ಓಕೆ, 3 ಸೆಕ್ಷನ್ ಇದೆ. ಜನರಲ್ ಸ್ಟಡೀಸ್ ಪೇಪರ್ 4ಅಲ್ಲಿ 3 ಸೆಕ್ಷನ್ ಇರುತ್ತೆ. ಈಗ ಪ್ರತಿ ಸೆಕ್ಷನ್ ತೆಗೆದುಕೊಂಡಾಗ ಪ್ರತಿ ಸೆಕ್ಷನಲ್ಲಿ ನಿಮಗೆ 7 ಯೂನಿಟ್ಸ್ ಇರುತ್ತೆ. ಓಕೆ, ಅಫ್ಕೋರ್ಸ್ ಒಂದು ಸೆಕ್ಷನಲ್ಲಿ ಮಾತ್ರ 6 ಯೂನಿಟ್ಸ್ ಇದೆ. ಓಕೆ, ಸೆಕ್ಷನ್ 1ಅಲ್ಲಿ ನಿಮಗೆ 7 ಯೂನಿಟ್ಸ್ ಇರುತ್ತೆ. ಸೆಕ್ಷನ್ 2ಅಲ್ಲಿ 7 ಯೂನಿಟ್ಸ್ ಇರುತ್ತೆ. ಸೆಕ್ಷನ್ 3ಅಲ್ಲಿ 6 ಯೂನಿಟ್ಸ್ ಇರುತ್ತೆ. 3 ಸೆಕ್ಷನ್ಸ್ನ ಟೋಟಲ್ ಯೂನಿಟ್ಸ್ ಅಂತ ನಾವು ನೋಡಿದಾಗ ಟೋಟಲ್ 20 ಯೂನಿಟ್ಸ್ ಇರ್ತದೆ. ಓಕೆ, ಅಥವಾ 20 ಚಾಪ್ಟರ್ಸ್ ಅಂತ ನಾವು ತೆಗೋಬೋದು. ಓಕೆ, ಈಗ ಸೆಕ್ಷನಲ್ಲಿ 3 ಸೆಕ್ಷನ್ಸಿಂದ ಕ್ವಶನ್ಸ್ ಎಷ್ಟೆಷ್ಟು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನಾವು ನೋಡಿದಾಗ, ಓಕೆ, ಪ್ರತಿ ಸೆಕ್ಷನಲ್ಲಿ 7 ಯೂನಿಟ್ಸ್ ಇರೋದ್ರಿಂದ ಪ್ರತಿ ಸೆಕ್ಷನ್ನ ಮೇಲೆ 7 ಕ್ವಶನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಸೆಕ್ಷನ್ 1ಇಂದ 7 ಕ್ವಶನ್ಸ್, ಸೆಕ್ಷನ್ 2ಇಂದ ಅದರಿಂದ 7 ಕ್ವಶನ್ಸ್, ಸೆಕ್ಷನ್ 3ಇಂದ ಅದರಿಂದ 7 ಅಥವಾ 6 ಕ್ವಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಟೋಟಲ್ 20 ಅಥವಾ 21 ಕ್ವಶನ್ಸ್ ಇರುತ್ತೆ. ಓಕೆ, ಪ್ರತಿ ಸೆಕ್ಷನಿಂದ ಸುಮಾರು 7 ಕ್ವಶನ್ಸು ನಾವು ನಿರೀಕ್ಷೆ ಮಾಡ್ಬೋದು. ಪೂರ್ತಿ ನಾವು ಕ್ವಶನ್ ಪೇಪರಲ್ಲಿ ಜನರಲ್ ಸ್ಟಡೀಸ್ ಪೇಪರ್ 4ಅಲ್ಲಿ 20 ಕ್ವಶನ್ ಅಥವಾ 21 ಕ್ವಶನ್ ನಾವು ನೋಡ್ಬೋದು. 20 ಕ್ವಶನ್ ಕೊಟ್ಟಾಗ ಒಂದು ಕ್ವಶನ್ಗೆ 12.5 ಮಾರ್ಕ್ಸ್ ಹಂಗಿರ್ತದೆ. 12.5 ಮಾರ್ಕ್ಸ್ ಹಂಗಿರುತ್ತೆ. 12.5 ಮಾರ್ಕ್ಸು 12.5 ಇಂಟು 20 ಅಂತಂದಾಗ 250 ಮಾರ್ಕ್ಸ್ ಆಗಿರ್ತದೆ. ಓಕೆ, ಪ್ರತಿ ಕ್ವಶನ್ಗೆ ಎಷ್ಟು ಆನ್ಸರ್ ಬರಿಬೇಕಾಗಿರುತ್ತೆ. ಅಫ್ಕೋರ್ಸ್ ನಿಮ್ಮ ಆನ್ಸರ್ ಬುಕ್ಲೆಟಲ್ಲೇ ವರ್ಡ್ಸ್ ಕೂಡ ಮೆನ್ಷನ್ ಮಾಡಿಬಿಟ್ಟಿರ್ತಾರೆ. ಕ್ವಶನ್ನ ಇಷ್ಟೇ ವರ್ಡ್ಸಲ್ಲಿ ಅದನ್ನು ನೀವು ಆನ್ಸರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಕೊಟ್ಟಿರ್ತಾರೆ. ನೀವು ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ನೀವು ನೋಡಿದ್ರೆ ಸ್ವಲ್ಪ ನಿಮ್ಗೆ ಅದ್ರಲ್ಲಿ ಗೊತ್ತಾಗುತ್ತೆ. ಒಂದೊಂದು ಕ್ವಶನ್ಗೆ 150 ವರ್ಡ್ಸ್ ಅಥವಾ 250 ವರ್ಡ್ಸಲ್ಲಿ ನೀವು ಆನ್ಸರ್ ಮಾಡಬೇಕಾಗಿರ್ತದೆ. ಓಕೆ, 125 ವರ್ಡ್ಸಿಂದ 250 ವರ್ಡ್ಸಲ್ಲಿ ಆನ್ಸರ್ ಮಾಡಬೇಕಾಗಿರುತ್ತೆ. ಕ್ವಶನ್ ಇದರಲ್ಲಿ ಕೊಟ್ಟಿರ್ತಾನೆ. ಓಕೆ, ಈ ಕ್ವಶನ್ ಇಷ್ಟು ವರ್ಡ್ಸಲ್ಲಿ ಆನ್ಸರ್ ಮಾಡಿ, ಮ್ಯಾಕ್ಸಿಮಮ್ ಅಂದರೆ 250 ವರ್ಡ್ಸಲ್ಲಿ ನೀವು ಆನ್ಸರ್ ಮಾಡಬೇಕಾಗಿರ್ತದೆ. 150 ವರ್ಡ್ಸ್ ಅಂದರೆ ನಾವು ಆನ್ಸರ್ ಬುಕ್ಲೆಟಲ್ಲಿ ಎಷ್ಟು ಸ್ಪೇಸ್ ತಗೋಬೋದು ಅಥವಾ ಎಷ್ಟು ಪೇಜಸ್ ಆಗ್ಬೋದು ಅಂತಂದರೆ, ನಾವು A4 ಸೈಜ್ನ ಒಂದು ಸೈಜಲ್ಲಿ ಆನ್ಸರ್ ಬುಕ್ಲೆಟ್ ನಾವು ನೋಡ್ಬೋದು. ಅದರಲ್ಲಿ 150 ವರ್ಡ್ಸ್ ಅಂದರೆ 1.5 ಪೇಜ್ ಅಂತ ಹೇಳ್ಬೋದು. ಓಕೆ, ಪೇಜ್ನ ಒಂದು ಸೈಡ್ ಮತ್ತು ಇನ್ನೊಂದು ಸೈಡಲ್ಲಿ ಅರ್ಧ ಪೇಜ್ ಅಥವಾ ಫುಲ್ ಬರೆದ್ರೂ ಆಗುತ್ತೆ. 2 ಪೇಜ್ನ ನೀವು ಕಂಪ್ಲೀಟ್ ಮಾಡಿದ್ರೆ ಸಾಲಿಗೆ ಒಂದು ಕ್ವಶನ್ ಆನ್ಸರ್ ನೀವು ಪೂರ್ತಿ ಮಾಡಿದಂಗೆ ಆಗಿರ್ತದೆ. 250 ವರ್ಡ್ಸ್ ಅಂತ ಕೊಟ್ಟಾಗ ಅಫ್ಕೋರ್ಸ್ ಅವಾಗ ಟೂ ಪೇಜಸ್ಗಿಂತ ಸ್ವಲ್ಪ ಜಾಸ್ತಿ ಬರಬೇಕಾಗುತ್ತೆ.
ಓಕೆ, ಅಂದರೆ A4 ಸೈಜ್ನ 2 ಸೈಜಲ್ಲಿ ಬರೆದು ಇನ್ನೊಂದು ಪೇಜ್ನ ಅರ್ಧ ಭಾಗ ಅಷ್ಟು ಬರೆದಾಗ ಸೊ ಅಲ್ಲಿಗೆ 250 ಮಾರ್ಕ್ಸ್ಗೆ ಆಗಿರ್ತದೆ. ಓಕೆ, ವರ್ಡ್ ಲಿಮಿಟ್ ಎಲ್ಲ ಕ್ವಶನ್ಸ್ಗೂ ಇರ್ತದೆ. ಸೊ ವರ್ಡ್ ಲಿಮಿಟ್ ಅವ್ರು ಏನು ಮೆನ್ಷನ್ ಮಾಡಿದರೆ ಸೊ ಅಷ್ಟು ವರ್ಡ್ಸಲ್ಲಿ ನಾವು ಆನ್ಸರ್ಸ್ನ ಮಾಡ್ತಾ ಹೋದರೆ ಇಡೀ ಕ್ವಶನ್ ಪೇಪರ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಿರ್ತದೆ. ಓಕೆ, ಸೊ ಇಲ್ಲಿ ಯಾವಾಗಲೂ ಈ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಎಸ್ಪೆಷಲಿ ಸೊ ಮೇನ್ ಎಕ್ಸಾಮಿನೇಷನ್ ಬಂದಾಗ ಇದು ಕಾಂಪಿಟೇಟಿವ್ ಎಕ್ಸಾಮ್ ಆಗಿರೋದ್ರಿಂದ ಓಕೆ ಥೌಸಂಡ್ಸ್ ಆಫ್ ಪೀಪಲ್ ಸೊ ದೇ ವಿಲ್ ಬಿ ಕಂಪೀಟಿಂಗ್ ವಿತ್ ಯು. ಸೊ ಅಂಥ ಸಂದರ್ಭದಲ್ಲಿ ಸೊ ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ಅದನ್ನು ಪೂರ್ತಿ ಮಾಡೋದನ್ನು ನಾವು ನೋಡಬೇಕಾಗಿರ್ತದೆ. ಓಕೆ, ಎಲ್ಲ ಕ್ವಶನ್ಸ್ಗೂ ನೀವು ಕಂಪ್ಲೀಟ್ ಮಾಡಿದ್ದೀರಿ ಅಂತ ಅಂದ್ಕೊಳ್ಳಿ, ಎಲ್ಲ ಬರೆದಿದ್ದೀರಿ ಅಂತ ಅಂದ್ಕೊಳ್ಳಿ. ಸೊ ನೀವು ಬರೆದಿರ್ತಕ್ಕಂಥ ಎಲ್ಲ ಆನ್ಸರ್ಸ್ಗೂ ಆವ್ರೇಜಾಗಿ ಅವರು 50% ಅಷ್ಟೇ ಮಾರ್ಕ್ಸ್ನ ಕೊಡ್ತಾ ಬಂದಿದ್ದಾರೆ ಅಂತ ಅಂದ್ಕೊಳ್ಳಿ. ಓಕೆ, ಪ್ರತಿ ಕ್ವಶನ್ಗೆ 12 ಮಾರ್ಕ್ಸ್ ಇರುತ್ತೆ. ಸೊ 50% ಅಷ್ಟು ಮಾರ್ಕ್ಸ್ ನೀವು ಕೊಡ್ತಾ ಬಂದರೂ ಕೂಡ ಎವ್ಯಾಲ್ಯೂಯೇಟರ್ ಸೊ ಪೂರ್ತಿ ಪೇಪರ್ಗೆ ಸೊ ನಾವು ಮಿನಿಮಮ್ 125 ಮಾರ್ಕ್ಸ್ ಆದರೂ ಸ್ಕೋರ್ ಮಾಡಲಿಕ್ಕೆ ಆಗಿರ್ತದೆ. ಬಟ್ ಈ ಪೇಪರಲ್ಲಿ ಜನರಲ್ ಸ್ಟಡೀಸ್ ಪೇಪರಲ್ಲಿ ಅಥವಾ ಸೈನ್ಸ್ ಪೇಪರ್ಲಿ ನೀವು 125 ಮಾರ್ಕ್ಸ್ ಸ್ಕೋರ್ ಮಾಡೋದು ದಟ್ಸ್ ನಾಟ್ ಎ ಗುಡ್ ಸ್ಕೋರ್ ಅಂತ ಹೇಳ್ಬೋದು. ಓಕೆ, ಸೊ 125 ಮಾರ್ಕ್ಸ್ ಅದು ಬಿಲೋ ಆವ್ರೇಜ್ ಅಂತಲೇ ಹೇಳ್ತೀವಿ. ಓಕೆ, ಸೊ ಈ ಪೇಪರ್ಲಿ ಎಷ್ಟು ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ಇರುತ್ತೆ ಅಂತಂದರೆ ಸೊ ಜನರಲ್ ಸ್ಟಡೀಸ್ ಪೇಪರ್ 4ಅಲ್ಲಿ ಇದರಲ್ಲಿ ಸೊ ನೀವು 180-200ವರೆಗೂ ಸ್ಕೋರ್ ಮಾಡೋ ಸಾಧ್ಯತೆ ಇರ್ತದೆ. ಓಕೆ, ಹಿಂದಿನ ಎಕ್ಸಾಮ್ಸಲ್ಲಿ ಓಕೆ 2014 ಸೊ 2017 ನೋಟಿಫಿಕೇಶನ್ಸ್ ಆದಾಗ ಆ ಎಕ್ಸಾಮ್ಸಲ್ಲಿ ಸೊ 180ವರೆಗೂ ಸ್ಕೋರ್ ಮಾಡಿರ್ತಕ್ಕಂಥ ಕ್ಯಾಂಡಿಡೇಟ್ಸ್ನ ನಾನು ನೋಡಿದ್ದೀನಿ. ಸೊ ಹಾಗಾಗಿ ಸೊ ಎನಿಥಿಂಗ್ ಲೆಸ್ ದ್ಯಾನ್ 150 ಇನ್ ಜನರಲ್ ಸ್ಟಡೀಸ್ ಪೇಪರ್ ಸೊ ದಟ್ ಇಸ್ ಅ ಬಿಲೋ ಅವರೇಜ್ ಸ್ಕೋರ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಸೊ ನಾವು ಈ ಮೈನ್ಸ್ನ ಜನರಲ್ ಪೇಪರ್ಸಲ್ಲಿ ನಾವು ಈ 5 ಪೇಪರ್ಸ್ನ ತೆಗೆದುಕೊಂಡಾಗ ಈ 5 ಪೇಪರ್ಸಲ್ಲಿ ಕೆಲವು ಪೇಪರ್ಸ್ ಚೆನ್ನಾಗಿ ಸ್ಕೋರ್ ಆಗ್ತಕ್ಕಂಥ ಅವಕಾಶ ಇರ್ತದೆ. ಸೊ ಚೆನ್ನಾಗಿ ಸ್ಕೋರ್ ಮಾಡಬಹುದಾದ ಜನರಲ್ ಸ್ಟಡೀಸ್ ಪೇಪರ್ಸ್ ಅಂತಂದರೆ ಸೊ ಜನರಲ್ ಪೇಪರ್ಸ್ ಅಂತ ತೆಗೆದುಕೊಂಡಾಗ ಸೊ ಎಸ್ಸೆ ಪೇಪರ್ನಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಸೊ 2 ಎಸ್ಸೆ ಬರೆದ 250 ಮಾರ್ಕ್ಸ್ ಇರುತ್ತೆ. ಸೊ ಅಲ್ಲಿ ನೀವು 150 ಮೇಲೆ ಸ್ಕೋರ್ ಮಾಡೋ ಒಂದು ಸಾಧ್ಯತೆಗಳು ಇರುತ್ತೆ. ಓಕೆ, ಸೊ 180 ಸೊ 170 ಆ ಸ್ಕೋರೆಲ್ಲ ಒಳ್ಳೆ ಸ್ಕೋರ್ ಅಂತ ಹೇಳ್ಬೋದು. ಹಾಗೆ ಜನರಲ್ ಪೇಪರ್ 5 ಎಥಿಕ್ಸ್ ಆ್ಯಂಡ್ ಇಂಟಿಗ್ರಿಟಿ ಪೇಪರ್ ಇದೆಯಲ್ಲ ಸೊ ಅದು ಕೂಡ ಓಕೆ ಸಿಲೆಬಸ್ ಕಮ್ಮಿ ಇದೆ. ಓಕೆ, ಆ ಪೇಪರ್ನ 3 ಸೆಕ್ಷನ್ಸು ಚೆನ್ನಾಗಿ ನಾವು ತಯಾರಿ ಮಾಡಿಕೊಂಡಲ್ಲಿ ಸೊ ಆ ಪೇಪರ್ಲು ಕೂಡ 250 ಮಾರ್ಕ್ಸ್ಗೆ ಸೊ 180 ಒಬ್ಬರು 200 ಮಾರ್ಕ್ಸ್ ತೆಗೆದಿರ್ತಕ್ಕಂಥದ್ದು ನಾನು ನೋಡಿದ್ವಿ. ಓಕೆ, 2014 ಎಕ್ಸಾಮಲ್ಲಿ ಸೊ ಕ್ಯಾಂಡಿಡೇಟು ಸೊ 199 ಸ್ಕೋರ್ ಮಾಡಿದ್ದಾರೆ. ಸೊ ಜನರಲ್ ಸ್ಟಡೀಸ್ ಪೇಪರ್ 5ಅಲ್ಲಿ ಸೊ 200ವರೆಗೂ ಸ್ಕೋರ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಓಕೆ, ಸೊ ಎಸ್ಸೆ ಎಥಿಕ್ಸ್ ಆ್ಯಂಡ್ ಇಂಟಿಗ್ರಿಟಿ 2 ಪೇಪರ್ಗಳ ನಂತರ ಸೊ ಅದರಷ್ಟೇ ಸ್ಕೋರ್ ಮಾಡಬಹುದಾದ ಇನ್ನೊಂದು ಜನರಲ್ ಸ್ಟಡೀಸ್ನ ಪೇಪರ್ ಅಥವಾ ಜನರಲ್ ಪೇಪರಲ್ಲಿ ತೆಗೆದುಕೊಂಡಾಗ ಸೊ ಜನರಲ್ ಪೇಪರ್ 4 ಅಥವಾ ಜನರಲ್ ಸ್ಟಡೀಸ್ ಪೇಪರ್ 3 ಸೊ ಸೈನ್ಸ್ ಪೇಪರ್ ಅಂತ ಏನು ಕರ್ಕೊಳ್ತೀವಿ ಸೊ ಈ ಪೇಪರಲ್ಲಿ ಕೂಡ 170-180ವರೆಗೂ ನಾವು ಸ್ಕೋರ್ ಮಾಡ್ಬೋದು. ಓಕೆ, ಇದಕ್ಕೆಲ್ಲ ಸೋರ್ಸಸ್ ಪುಸ್ತಕಗಳು ಓದಿ ಈ ಪೇಪರ್ಗೆ ಪ್ರಿಪೇರ್ ಆಗೋದು ಬೇಕಾಗಿರೋದಿಲ್ಲ. ಓಕೆ, ಬೇರೆ ಸಬ್ಜೆಕ್ಟ್ಸ್ಗಾದರೆ ನಾವು ಪೇಪರ್ 1 ಜನರಲ್ ಸ್ಟಡೀಸ್ ಪೇಪರ್ 1ಗೆ ಬಂದಾಗ ಸೊ ಅಲ್ಲಿ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ ಓದಬೇಕಾಗಿರ್ತದೆ. ಹಾಗೆ ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಬಂದಾಗ ಸೊ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬುಕ್ಸಿಂದ ಪ್ರಿಪೇರ್ ಆಗಬೇಕಾಗಿರ್ತದೆ. ಓಕೆ, ಸೆಕೆಂಡ್ ಪೇಪರ್ಲೂ ಅಷ್ಟೇ ಅಲ್ಲಿ ಜಿಯೋಗ್ರಫಿ ಬರುತ್ತೆ, ಕಾನ್ಸ್ಟಿಟ್ಯೂಷನ್ ಬರುತ್ತೆ. ಸೊ ಅದರ ರಿಲೇಟೆಡ್ ಬುಕ್ಸ್ನ ಸೋರ್ಸಸ್ನ ನಾವು ನೋಡ್ಕೊಂಡಿರ್ಬೇಕಾಗಿರ್ತದೆ. ಬಟ್ ಇದು ಪೇಪರ್ ಈ ಸೈನ್ಸ್ ಪೇಪರಲ್ಲಿ ಸೊ ಕ್ವಶನ್ಸು ತುಂಬ ಜನರಲಾಗಿ ಕೊಡ್ತಾ ಹೋಗ್ತಿರ್ತಾರೆ. ಓಕೆ, ಸೊ ಕ್ವಶನ್ಸು ಸೊ ನಾವು ಅದನ್ನು ಆನ್ಸರ್ ಮಾಡಬೇಕಾದಾಗ ಅದರ ಅಪ್ಲಿಕೇಶನ್ ಪಾರ್ಟ್ಸ್ ಮಾತ್ರ ನಾವು ಬರೀಬೇಕಾಗಿರ್ತದೆ. ಎಲ್ಲೂ ಟೆಕ್ನಿಕಲ್ ಆಗಿ ಸೊ ಸಬ್ಜೆಕ್ಟ್ನೇ ನಾವು ನೋಡೋಕೆ ಹೋಗಬಾರ್ದು. ಸೊ ಟೆಕ್ನಿಕಲ್ ಆಗಿ ಅದನ್ನ ಅರ್ಥ ಮಾಡ್ಕೊಳಕ್ಕೆ ಹೋಗಬಾರ್ದು. ಸೊ ಟೆಕ್ನಿಕಲ್ ವರ್ಡ್ಸ್ ಯೂಸ್ ಆನ್ಸರ್ ಮಾಡಿ ಬರೀ ಕೂಡ ಹೋಗಬಾರ್ದು. ಓಕೆ, ಟೆಕ್ನಿಕಲ್ ಲ್ಯಾಂಗ್ವೇಜ್ನ ಯೂಸ್ ಮಾಡೋದು ಬೇಕಾಗಿಲ್ಲ. ಓಕೆ, ಇಲ್ಲೆಲ್ಲ ಅಪ್ಲಿಕೇಶನ್ಸ್ ಮೇಲೆ ಮಾತ್ರ ಕೇಳ್ತಾ ಇರ್ತಾರೆ. ಓಕೆ, ಒಂದು ಪರ್ಟಿಕ್ಯುಲರ್ ಟಾಪಿಕ್ಸ್ ಅದರದ್ದು ಅಪ್ಲಿಕೇಶನ್ಸ್ ಏನು, ಓಕೆ, ಅಥವಾ ಅದರ ಅಡ್ವಾಂಟೇಜಸ್ ಅಥವಾ ಡಿಸ್ಅಡ್ವಾಂಟೇಜಸ್, ಓಕೆ, ಮೆರಿಟ್ಸ್ ಅಥವಾ ಡಿಮೆರಿಟ್ಸ್, ಓಕೆ, ಅಥವಾ ಡಿಫೆನ್ಸೇಷನ್ ಏನು. ಸೊ ಈ ಥರ ಪ್ರಶ್ನೆಗಳು ಕೇಳಲಾಗ್ತಾ ಇರ್ತದೆ. ಓಕೆ, ಸೊ ಹಾಗಾಗಿ ಈ ಪೇಪರ್ನ ಆನ್ಸರ್ ಮಾಡ್ಕೋಬೇಕಾದಾಗ ಆದಷ್ಟು ನಾವು ಈ ಕರೆಂಟ್ ಸೈನ್ಸ್ ಏನಿದೆ, ಓಕೆ, ಕರೆಂಟ್ ಅಫೇರ್ಸಲ್ಲಿ ಬರ್ತಕ್ಕಂಥ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಸೊ ಅದ್ರ ಕಡೆ ರೀಸೆಂಟ್ ಡೆವಲಪ್ಮೆಂಟ್ಸ್ ಏನಾಗಿದೆ, ಸ್ಪೇಸ್ ರಿಲೇಟೆಡ್ ರೀಸೆಂಟ್ ಡೆವಲಪ್ಮೆಂಟ್ಸ್ ಏನಾಗಿದೆ, ಸೊ ಅದನ್ನು ನಾವು ಆರ್ಟಿಕಲ್ಸ್ ಕಲೆಕ್ಟ್ ಮಾಡಿ ಇಟ್ಕೊಂಡಿರಬೇಕು. ಹಾಗೆ
ಎನರ್ಜಿಗೆ ಸಂಬಂಧಪಟ್ಟಂಗೆ, ಶಕ್ತಿ ಉತ್ಪಾದನೆಗೆ ಸಂಬಂಧಪಟ್ಟಂಗೆ ಸೊ ನಮ್ಮ ದೇಶದಲ್ಲಿ ಆಗಿರ್ತಕ್ಕಂಥ ಇತ್ತೀಚಿನ ಬೆಳವಣಿಗೆಗಳೇನಿದೆ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನ್ಯೂಸ್ ಪೇಪರ್ ಕಲೆಕ್ಷನ್ಸ್ನ ಮಾಡ್ಕೊಂಡಿರ್ಬೇಕಾಗತ್ತೆ. ಹಾಗೆ ಕೃಷಿಗೆ ಸಂಬಂಧಪಟ್ಟಂಗೆ ಸೊ ಇತ್ತೀಚಿನ ದಿನಗಳಲ್ಲಿ ಸೊ ಕೃಷಿಯಲ್ಲಿ ಯಾವ ರೀತಿ ಹೊಸ ಬೆಳವಣಿಗೆಗಳಾಗ್ತದೆ, ಸೊ ಕೃಷಿಯಲ್ಲಿ ಅಳವಡಿಸ್ಕೊಳ್ತಾ ಇರ್ತಕ್ಕಂಥ ಹೊಸ ಒಂದು ತಂತ್ರಜ್ಞಾನಗಳೇ ಆಗ್ತವೆ, ಸೊ ಅವನ್ನ ನ್ಯೂಸ್ ಪೇಪರ್ಸಿಂದ ನಾವು ಕಲೆಕ್ಟ್ ಮಾಡ್ಕೊಳ್ಬೇಕಾಗಿರ್ತದೆ. ಹಾಗೆ ಪರಿಸರಕ್ಕೆ ಸಂಬಂಧಪಟ್ಟಂಗೆ ಸೊ ಪರಿಸರದ ಸಮಸ್ಯೆಗಳು, ಹಾಗೆ ಸೊ ಅದರ ಒಂದು ಸವಾಲುಗಳೇನೇನಿವೆ ಸೊ ಅದು ನಾವು ಪೇಪರ್ಸಿಂದ ಏನು ಬರ್ತಾ ಇದೆ ಸೊ ಅದನ್ನು ನಾವು ಕಲೆಕ್ಟ್ ಮಾಡಿ ಇಟ್ಕೋಬೇಕಾಗಿರ್ತದೆ. ಓಕೆ, ಅಫ್ಕೋರ್ಸ್ ಸ್ವಲ್ಪ ಬೇಸಿಕ್ಸ್ ನಮ್ಗೆ ಗೊತ್ತಿರಬೇಕು. ಓಕೆ, ಸೊ ಕೆಲವು ಬೇಸಿಕ್ಸ್ ನಾವು ಗೊತ್ತಿದ್ದು ಅವುಗಳನ್ನ ತಿಳ್ಕೊಂಡಿದ್ದು ಅದರ ಮೇಲೆ ಸೊ ರೀಸೆಂಟ್ ಡೆವಲಪ್ಮೆಂಟ್ಸ್ ನಾವು ಅದನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ರೆ ಸೊ ಇದಕ್ಕೆ ಈ ಪೇಪರ್ನ ಈಸಿಯಾಗಿ ಆನ್ಸರ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಈಗ ಈ ಸೆಕ್ಷನ್ 1 ಬರ್ತಕ್ಕಂಥ ಒಂದು ಟಾಪಿಕ್ಸ್ನ ನೋಡೋಣ. ಸೊ ಸೆಕ್ಷನ್ 1 ನೋಡಿ, ರೋಲ್ ಆ್ಯಂಡ್ ಇಂಪ್ಯಾಕ್ಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ in development of India. Okay, development of India, information technology in public domain. ಓಕೆ, ಸೊ ಆಗಲೇ ಹೇಳ್ದಂಗೆ 2 ಪದ ಜ್ಞಾಪಕ ಇಟ್ಕೊಂಡು ಸಾಕಾಗತ್ತೆ. ಓಕೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ IT. ಸೊ ಇದನ್ನು ಹೇಗೆ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋದು, ರೋಲ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ ದ ಡೆವಲಪ್ಮೆಂಟ್ ಆಫ್ ಕಂಟ್ರಿ. ಓಕೆ, ಸೆಕೆಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇನ್ ಪಬ್ಲಿಕ್ ಡೊಮೈನ್. ಓಕೆ, ವಿಜ್ಞಾನ ತಂತ್ರಜ್ಞಾನದ ಪಾತ್ರ, ದೇಶದ ಪ್ರಗತಿಯಲ್ಲಿ ವಿಜ್ಞಾನ ತಂತ್ರಜ್ಞಾನದ ಪಾತ್ರ, ಮತ್ತು ಸೊ ಸಾರ್ವಜನಿಕ ಕ್ಷೇತ್ರದಲ್ಲಿ ಮಾಹಿತಿ ತಂತ್ರಜ್ಞಾನದ ಪಾತ್ರ. ಇದು ಸೆಕ್ಷನ್ 1. ಸೊ ಸೆಕ್ಷನ್ 1ನಲ್ಲಿ ಸೊ ನಮಗೆ ಆಗಲೇ ಹೇಳ್ದಂಗೆ ಸೊ 7 ಯೂನಿಟ್ಸ್ ಬರುತ್ತೆ. 7 ಯೂನಿಟ್ಸ್ ನೋಡಿ ಇಲ್ಲಿ ಕೊಟ್ಟಿದ್ದಾನೆ. ವಿಜ್ಞಾನ ಮೊದಲನೇದು, ಬೇಸಿಕ್ಸ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಓಕೆ, ವಿಜ್ಞಾನ ತಂತ್ರಜ್ಞಾನದ ಮೂಲಗಳು. ಓಕೆ, ಸೊ ಈ ಯೂನಿಟಲ್ಲಿ ಬರ್ತಕ್ಕಂಥ ಕೆಲವು ಟಾಪಿಕ್ಸ್ನ ನೋಡ್ತಾ ಬರೋಣ. ಸೊ ಈ ಯೂನಿಟಲ್ಲಿ ನೋಡಿ, ಕ್ಲಾಸಿಕಲ್ ಆ್ಯಂಡ್ ಎಮರ್ಜಿಂಗ್ ಏರಿಯಾಸ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಓಕೆ, ಅದು ಮೈನ್ ಹೆಡ್ಡಿಂಗ್. ಅದ್ರಲ್ಲಿ ಬರ್ತಕ್ಕಂಥ ಒಂದು ಟಾಪಿಕ್ಸ್ ನೋಡಿ, ವ್ಯಾಲ್ಯೂ ಅಡಿಷನ್ ಬೈ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಓಕೆ, ಕರೆಂಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡೆವಲಪ್ಮೆಂಟ್ಸ್ ಇನ್ ಇಂಡಿಯಾ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಸ್ ಅನ್ ಇಂಜಿನ್ ಫಾರ್ ನ್ಯಾಷನಲ್ ಡೆವಲಪ್ಮೆಂಟ್. ಓಕೆ, ಅದರಲ್ಲಿ ಎಸ್ಪೆಷಲಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್, ಅರ್ಬನೈಜೇಷನ್. ಸೊ ಇದು ಫಸ್ಟ್ ಯೂನಿಟಲ್ಲಿ ಬರ್ತಕ್ಕಂಥ ಒಂದು ಟಾಪಿಕ್. ಓಕೆ, ಆ್ಯಂಡ್ ಅಫ್ಕೋರ್ಸ್ ಇದ್ರ ಮೇಲೇ ಕ್ವಶನ್ ಕೇಳ್ತಕ್ಕಂಥ ಸಾಧ್ಯತೆ ಇಲ್ಲಿ ಏನಿದೆ, ಅಲ್ಲಿ ಸೆಕ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಟಾಪಿಕ್ಸ್ ಏನಿದೆ ಆ ಟಾಪಿಕ್ಸ್ನೇ ಕ್ವಶನ್ ಮಾಡ್ಕೊತ ಹೋಗ್ಬೋದು ಅಷ್ಟೆ. ಓಕೆ, ಸೊ ಆ ಟಾಪಿಕ್ಸ್ನೇ ಕ್ವಶನ್ ಮಾಡ್ಕೊತ ಹೋದರೆ ಸಾಕು. ಸೊ ಡಿಸ್ಕಸ್ ದಿಯರ್ ರೋಲ್ ಆಫ್ ದಿ ಇಂಡಸ್ಟ್ರಿಯಲ್ development in the national economy. ಓಕೆ, ಕೈಗಾರಿಕಾ ಒಂದು ಅಭಿವೃದ್ಧಿ ಅದು ನಮ್ಮ ದೇಶದ ಆರ್ಥಿಕತೆಗೆ ಯಾವ ರೀತಿ ಕೊಡುಗೆಯನ್ನು ಕೊಟ್ಟಿದೆ. ಓಕೆ, ಅಲ್ಲಿ ಟಾಪಿಕ್ ಏನಿದೆ ಟಾಪಿಕ್ನೇ ಕ್ವಶನ್ ಮಾಡ್ಕೊಳ್ತಾ ಹೋಗ್ತಾ ಬನ್ನಿ. ಓಕೆ, ಆ ಕ್ವಶನ್ಸ್ ಮಾಡಿಕೊಂಡೆ ಕ್ವಶನ್ಸ್ಗೆ ಆನ್ಸರ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಓಕೆ, ಸೊ ನೆಕ್ಸ್ಟ್ ನೋಡಿ, ನ್ಯಾಷನಲ್ ಪಾಲಿಸಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸೊ ರಾಷ್ಟ್ರೀಯ ಪಾಲಿಸಿ ಏನಿದೆ, ಓಕೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ವಿಜ್ಞಾನ ಮತ್ತು ತಂತ್ರಜ್ಞಾನದ್ದು. ಸೊ ಇದ್ರ ಸ್ವಲ್ಪ ನೋಡ್ಕೊಂಡು ಇರಬೇಕಾಗಿದೆ, ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳ್ಬೋದು. ಸೊ ಇದ್ರ ಮೇಲೆ ಯೂಶಲಿ ಕ್ವಶನ್ ಕೇಳ್ತಾ ಇರ್ತಾರೆ. ಓಕೆ, ನ್ಯಾಷನಲ್ ಪಾಲಿಸಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸೊ ಇದನ್ನು ನಾವು ಜಸ್ಟ್ ಗೂಗಲ್ ಮಾಡಿದ್ರೆ ಸಿಗ್ತಾ ಇರ್ತದೆ. ಸೊ ಫೈನ್. ಹಾಗೆ ಈ ನ್ಯಾಷನಲ್ ಪಾಲಿಸಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸೊ ಇಲ್ಲಿ ಬರ್ತಕ್ಕಂಥ ಟಾಪಿಕ್ಸ್ನ ಸ್ವಲ್ಪ ನೀವು ನೋಡಿದ್ರೆ, ಚೇಂಜಸ್ ಇನ್ ಪಾಲಿಸಿ ಫ್ರಮ್ ಟೈಮ್ ಟು ಟೈಮ್. ಓಕೆ, ಕಾಲದಿಂದ ಕಾಲಕ್ಕೆ ಸೊ ಅದರಲ್ಲಿ ಏನೇನು ಬದಲಾವಣೆಗಳು ಮಾಡ್ತಾ ಬರಲಾಗ್ತದೆ. ಸೊ ಅದನ್ನು ನೋಡ್ಕೊಂಡಿರಬೇಕು. ದೆನ್ ICT, ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ. ಸೊ ಅದರಲ್ಲಿ ಬೇಸಿಕ್ಸ್, ಕಂಪ್ಯೂಟರ್ಸ್ನ ಒಂದು ಬೇಸಿಕ್ಸ್ ನೋಡ್ಕೊಂಡಿರಬೇಕು. ಕಮ್ಯುನಿಕೇಷನ್, ಟೆಲಿಫೋನ್ ಆ್ಯಂಡ್ ಟೆಲಿವಿಷನ್. ಓಕೆ, ಬಟ್ ಇಲ್ಲಿ ಈ ಟೆಲಿವಿಷನ್ ಇದ್ರ ಮೇಲೆ ಕ್ವಶನ್ಸ್ ಕೇಳತಕ್ಕಂಥದ್ದು ತುಂಬ ರೇರ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ಟಾಪಿಕ್ಸ್ ಮೆನ್ಷನ್ ಮಾಡಿದರೆ ಬಟ್ ಕ್ವಶನ್ಸ್ ಬರೋದು ತುಂಬ ರೇರ್ ಅಂತ ಹೇಳ್ಬೋದು. ಹಾಗೆ ಬ್ರಾಡ್ಬ್ಯಾಂಡ್ ಇಂಟರ್ನೆಟ್, ಓಕೆ, ಆ್ಯಂಡ್ ವೆಬ್ ಅಂತ ಈ ಟಾಪಿಕ್ಸ್ನು ಕೊಟ್ಟಿದ್ದಾನೆ. ಇಂಟರ್ನೆಟ್ ಹೇಗೆ ವರ್ಕ್ ಆಗುತ್ತೆ ಸೊ ಅದೆಲ್ಲ ಅಲ್ಲೇನು ಕ್ವಶನ್ಸ್ ಏನು ಕೇಳಕ್ಕೆ ಹೋಗೋದಿಲ್ಲ. ಸೊ ಹಾಗೆ ಬ್ರಾಡ್ಬ್ಯಾಂಡ್ ಇದರಲ್ಲೂ ಅಷ್ಟೇ. ಓಕೆ, ಹೊಸದಾಗಿ ಅದರಲ್ಲಿ ಏನಾದರೂ ಹೊಸ ಬೆಳವಣಿಗೆಗಳಾಗಿದ್ದರೆ ಅಂಥದ್ದು ಮಾತ್ರ ಕೇಳೋ ಸಾಧ್ಯತೆಗಳಿರ್ತದೆ. ಲಾಸ್ಟ್ ಒಂದ್ಸಲಿ ರೈಲ್ಟೆಲ್ ಅಂತ ಸೊ ಅದ್ರ ಮೇಲೆ ಕ್ವಶನ್ ಕೇಳಿದರು. ಓಕೆ, ಸೊ ಹೊಸದಾಗಿ ಈ ಥರ ಯಾವುದಾದ್ರು ಡೆವಲಪ್ಮೆಂಟ್ಸ್ ಆಗಿದ್ದಾಗ ಮಾತ್ರ ಸೊ ಅದನ್ನು ಕ್ವಶನ್ಸು ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಕ್ಕಂಥ ಸಾಧ್ಯತೆಗಳಿರ್ತದೆ. ಇಲ್ಲಾಂದರೆ ಈ ಟಾಪಿಕ್ಸ್ ಮೇಲೆ ಕ್ವಶನ್ಸು ಬರೋದಿಲ್ಲ. ನೆಕ್ಸ್ಟ್ ಇದಾದಮೇಲೆ IT ಇಂಡಸ್ಟ್ರೀಸ್, BPO ಈ ಟಾಪಿಕ್ಸ್ ಕೊಟ್ಟಿದ್ದಾರೆ.
ಐ ಟಿ ಇಂಡಸ್ಟ್ರೀಸ್ ಅಫ್ಕೋರ್ಸ್ ಜನರಲ್ ಆಗಿ ಇದ್ರ ಮೇಲೆ ಕ್ವಶನ್ಸ್ ಈಗ ಅದರಲ್ಲಿ ಹೊಸ ಡೆವಲಪ್ಮೆಂಟ್ಸ್ ಅಂತ ಏನೂ ಆಗಿಲ್ಲ. ಹೊಸ ಡೆವಲಪ್ಮೆಂಟ್ಸ್ ಏನಾದ್ರು ಆಗಿದ್ರೆ ಇದ್ರ ಮೇಲೆ ಕ್ವಶನ್ ಕೇಳ್ತಕ್ಕಂಥ ಸಾಧ್ಯತೆ ಇರ್ತದೆ. ಓಕೆ, ಸೊ ಅಥವಾ ರೋಲ್ ಆಫ್ ಐ ಟಿ ಇಂಡಸ್ಟ್ರಿ ಅಂಡ್ ಕಂಟ್ರೀಸ್ ಡೆವಲಪ್ಮೆಂಟ್, ಆ ರೀತಿ ಕ್ವಶನ್ನ ಕೇಳ್ತಕ್ಕಂಥ ಸಾಧ್ಯತೆ ಇರ್ತದೆ. ಸೊ ಇನ್ನು ನೆಕ್ಸ್ಟ್ ಅದಾದಮೇಲೆ ಇದರಲ್ಲಿ ಸ್ವಲ್ಪ ಕ್ವಶನ್ ಕೇಳೋವಂಥ ಒಂದು ಟಾಪಿಕ್ಸ್ ಈಗ ಚಾಲ್ತಿಯಲ್ಲಿರ್ತಕ್ಕಂಥ ಕೆಲವು ಟಾಪಿಕ್ಸ್ ಅಂತಂದರೆ ಇ ಗವರ್ನೆನ್ಸ್. ಓಕೆ, ಇ ಗವರ್ನೆನ್ಸ್ನ ಒಂದು ಮೆರಿಟ್ಸ್ ಏನು, ಡಿಮೆರಿಟ್ಸ್ ಏನು, ಓಕೆ, ಯಾವ ರೀತಿ ಈಗ ಇ ಗವರ್ನೆನ್ಸಿಂದ ಆಡಳಿತ ಸಾಮಾನ್ಯ ವ್ಯಕ್ತಿಗೂ ಅದು ತಲುಪಂಗಾಗಿದೆ, ಓಕೆ, ಯಾವ ರೀತಿ ಇದರಿಂದ ಬೆನಿಫಿಟ್ ಆಗ್ತದೆ, ಓಕೆ, ಇದರ ಒಂದು ಅಡ್ವಾಂಟೇಜಸ್ ಏನಿದೆ, ಸೊ ಇದು ಕೇಳ್ತಕ್ಕಂಥ ಸಾಧ್ಯತೆ ಇರ್ತದೆ. ಹಾಗೆ ಇ ಕಾಮರ್ಸ್ ಈಗ ತುಂಬ ಸುದ್ದಿಯಲ್ಲಿದೆ. ಎಸ್ಪೆಷಲಿ ಕೋವಿಡ್ ನಂತರ ನಾವು ಇ ಕಾಮರ್ಸ್ ಅದು ಹೆಚ್ಚಿಗೆ ವ್ಯಾಪಿಸಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಓಕೆ, ಸೊ ಇ ಕಾಮರ್ಸ್ನ ಇದರ ಒಂದು ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಅಥವಾ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಏನಿದೆ, ಸೊ ಅದನ್ನು ನಾವು ನೋಡಬೇಕಾಗಿರುತ್ತೆ. ಇ ಕಾಮರ್ಸ್ ಹೇಗೆ ವರ್ಕ್ ಆಗುತ್ತೆ, ಅದರ ವರ್ಕಿಂಗ್ ಪ್ರಿನ್ಸಿಪಲ್ಸ್ ನಾವು ತಿಳ್ಕೊಳ್ಳೋದು ಬೇಕಾಗಿಲ್ಲ. ಅದರ ಅಪ್ಲಿಕೇಶನ್ ಪಾರ್ಟ್ ಮಾತ್ರ ನೋಡ್ಕೋಬೇಕಾಗತ್ತೆ. ಅದರ ಅಪ್ಲಿಕೇಶನ್ಸ್, ಸೊ ಅದರಿಂದ ಆಗ್ತಕ್ಕಂಥ ಡಿಸ್ಅಡ್ವಾಂಟೇಜಸ್ ಇರ್ಬೋದು. ಸೊ ಇದನ್ನು ನಾವು ತಿಳ್ಕೊಂಡಿರ್ಬೇಕಾಗಿರುತ್ತೆ. ಅಫ್ಕೋರ್ಸ್ ಇದೆಲ್ಲ ತುಂಬ ಜನರಲ್ ಆಗಿರ್ತಕ್ಕಂಥದ್ದು. ಸೊ ನ್ಯೂಸ್ ಪೇಪರ್ಸಲ್ಲಿ ಬಂದಿರುತ್ತೆ ಅಥವಾ ನೀವೇ ಥಿಂಕ್ ಮಾಡಿದ್ರು ಕೂಡ ನೀವು ಅದಕ್ಕೆ ಆನ್ಸರ್ನ ನೀವೇ ಬರೀಬೋದು. ಇನ್ನು ಇ ಲರ್ನಿಂಗ್, ಅಫ್ಕೋರ್ಸ್ ಕೋವಿಡ್ ನಂತರ ಈ ಆನ್ಲೈನ್ ಎಜುಕೇಷನ್ ಜಾಸ್ತಿ ಆಗಿರೋದು ನೀವು ನೋಡ್ತಾ ಇರ್ಬೋದು. ಇಲ್ಲ ಆನ್ಲೈನ್ ಪ್ಲಾಟ್ಫಾರ್ಮ್ಸಲ್ಲಿ ಸೊ ಈಗ ಎಲ್ಲ ರೀತಿಯ ಶಿಕ್ಷಣಗಳು ಪ್ರಾರಂಭ ಆಗಿದೆ. ಓಕೆ, ಸ್ಕೂಲ್ ಹಂತದಿಂದ ಹಿಡಿದು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ವರೆಗೂ ಸೊ ಆನ್ಲೈನ್ ಶಿಕ್ಷಣ ನಾವು ವಿಶ್ವವ್ಯಾಪ್ತಿ ಹೆಚ್ಚಿಗಾಗಿರೋದನ್ನ ನಾವು ಕಾಣ್ಬೋದು. ಸೊ ಹಾಗಾಗಿ ಇದರ ಒಂದು ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಏನಿದೆ, ಸೊ ಅದನ್ನು ನೀವು ನೋಡ್ಕೋಬೇಕಾಗಿರುತ್ತೆ. ಹಾಗೆ ಐ ಟಿ ಆ್ಯಂಡ್ ರೂರಲ್ ಅಪ್ಲಿಕೇಶನ್ಸ್, ಓಕೆ, ಮಾಹಿತಿ ತಂತ್ರಜ್ಞಾನ, ಸೊ ಇದು ಈ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಸೊ ಅದನ್ನು ಯಾವ ರೀತಿಯಿಂದ ಬಳಸ್ಕೊಳ್ಳಲಾಗಿರ್ತದೆ. ಓಕೆ, ಸೊ ಇದ್ರ ಮೇಲೆ ಕೂಡ ಪ್ರಶ್ನೆ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ. ಡಿಜಿಟಲ್ ಡಿವೈಡ್ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ಸ್. ಓಕೆ, ಡಿಜಿಟಲ್ ಡಿವೈಡ್ ಆ್ಯಂಡ್ ಪ್ರಿವೆನ್ಷನ್. ಓಕೆ, ಸೊ ಡಿಜಿಟಲ್ ಡಿವೈಡ್ ಮೇಲೆ ಆಲ್ರೆಡಿ 2 ಬಾರಿ ಕ್ವಶನ್ಸ್ ಕೇಳಲಾಗಿದೆ. ಓಕೆ, ಸೊ ಹೇಗೆ ಈ ನಾಲೆಡ್ಜ್ ಸೊಸೈಟಿನ ಡಿವೈಡ್ ಮಾಡಿದೆ. ಓಕೆ, ಡಿಜಿಟಲ್ ಅಫ್ಕೋರ್ಸ್ ಈ ಐ ಟಿ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ, ಓಕೆ, ಅವ್ರಿಗೆ ಹೆಚ್ಚಿನ ಸಂಪಾದನೆ ಬರ್ತಾ ಇದೆ. ಓಕೆ, ಹೆಚ್ಚಿನ ಒಂದು ಅವರ ಒಂದು ಜೀವನ ಶೈಲಿಯಲ್ಲಿ ಸುಧಾರಣೆ ಆಗಲಾಗಿರೋದನ್ನ ನಾವು ಕಾಣ್ಬೋದು. ಇನ್ನು ಈ ಐ ಟಿ ಇದರ ಫೀಲ್ಡಲ್ಲಿ ಇಲ್ಲದೆ ಇರ್ತಕ್ಕಂಥವ್ರು ಸೊ ಅವ್ರ ಜೀವನ ಸ್ವಲ್ಪ ಕಷ್ಟಕರವಾಗಿದೆ. ಓಕೆ, ಸೊ ಹೇಗೆ ಈ ಡಿಜಿಟಲ್ ನಾಲೆಡ್ಜು ಸೊ ನಮ್ಮ ಸೊಸೈಟಿನ ಡಿವೈಡ್ ಮಾಡಿದೆ, ಸೊ ಇದರಿಂದ ಸಮಾಜದ ಮೇಲೆ ಯಾವ ರೀತಿ ಪರಿಣಾಮ ಉಂಟಾಗಿರುತ್ತೆ, ಸೊ ಇದನ್ನು ನಾವು ನೋಡ್ಕೊಂಡಿರ್ಬೇಕಾಗುತ್ತದೆ. ಆ್ಯಂಡ್ ದೆನ್ ಮಾಸ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಏನಿದೆ, ಸೊ ಸೋಷಿಯಲ್ ಮೀಡಿಯಾ ಒಂದು ಅದರ ರೋಲ್ ಏನಿದೆ. ಓಕೆ, ಪಬ್ಲಿಕ್ ಒಪಿನಿಯನ್ನ ಕ್ರಿಯೇಟ್ ಮಾಡೋದ್ರಲ್ಲಿ ಸೊ ಸೋಷಿಯಲ್ ಮೀಡಿಯಾದ ರೋಲ್ ಏನಿರುತ್ತೆ. ಸೊ ಈ ಥರ ಈ ಟಾಪಿಕ್ ಮೇಲೆ ಕ್ವೆಶನ್ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ. ಸೊ ಈ ಇಡೀ ಚಾಪ್ಟ್ರಲ್ಲಿ, ಓಕೆ, ಬೇಸಿಕ್ಸ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಈ ಚಾಪ್ಟ್ರಲ್ಲಿ ಸೊ ಕೆಲವು ಇಂಪಾರ್ಟೆಂಟ್ ಆಗಿ ಪ್ರಶ್ನೆ ಕೇಳಬಹುದಾದ ಒಂದು ಟಾಪಿಕ್ಸ್ ಅಂದರೆ ನ್ಯಾಷನಲ್ ಪಾಲಿಸಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಓಕೆ, ಅದು ಕಾಲದಿಂದ ಕಾಲಕ್ಕೆ ಏನು ಚೇಂಜಸ್ ಆಗ್ತಾ ಬಂದಿದೆ. ಅದಾದಮೇಲೆ ನಾವು ಇ ಗವರ್ನೆನ್ಸ್, ಇ ಕಾಮರ್ಸ್, ಓಕೆ, ದೆನ್ ಇ ಲರ್ನಿಂಗ್, ರೋಲ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇನ್ ರೂರಲ್ ಡೆವಲಪ್ಮೆಂಟ್, ಓಕೆ, ದೆನ್ ಡಿಜಿಟಲ್ ಡಿವೈಡ್. ಸೊ ಇವು ತುಂಬ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಹೇಳ್ಬೋದು. ಓಕೆ, ಸೊ ಈ ಟಾಪಿಕ್ಸ್ ಮೇಲೆ ಸೊ ಪ್ರಿಪೇರ್ ಆಗಿದ್ದರೆ ಅದಕ್ಕೆ ಮೆಟೀರಿಯಲ್ ನೀವು ಕಲೆಕ್ಟ್ ಮಾಡಿಕೊಂಡು, ಅಫ್ಕೋರ್ಸ್ ಮೆಟೀರಿಯಲ್ಗೋಸ್ಕರ ಏನು ಪರದಾಡೋದ ಅವಶ್ಯಕತೆ ಬೇಕಾಗಿಲ್ಲ. ಈಗೆಲ್ಲ ಸೊ ನಮಗೆ ಏನು ಗೂಗಲಲ್ಲಿ ಸಾಕಷ್ಟು ನಿಮಗೆ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ. ಸೊ ಅದನ್ನು ಕಲೆಕ್ಟ್ ಮಾಡ್ಕೊಂಡು ಸೊ ಪಾಯಿಂಟ್ಸ್ ಮಾಡಿ ಇಟ್ಕೊಂಡ್ರೆ ಈ ಟಾಪಿಕ್ಕು ಈಸಿಯಾಗಿ ಇದ್ರ ಮೇಲೆ ಬರ್ತಕ್ಕಂಥ ಕ್ವೆಶನ್ಸ್ನ ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಆಗಿರ್ತದೆ. ಸೊ ನೆಕ್ಸ್ಟ್ ಇದಾದಮೇಲೆ ನೆಕ್ಸ್ಟ್ ಚಾಪ್ಟರ್ ಅಥವಾ ಯೂನಿಟ್, ಸೊ ಇದು ಬಂದು ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನ. ಓಕೆ, ಸೊ ಸ್ಪೇಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಇದನ್ನು ಆಲ್ಮೋಸ್ಟ್ ನೀವೆಲ್ಲ ಪ್ರಿಲಿಮ್ಸ್ಗಂತೂ ಓದ್ಕೊಂಡಿರ್ತೀರ. ಸೊ ಪ್ರಿಲಿಮ್ಸ್ನ ಕರೆಂಟ್ ಅಫೇರ್ಸಲ್ಲಿ ಸೊ ಬಾಹ್ಯಾಕಾಶದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳಿದೆ, ಸೊ ಅದನ್ನೆಲ್ಲ ಸೊ ನೀವು ಪ್ರಿಲಿಮ್ಸಲ್ಲಿ ಕವರ್ ಮಾಡಿರ್ತೀರ. ಸೊ ಅಫ್ಕೋರ್ಸ್ ಪ್ರಿಲಿಮ್ಸಲ್ಲಿ ಕವರ್ ಮಾಡಿರ್ತಕ್ಕಂಥ ಆ ಟಾಪಿಕ್ಸ್ನೇ ಸ್ವಲ್ಪ ಅದ್ರ ಮೇಲೆ ಪಾಯಿಂಟ್ಸ್ ಮಾಡಿ ಇಟ್ಕೊಂಡು, ಓಕೆ, ಮೇನ್ಸ್ಗೂ ಪ್ರಿಪೇರ್ ಆಗಿದ್ದರೆ ಇದು ಮೇನ್ಸ್ಗೂ ಅದೇ ಟಾಪಿಕ್ಸ್ ಸಾಕಾಗಿರ್ತದೆ. ಓಕೆ, ಸೊ ಇದ್ರಲ್ಲಿ ಬರ್ತಕ್ಕಂಥ ಒಂದು ಟಾಪಿಕ್ಸ್ ಯಾವುದಂತ ಸ್ವಲ್ಪ ನೋಡೋಣ.
ಸೊ ಇದರಲ್ಲಿ ಫಸ್ಟ್ ಒನ್ ಬ್ರೀಫ್ ಹಿಸ್ಟ್ರಿ ಆಫ್ ಗ್ಲೋಬಲ್ ಸ್ಪೇಸ್ ಪ್ರೋಗ್ರಾಮ್ಸ್ ಆ್ಯಂಡ್ ಕರೆಂಟ್ ಸ್ಪೇಸ್ ಪ್ರೋಗ್ರಾಮ್ಸ್. ಓಕೆ, ಜಾಗತಿಕ ಬಾಹ್ಯಾಕಾಶದ ಕಾರ್ಯಕ್ರಮಗಳು. ಓಕೆ, ಸೊ ಇಲ್ಲಿ ಇಂಡಿಯಾ ಅಂತಲ್ಲ, ಎಲ್ಲ ಬೇರೆ ಯುರೋಪಿಯನ್ ಸೈನ್ಸ್ ಅವ್ರದ್ದು, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅವ್ರದ್ದು ಆಗ್ಬೋದು, ಹಾಗೆ ನಾಸಾ ಅವ್ರದ್ದು ಆಗ್ಬೋದು, ಅಥವಾ ಕೆನಡಿಯನ್ ಸ್ಪೇಸ್ ಏಜೆನ್ಸಿ ಇರ್ಬೋದು. ಓಕೆ, ಸೊ ಜಾಗತಿಕ ಮಟ್ಟದಲ್ಲಿ ಚೈನಾದವ್ರದ್ದು ಆಗ್ಬೋದು. ಸೊ ಏನೇನು ಸ್ಪೇಸ್ ಡೆವಲಪ್ಮೆಂಟ್ಸ್ ಆಗ್ತಿದೆ, ಅವರೇನು ಸ್ಪೇಸ್ಗೆ ಯಾವ ಥರದ ಒಂದು ಉಪಗ್ರಹಗಳನ್ನ ಕಳಿಸ್ಕೊಡ್ತಾ ಇದ್ದಾರೆ. ಓಕೆ, ಹಾಗೆ ಅಂತಾರಾಷ್ಟ್ರೀಯ ಒಂದು ಬೆಳವಣಿಗೆಗಳು, ಬಾಹ್ಯಾಕಾಶ ಬೆಳವಣಿಗೆ ಏನೇನಾಗ್ತದೆ ಅದನ್ನು ಸ್ವಲ್ಪ ಬ್ರೀಫಾಗಿ ನೋಡ್ಕೊಂಡಿರ್ಬೇಕಾಗಿರ್ತದೆ. ಅಂದರೆ ಪ್ರತಿ ದೇಶ ಅದು ಕಳಿಸ್ತಕ್ಕಂಥ ಪ್ರತಿ ಸ್ಯಾಟಲೈಟ್ಸ್ನ ನೋಡ್ಕೋಬೇಕು ಅಂತೇನಿಲ್ಲ. ಓಕೆ, ಚೈನಾದೀಗ ಯಾವುದು ಕಮ್ಯುನಿಕೇಷನ್ ಸ್ಯಾಟಲೈಟ್ ಕಳಿಸ್ಕೊಡ್ತು ಅಥವಾ ಚೈನಾ ಇನ್ಯಾವುದೋ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ ಕಳಿಸ್ಕೊಡ್ತು. ಸೊ ಅದನ್ನೆಲ್ಲ ಡೀಟೇಲ್ಸ್ ನಾವು ತಿಳ್ಕೊಳ್ಳೋದು ಬೇಕಾಗಿಲ್ಲ. ಬಟ್ ಅಂತಾರಾಷ್ಟ್ರೀಯ ಮಹತ್ವವನ್ನು ಹೊಂದಿರತಕ್ಕಂಥ ಬಾಹ್ಯಾಕಾಶ ಬೆಳವಣಿಗೆಗಳಿವೆ, ಅವನ್ನಷ್ಟು ಮಾತ್ರ ನಾವು ನೋಡ್ಕೋಬೇಕಾಗಿರ್ತದೆ. ಓಕೆ, ಅಮೇರಿಕಾ ಕೂಡ ಹಾಗೆ. ಸೊ ಅಮೇರಿಕಾ ಆಗ್ಬೋದು ಅಥವಾ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅವರು ಆಗ್ಬೋದು. ಸೊ ಅವರು ಕಳಿಸ್ಕೊಡ್ತಕ್ಕಂಥ ನಾರ್ಮಲ್ ಸ್ಯಾಟಲೈಟ್ಸ್, ಓಕೆ, ಕಮ್ಯುನಿಕೇಷನ್ ಪರ್ಪಸ್ಗೆ ಅಥವಾ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ಸ್ನ ಕಳಿಸ್ಕೊಟ್ಟಾಗ ಸೊ ಅವು ನಮಗೆ ಇಂಪಾರ್ಟೆಂಟ್ ಆಗೋದಿಲ್ಲ. ಆದರೆ ಸೊ ಅಂತಾರಾಷ್ಟ್ರೀಯ ಒಂದು ವಿಷಯವಾಗಿ ಸೊ ಅದು ನಮಗೆ ನ್ಯೂಸ್ ಪೇಪರ್ಸಲ್ಲಿ ಬಂದಾಗ, ಓಕೆ, ಸ್ಪೇಸ್ ಸ್ಟೇಷನ್ ಬಗ್ಗೆ ಏನೋ ಬಂತು, ಸೊ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಬಗ್ಗೆ ಬಂತು. ಸೊ ಅದ್ರ ಬಗ್ಗೆ ಆಗ್ಬೋದು. ಹಾಗೆ ಆಸ್ಟ್ರಾಯ್ಡ್ ಮೈನಿಂಗ್ ಬಗ್ಗೆ ಏನೋ ನ್ಯೂಸ್ ಪೇಪರ್ಸಲ್ಲಿ ಬರ್ತಿದೆ. ಸೊ ಆ ಡೆವಲಪ್ಮೆಂಟ್ ನಮ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಾಸಾ ಆಗಲಿ ಅಥವಾ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅವರಾಗಲಿ ಸೊ ಮಾರ್ಸ್ ಕಡೆಗೆ ಯಾವುದೋ ಒಂದು ಆರ್ಬಿಟರ್ನ ಕಳಿಸಿದ್ದಾರೆ ಅಥವಾ ರೋವರ್ನ ಕಳಿಸಿದ್ದಾರೆ. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಹಾಗೆ ಸೊ ಸೋಲಾರ್ ಸಿಸ್ಟಮಲ್ಲಿ ಸೊ ಅದ್ರ ಟ್ರಾವೆಲ್ ಮಾಡಲಿಕ್ಕೆ ಯಾವುದೊಂದು ಸ್ಪೇಸ್ ಕ್ರಾಫ್ಟ್ನ ಕಳಿಸ್ಕೊಟ್ಟಿದ್ದಾರೆ. ಸೊ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಸೊ ಹೊಸ ಒಂದು ಅಧ್ಯಯನಕ್ಕಂತ ಅಂತ ಹೇಳ್ಬಿಟ್ಟು ಸೊ ಯಾವುದೇ ಬಾಹ್ಯಾಕಾಶ ಸಂಸ್ಥೆಗಳು ಸೊ ಅದಕ್ಕಂತ ಒಂದು ಗಗನನೌಕೆಗಳನ್ನು ಕಳಿಸ್ಕೊಟ್ಟಾಗ ಅಂಥವು ನಮಗೆ ಇಂಪಾರ್ಟೆಂಟ್ ಆಗಿರ್ತದೆ. ಓಕೆ, ಈಗ ಸಣ್ಣ ಸ್ಟಡಿ ಮಾಡಲಿಕ್ಕೆ, ಸೂರ್ಯನ ವೀಕ್ಷಣೆ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಸೊ ಅಮೇರಿಕಾ ಒಂದು ನೌಕೆಯನ್ನು ಕಳಿಸ್ಕೊಟ್ಟಿತ್ತು, ವೀಕ್ಷಣಾಲಯವನ್ನೇ ಕಳಿಸ್ಕೊಟ್ಟಿತ್ತು, ಸೌರ ವೀಕ್ಷಣಾಲಯನೇ ಕಳಿಸ್ಕೊಟ್ಟಿತ್ತು, ಸೋಹೋ ಅಂತ ಹೇಳ್ಬಿಟ್ಟು. ಸೊ ಇತ್ತೀಚೆಗೆ ಇಂಡಿಯಾಕ್ಕೆ, ಭಾರತ ಕೂಡ ಈ ಸೌರ ವೀಕ್ಷಣಾಲಯ ಒಂದನ್ನು ಕಳಿಸ್ಕೊಟ್ಟಿದೆ, ಆದಿತ್ಯ L1 ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಅಂತಾರಾಷ್ಟ್ರೀಯ ಮಹತ್ವ ಹೊಂದಿರತಕ್ಕಂಥ ಒಂದು ಬಾಹ್ಯಾಕಾಶ ಬೆಳವಣಿಗೆಗಳಿರ್ತವೆ, ಬಾಹ್ಯಾಕಾಶ ಕಾರ್ಯಕ್ರಮಗಳಿರ್ತವೆ. ಸೊ ಅವನ್ನು ನಾವು ನೋಡ್ಕೋಬೇಕಾಗಿರ್ತದೆ. ಅದಾದಮೇಲೆ ಇದರಲ್ಲಿ ಸೆಕೆಂಡ್ ಟಾಪಿಕ್ ಸ್ಪೇಸ್ ಪ್ರೋಗ್ರಾಮ್ ಇನ್ ಇಂಡಿಯಾ. ಸೊ ಇದರಲ್ಲಿ ಇನ್ಸ್ಯಾಟ್ IRS ಸಿಸ್ಟಮ್. ಓಕೆ, ಸೊ ನಮ್ಮ ಭಾರತದ ಒಂದು ಬಾಹ್ಯಾಕಾಶ ಒಂದು ಕಾರ್ಯಯೋಜನೆಗಳಲ್ಲಿ ಸೊ ನಾವು ಇನ್ಸಾಟ್ ಸರಣಿ ಉಪಗ್ರಹಗಳನ್ನು ಕಳಿಸ್ಕೊಟ್ಟಿದ್ದೀವಿ. ಹಾಗೆ ಇಂಡಿಯನ್ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ಸ್ನ ಸೊ ಅದನ್ನು ನಾವು ಬಾಹ್ಯಾಕಾಶ ಕಳಿಸಿದ್ವಿ. ಎಜುಸ್ಯಾಟ್ ಎಜುಕೇಷನಲ್ ಪ್ರೋಗ್ರಾಮ್ಸ್ನ ಟ್ರಾನ್ಸ್ಮಿಟ್ ಮಾಡಲಿಕ್ಕೆ ಅಂತಲೇ ಬಿಟ್ಟು ಸೊ ಒಂದು ಉಪಗ್ರಹವನ್ನು, ಒಂದು ಕಮ್ಯುನಿಕೇಷನ್ ಸ್ಯಾಟಲೈಟ್ನ ಕಳಿಸ್ಕೊಟ್ಟಿದ್ವಿ. ಸೊ ಅದನ್ನು ಕೊಟ್ಟಿದ್ದಾರೆ. ಹಾಗೆ ಚಂದ್ರಯಾನ, ಓಕೆ, ಚಂದ್ರಯಾನ 1 ಸಿಲೆಬಸ್ಸಲ್ಲಿ ಕೊಟ್ಟಿದ್ದೆ. ಬಟ್ ಅಫ್ಕೋರ್ಸ್ ಚಂದ್ರಯಾನ ಮಿಷನ್ ಪೂರ್ತಿಯಾಗಿ ನಾವು ನೋಡ್ಕೊಂಡಿರ್ಬೇಕಾಗಿರ್ತದೆ. ಸೊ ಚಂದ್ರಯಾನ 1 ಅದು ಮುಗೀತು. ಓಕೆ, ಸ್ಯಾಟಲೈಟ್ನ ಚಂದ್ರನ ಕಡೆಗೆ ಕಳಿಸ್ಕೊಟ್ಟಿದ್ದು, ಚಂದ್ರನ ಕಕ್ಷೆಗೆ ಇರಿಸಿದ್ದು. ಸೊ ಚಂದ್ರಯಾನ 2 ಅದು ಫೇಲ್ಯೂರ್ ಆಯಿತು. ಓಕೆ, ಚಂದ್ರಯಾನ 3, ಸೊ ಚಂದ್ರಯಾನ 3 ಅಫ್ಕೋರ್ಸ್ ಲ್ಯಾಂಡರ್ ಮತ್ತು ರೋವರ್ನ ಸೊ ಚಂದ್ರನ ಮೇಲೆ ಯಶಸ್ವಿಯಾಗಿ ನಾವು ಇಳಿಸಿದ್ವಿ. ಸೊ 2 ಮತ್ತು 3 ಇದರ ಒಂದು ಲ್ಯಾಂಡಿಂಗಲ್ಲಿ ಏನೇನು ಚೇಂಜಸ್ ಇದ್ದಾವೆ. ಓಕೆ, ಸೊ 3 ನಾವು ಸಾಫ್ಟ್ ಲ್ಯಾಂಡಿಂಗ್ ಮಾಡಲಿಕ್ಕೆ ಸೊ ಯಾವ ರೀತಿ ಸಕ್ಸಸ್ ಆದ್ವಿ. ಸೊ 2 ಫೇಲ್ಯೂರ್ ಆಗಲಿಕ್ಕೆ ಸೊ ಏನೇನು ಅಲ್ಲಿ ಡ್ರಾಬ್ಯಾಕ್ಸ್ ಇದ್ವು. ಓಕೆ, 2 ಮತ್ತು 3 ಲ್ಯಾಂಡಿಂಗಲ್ಲಿ ಏನು ಡಿಫ್ರೆನ್ಸಸ್ ಇದೆ. ಓಕೆ, ಸೊ ಆ ಡಿಫ್ರೆನ್ಸಸ್ ಸ್ವಲ್ಪ ನೋಡ್ಕೊಂಡಿರ್ಬೇಕಾಗಿರ್ತದೆ. ಸೊ ಚಂದ್ರಯಾನ 3 ಯಾವ ರೀತಿ ಇದರಲ್ಲಿ ನಮ್ಮ ಒಂದು ವೈಜ್ಞಾನಿಕ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಸೊ ಇಸ್ರೋ ಏನೇನು ಸಾಧನೆಗಳನ್ನ ಮಾಡಿದೆ. ಓಕೆ, ಈ ಸಾಧನೆಗಳನ್ನ ನಾವು ನೋಡ್ಕೊಂಡಿರ್ಬೇಕಾಗಿರ್ತದೆ. ಓಕೆ, ಚಂದ್ರಯಾನ ಈ ಕಾರ್ಯಯೋಜನೆ ಯಾವ ರೀತಿ ನಮ್ಮ ಸೊ ಇಸ್ರೋ ಅವ್ರಿಗೆ ಅದು ತುಂಬ ಪ್ರಮುಖ ಒಂದು ಘಟ್ಟವಾಗುತ್ತೆ. ಓಕೆ, ಯಾವ ರೀತಿ ನಮ್ಮ ಒಂದು ಚಾರಿತ್ರಿಕ ಒಂದು ಇದನ್ನು ಕ್ರಿಯೇಟ್ ಮಾಡಲಿಕ್ಕೆ ಸೊ ಇದು ಸಹಾಯಕವಾಗಿದೆ. ಸೊ ಇದನ್ನು ನಾವು ನೋಡ್ಕೋಬೇಕಾಗಿರ್ತದೆ. ಓಕೆ, ಸೊ ಇದಾದಮೇಲೆ ಅಪ್ಲಿಕೇಶನ್ಸ್ ಆಫ್ ಸ್ಪೇಸ್ ಟೆಕ್ನಾಲಜಿ ಇನ್ ಇಂಡಿಯಾ ವಿತ್ ಸ್ಪೆಷಲ್ ರೆಫರೆನ್ಸ್ ಟು ಎಜುಕೇಷನಲ್, ಅಗ್ರಿಕಲ್ಚರಲ್ ಆ್ಯಂಡ್ ಅದರ್ ರೂರಲ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್. ಓಕೆ, ಸೊ ಬಾಹ್ಯಾಕಾಶ ವಿಜ್ಞಾನ ಅಥವಾ ತಂತ್ರಜ್ಞಾನ ಸೊ ಅದು ಬೇರೆ ಬೇರೆ ಕ್ಷೇತ್ರದಲ್ಲಿ, ಕೃಷಿ ಕ್ಷೇತ್ರದಲ್ಲಿ ಅದರ ಉಪಯೋಗ ಹೇಗಾಗ್ತದೆ, ಹಾಗೆ ವೈದ್ಯಕೀಯ ಕ್ಷೇತ್ರದಲ್ಲಿ, ಎಜುಕೇಷನಲ್ ಇದರಲ್ಲಿ ಯಾವ ರೀತಿ ಅದು ಉಪಯೋಗ ಆಗುತ್ತೆ. ಓಕೆ, ಗ್ರಾಮೀಣ ಅಭಿವೃದ್ಧಿಗೆ ಚಟುವಟಿಕೆಗಳಲ್ಲಿ ಯಾವ ರೀತಿ ಉಪಯೋಗ ಆಗುತ್ತೆ, ಇದನ್ನು ಕೂಡ ನೋಡ್ಕೊಂಡಿರ್ಬೇಕಾಗುತ್ತದೆ. ಲಾಸ್ಟ್ ಒಂದು ಎಕ್ಸಾಂಪಲ್ ಇದೇ ಥರ ಕ್ವಶನ್ ಕೇಳಿದ್ರು.
ಓಕೆ, ರೂರಲ್ ಡೆವಲಪ್ಮೆಂಟ್ ಇದ್ರ ಮೇಲೆ ಕ್ವಶನ್ ಕೇಳಿದ್ದಾನೆ. ಹಾಗೆ ಅಗ್ರಿಕಲ್ಚರ್ ಇದ್ರ ಮೇಲೆ ಕೂಡ ಕ್ವಶನ್ ಬಂದಿದೆ. ಸೊ ಡಿಸ್ಕಸ್ ದ ರೋಲ್ ಆಫ್ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ಸ್ ಇನ್ ಅಗ್ರಿಕಲ್ಚರ್ ಅಂತ ಹೇಳ್ಬಿಟ್ಟು ಸೊ ಒಂದು ಕ್ವಶನ್ KS ಮೆನ್ಸಲ್ಲಿ ಕೇಳಿದ್ದಾರೆ. ಓಕೆ, ದೂರ ಸಂವೇದಿ ಉಪಗಳ ಒಂದು ಪಾತ್ರ, ಕೃಷಿ ಕ್ಷೇತ್ರದಲ್ಲಿ ದೂರ ಸಂವೇದಿ ಉಪಗಳ ಪಾತ್ರ ಏನು ಅಂತ ಹೇಳ್ಬಿಟ್ಟು ಸೊ ಅದನ್ನು ಚರ್ಚಿಸಿ ಅಂತ ಹೇಳ್ಬಿಟ್ಟು ಒಂದು ಕ್ವಶನ್ ಕೇಳಿದ್ದಾರೆ. ಓಕೆ, ಸೊ ಹಾಗಾಗಿ ಈ ಸೆಕ್ಷನ್ ಈ ಯೂನಿಟಿಂದ ಸೊ ಒಂದು ಕ್ವಶನ್ ಗ್ಯಾರಂಟಿಯಾಗಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಈ ಬಾರಿ ಅದು ಈಗ ನಡೀತಕ್ಕಂಥ ಒಂದು ಎಕ್ಸಾಮಲ್ಲಿ ಬಾಹ್ಯಾಕಾಶ ಕ್ಷೇತ್ರದಿಂದ ಸೊ ಪ್ರಶ್ನೆ ಕೇಳಲಿಕ್ಕೆ ಹಲವು ವಿಷಯಗಳಿದಾವೆ. ಓಕೆ, ಅಂತ ಹಲವು ವಿಷಯಗಳೇನು ನಮ್ಮಲ್ಲೇ ಸೊ ನಮ್ಮ ಭಾರತದ ಒಂದು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಹಲವಾರು ಒಂದು ಸಾಧನೆಗಳು ಆಗಿದೆ ಅಂತ ನಾವು ಹೇಳ್ಬೋದು. ಅದರಲ್ಲಿ ಒಂದು ಚಂದ್ರಯಾನ 3 ಅದು ಯಶಸ್ವಿಯಾಗಿರ್ತಕ್ಕಂಥದ್ದು. ಹಾಗೆ ಆದಿತ್ಯ L1 ಸೌರ ವೀಕ್ಷಣೆಯನ್ನು ಯಶಸ್ವಿಯಾಗಿ ಸೊ ಅದನ್ನು ಕಕ್ಷೆಗೆ ಸೇರಿಸಿದ್ವಿ, ಹಲೋ ಆರ್ಬಿಟ್ಗೆ ಅದನ್ನು ಸೇರಿಸಲಾಗಿದೆ. ಓಕೆ, ಹಾಗೆ ಇನ್ನು ಕೆಲವೊಂದು ಡೆವಲಪ್ಮೆಂಟ್ಸ್ ಅಂದರೆ ಸೊ ನಾಸಾ ಅವ್ರ ಜೊತೆ ಸೇರಿಕೊಂಡು ಇಸ್ರೋ ಮತ್ತು ನಾಸಾ ಜಂಟಿಯಾಗಿ ಸೊ ಒಂದು ಸ್ಯಾಟಲೈಟ್ನ ನಿರ್ಮಾಣ ಮಾಡಿದೆ, ನಿಸಾರ್ ಅಂತ ಹೇಳ್ಬಿಟ್ಟು ಅದನ್ನು ಕಳಿಸ್ಲಿದ್ದೀವಿ. ಓಕೆ, ಈ ರೀತಿ ಹೊಸ ಡೆವಲಪ್ಮೆಂಟ್ಸು ಸೊ ಲಾಸ್ಟ್ 2023 ಹೊಸ ಬೆಳವಣಿಗೆ ಸುಮಾರಾಗಿದೆ. ಇತ್ತೀಚೆಗೆ ಸೊ ಒಂದು ಸ್ಪ್ಯಾಡಕ್ಸ್ ಅಂತ ಹೇಳ್ಬಿಟ್ಟು ಸೊ ಒಂದು ಎಕ್ಸ್ಪೆರಿಮೆಂಟ್ ನಮ್ಮ ಇಸ್ರೋ ಕಂಡಕ್ಟ್ ಮಾಡಿರೋದು ನಿಮ್ಮೆಲ್ಲ ನೋಡಿರ್ಬೋದು. ಓಕೆ, 2 ಸ್ಯಾಟಲೈಟ್ಸ್ನ ಸ್ಪೇಸಿಗೆ ಕಳಿಸಿ ಸೊ 2 ಸ್ಪೇಸಲ್ಲಿ ಒಂದು ಡಾಕಿಂಗ್ ಎಕ್ಸ್ಪೆರಿಮೆಂಟ್ನ ಕಂಡಕ್ಟ್ ಮಾಡ್ತಿದ್ರೆ ಇದು ಇಂಡಿಯಾದ ಫಸ್ಟ್ ಒಂದು ಎಕ್ಸ್ಪೆರಿಮೆಂಟ್ ಅಂತ ಹೇಳ್ಬೋದು. ಓಕೆ, ಚೇಸರ್ ಟಾರ್ಗೆಟ್ ಅಂತ ಹೇಳ್ಬಿಟ್ಟು 2 ಸ್ಯಾಟಲೈಟ್ಸ್ನ ಸೊ ಅದನ್ನು ಬಾಹ್ಯಾಕಾಶಕ್ಕೆ ಕಳಿಸಿ PSLV C-60 ಲಾಂಚ್ ವೆಹಿಕಲ್ ಮೂಲಕ ಅದನ್ನು ಸ್ಪೇಸಿಗೆ ಕಳಿಸಿ ಸೊ ಅವೆರಡು ಸುಮಾರು ದಿವಸಗಳ ನಂತರ ಸ್ಪೇಸಲ್ಲಿದ್ದು ಸೊ ಅವೆರಡು ಒಂದಾಗ್ತಕ್ಕಂಥ ಕೂಡಿಸ್ತಕ್ಕಂಥ ಒಂದು ಕಾರ್ಯಯೋಜನೆ. ಸೊ ಇಸ್ರೋನ ಮೊದಲ ರೀತಿಯ ಕಾರ್ಯಯೋಜನೆ ಅಂತ ಹೇಳ್ಬೋದು. ಇದು ಯಶಸ್ವಿ ಆಯಿತು. ಓಕೆ, ಇದು ಮುಂದಕ್ಕೆ ಯಾವ ರೀತಿ ಈ ಡಾಕಿಂಗ್ ಎಕ್ಸ್ಪೆರಿಮೆಂಟ್ ಮುಂದಕ್ಕೆ ಬಾಹ್ಯಾಕಾಶ ಯೋಜನೆಗಳಿಗೆ ಯಾವ ರೀತಿ ಇದು ಉಪಯೋಗ ಆಗ್ಬೋದು ಅಂತ ಹೇಳ್ಬಿಟ್ಟು ಪ್ರಶ್ನೆ ಕೇಳ್ತಕ್ಕಂಥ ಸಾಧ್ಯತೆ ಇರ್ತದೆ. ಓಕೆ, ಸೊ ಹಾಗಾಗಿ ಈ ಬಾಹ್ಯಾಕಾಶ ಕ್ಷೇತ್ರದ ಮೇಲೆ ಪ್ರಶ್ನೆ ಕೇಳಲಿಕ್ಕೆ ಈ ವರ್ಷದಲ್ಲಿ 2023-24 ಈ ವರ್ಷಗಳಲ್ಲಿ ಸೊ ಹಲವಾರು ಬೆಳವಣಿಗೆಗಳಾಗಿದ್ದಾವೆ. ಓಕೆ, ಈ ಡೆವಲಪ್ಮೆಂಟ್ಸ್ ನೋಡಿಕೊಂಡ್ರೆ ಸಾಕು. ಸೊ ಇಲ್ಲಿಂದ ಒಂದು ಕ್ವಶನ್ ಗ್ಯಾರಂಟಿಯಾಗಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಸೊ ನಾವು ಗ್ಲೋಬಲ್ ಸ್ಪೇಸ್ ಪ್ರೋಗ್ರಾಮ್ಸ್ಗೇನು ಹೋಗೋದು ಬೇಕಾಗಿಲ್ಲ. ಬಟ್ ಇಂಡಿಯನ್ ರೀಸೆಂಟ್ ಸ್ಪೇಸ್ ಡೆವಲಪ್ಮೆಂಟ್ಸ್ ಏನಾಗಿದೆ ಸೊ ಆ ಸ್ಪೇಸ್ ಡೆವಲಪ್ಮೆಂಟ್ಸ್ ನೋಡಿಕೊಂಡ್ರೆ ಸಾಕು. ಅದರಿಂದ ಗ್ಯಾರಂಟಿಯಾಗಿ ಒಂದು ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಸೊ ಈ ಯೂನಿಟಿಂದ ಒಂದು ಕ್ವಶನ್ ಗ್ಯಾರಂಟಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಇದಾದಮೇಲೆ ಶಕ್ತಿ ಸಂಪನ್ಮೂಲಗಳು, ಎನರ್ಜಿ ರಿಸೋರ್ಸಸ್. ಸೊ ಎನರ್ಜಿ ರಿಸೋರ್ಸಸ್ ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್ಸ್. ನಾವು ಸ್ವಲ್ಪ ಪ್ರೀವಿಯಸ್ ಪೇಪರ್ಸ್ನ ನೋಡಿದ್ರೆ ಸೊ ಪ್ರೀವಿಯಸ್ ಪೇಪರ್ಸಲ್ಲಿ ಈ ಜನರೇಷನಲ್ ಬಯೋಫ್ಯೂಲ್ಸ್ ಬಗ್ಗೆ ಕೇಳಿದ್ದಾನೆ. ಓಕೆ, ಜೈವಿಕ ಇಂಧನಗಳು ಅದರ ಒಂದು ಫಸ್ಟ್ ಜನರೇಷನ್ ಬಯೋಫ್ಯೂಲ್ಸು, ಸೆಕೆಂಡ್ ಜನರೇಷನ್ ಬಯೋಫ್ಯೂಲ್ಸ್ ಯಾವುವು, ಥರ್ಡ್ ಜನರೇಷನ್ ಬಯೋಫ್ಯೂಲ್ಸ್ ಯಾವುದು. ಓಕೆ, ಇದ್ರ ಬಗ್ಗೆ ಆಲ್ರೆಡಿ ಕ್ವಶನ್ ಬಂದಿದೆ. ಸೊ ಹಾಗಾಗಿ ಇದ್ರ ಮೇಲೆ ಕ್ವಶನ್ ಬರ್ತಕ್ಕಂಥ ಸಾಧ್ಯತೆಗಳು ತುಂಬಾ ಹೆಚ್ಚಿದೆ. ಇನ್ನೊಂದು ಬಾರಿ ಡಿಸ್ಕಸ್ ಇಂಡಿಯಾಸ್ ಪೊಟೆನ್ಶಿಯಾಲಿಟಿ ಇನ್ ಹಾರ್ನೆಸಿಂಗ್ ಎನರ್ಜಿ ಫ್ರಮ್ ನಾನ್ ಕನ್ವೆನ್ಷನಲ್ ರಿಸೋರ್ಸಸ್. ಅಸಾಂಪ್ರದಾಯಿಕ ಸಂಪನ್ಮೂಲಗಳಿಂದ ಶಕ್ತಿಯನ್ನು ಉತ್ಪಾದನೆ ಮಾಡ್ತಕ್ಕಂಥ ಭಾರತಕ್ಕಿರುವ ಸಾಮರ್ಥ್ಯವನ್ನು ಚರ್ಚಿಸಿ. ಇದು ಕೂಡ ಪ್ರಶ್ನೆ ಆಗಿದೆ. ಸೊ ಹಾಗಾಗಿ ಈ ಯೂನಿಟ್ ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಓಕೆ, ಸೊ ಈ ಯೂನಿಟಲ್ಲಿ ಬರ್ತಕ್ಕಂಥ ಟಾಪಿಕ್ಸ್ ಏನಂತ ಸ್ವಲ್ಪ ನೋಡೋಣ. ಸೊ ಈ ಯೂನಿಟಲ್ಲಿ ಬರ್ತಕ್ಕಂಥದ್ದು ಸೊ ಫಸ್ಟ್ ಒನ್ ಇಂಡಿಯನ್ ಎನರ್ಜಿ ಸಿನಾರಿಯೋ. ಓಕೆ, ಭಾರತದ ಒಂದು ಇಂಧನ ಒಂದು ಪೂರ್ತಿ ಸನ್ನಿವೇಶ ಏನಿದೆ ಅದರ ಬಗ್ಗೆ. ಸೊ ಇದರಲ್ಲಿ ಹೈಡಲ್, ಥರ್ಮಲ್, ನ್ಯೂಕ್ಲಿಯರ್ ಆ್ಯಂಡ್ ರಿನ್ಯೂವಬಲ್. ಓಕೆ, ಸೊ ಜಲವಿದ್ಯುತ್ ಮತ್ತು ಉಷ್ಣ ವಿದ್ಯುತ್ ಮತ್ತು ಅಣುವಿದ್ಯುತ್. ಓಕೆ, ಸೊ ಈಗ ಪ್ರೆಸೆಂಟ್ ನಮ್ಮ ಸಿಚುವೇಶನ್ ಏನಿದೆ. ಓಕೆ, ಹೈಡಲ್ ಎನರ್ಜಿ ನಾವು ಎಷ್ಟು ಜನರೇಟ್ ಮಾಡ್ತಿದ್ವಿ ನಮ್ಮ ಕಂಟ್ರಿಯಲ್ಲಿ, ಥರ್ಮಲ್ ಸೋರ್ಸಿಂದ ಸೊ ಎಷ್ಟು ಎನರ್ಜಿ ನಾವು ಜನರೇಟ್ ಮಾಡ್ತಿದ್ವಿ, ಸೊ ನ್ಯೂಕ್ಲಿಯರ್ ರಿಯಾಕ್ಟರ್ಸಿಂದ ಎಷ್ಟು ಎನರ್ಜಿ ನಾವು ಜನರೇಟ್ ಮಾಡ್ತಿದ್ವಿ. ಸೊ ಪ್ರೆಸೆಂಟ್ ಸಿಚುವೇಶನ್ ತಿಳ್ಕೊಂಡಿರ್ಬೇಕಾಗತ್ತೆ. ಇನ್ನು ಅಫ್ಕೋರ್ಸ್ ಇಲ್ಲಿ ಜನರೇಟ್ ಹೇಗೆ ಮಾಡ್ತಾರೆ ಅದರ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ನೋಡ್ಕೊಳ್ಳೋದು ಬೇಕಾಗಿಲ್ಲ. ಸೊ ಹೈಡಲ್ ಪವರ್ ಜನರೇಷನಲ್ಲಿ ಸೊ ವಾಟ್ಸ್ ದ ಸೈನ್ಸ್ ಬಿಹೈಂಡ್ ಎನರ್ಜಿ ಜನರೇಷನ್ ಇನ್ ದ ಹೈಡಲ್ ಜನರೇಷನ್ಸ್. ಸೊ ಅದು ನಾವು ಆ ಟೆಕ್ನಿಕಲ್ ಆಸ್ಪೆಕ್ಟ್ಸಲ್ಲಿ ನೋಡ್ಕೊಳ್ಳೋದು ಬೇಕಾಗಿಲ್ಲ. ಎಷ್ಟು ಉತ್ಪಾದನೆ ಮಾಡ್ತಿದ್ದೀವಿ ಅದನ್ನು ನೋಡ್ಕೊಂಡ್ರೆ ಸಾಕಾಗತ್ತೆ. ನಮ್ಮಲ್ಲಿರ್ತಕ್ಕಂಥ ಪ್ರಮುಖ ಜಲವಿದ್ಯುತ್ ಒಂದು ಯೋಜನೆಗಳು ಯಾವುವು. ಓಕೆ,
ಓಕೆ, ಅವನ್ನು ನೋಡ್ಕೊಂಡಿರಬೇಕು. ಹಾಗೆ ಶಾಖೋತ್ಪನ್ನ ಸ್ಥಾವರಗಳು, ನಮ್ಮ ದೇಶದಲ್ಲಿರ್ತಕ್ಕಂಥ ಶಾಖೋತ್ಪನ್ನ ಸ್ಥಾವರಗಳೇನಿದ್ದಾವೆ, ಒಟ್ಟು ಎಷ್ಟು ವಿದ್ಯುತ್ ಶಕ್ತಿಯನ್ನು ಈ ಶಾಖೋತ್ಪನ್ನ ಸ್ಥಾವರಗಳಿಂದ ಉತ್ಪತ್ತಿ ಮಾಡ್ತಿದ್ವಿ. ಸೊ ಪೂರ್ತಿ ನಮ್ಮ ದೇಶದಲ್ಲಿ ಉತ್ಪತ್ತಿ ಆಗ್ತಾ ಇರ್ತಕ್ಕಂಥ ಒಟ್ಟು ಶಕ್ತಿ ಇದರಲ್ಲಿ ಈ ಶಾಖೋತ್ಪನ್ನ ಸ್ಥಾವರಗಳ ಒಂದು ಕೊಡುಗೆ ಏನಿದೆ, ಹಾಗೆ ಜಲವಿದ್ಯುತ್ ಸ್ಥಾವರಗಳ ಒಂದು ಕೊಡುಗೆ ಏನಿದೆ, ಹಾಗೆ ಅಣು ಸ್ಥಾವರಗಳ ಒಂದು ಅದರ ಒಂದು ಕೊಡುಗೆ ಏನಿದೆ. ಓಕೆ, ಅದರ ಕಾಂಟ್ರಿಬ್ಯೂಷನ್ಸ್ ಎಷ್ಟಿದೆ, ಸೊ ಪ್ರತಿ ಇದ್ರೂ ಕಾಂಟ್ರಿಬ್ಯೂಷನ್ ಅದನ್ನ ನೋಡ್ಕೊಂಡಿರ್ಬೇಕು. ಓಕೆ, ಈಗ ನಾವು ಈ 3 ಶಕ್ತಿಯ ಒಂದು ಮೂಲಗಳಲ್ಲ ನಾವು ನೋಡಿದಾಗ ಹೆಚ್ಚಿನ ಒಂದು ಉತ್ಪನ್ನ ಆಗ್ತಾ ಇರೋದು ಈ ಶಾಖೋತ್ಪನ್ನ ಸ್ಥಾವರಗಳಿಂದನೇ. ಓಕೆ, ಸೊ ಮೋರ್ ದ್ಯಾನ್ 55% ಆಫ್ ಎನರ್ಜಿ ದಟ್ ವಿ ಆರ್ ಪ್ರೊಡ್ಯೂಸಿಂಗ್ ಫ್ರಮ್ ಥರ್ಮಲ್ ಸೋರ್ಸಸ್. ಓಕೆ, ಕೋಲ್, ಗ್ಯಾಸ್, ಇದರಿಂದ ನಾವು ಹೆಚ್ಚಿನ ಶಕ್ತಿ ಉತ್ಪಾದನೆ ಮಾಡ್ತಾ ಇದ್ದೀವಿ. ಸೊ ಸೆಕೆಂಡ್ ಇದ್ರಲ್ಲಿ ಅಂತ ಎತ್ಕೊಂಡಾಗ ಜಲವಿದ್ಯುತ್ ಸ್ಥಾವರಗಳಿಂದ, ಜಲವಿದ್ಯುತ್ ಯೋಜನೆಯಿಂದ, ಸೊ ಅದರಿಂದ ನಾವು ಎರಡನೇ ಒಂದು ಮಟ್ಟದಲ್ಲಿ, ಓಕೆ, ಎರಡನೇ ರ್ಯಾಂಕಲ್ಲಿ ಅದಿದೆ ಅಂತ ಹೇಳ್ಬೋದು. ಇನ್ನು ಕೊನೆ ಇದರಲ್ಲಿ ತೀರಾ ಕಡಿಮೆ ಒಂದು ಶಕ್ತಿಯನ್ನು ಉತ್ಪಾದನೆ ಮಾಡ್ತಾ ಇರೋದು ಯಾವುದಪ್ಪ ಅಂದರೆ ಅಣು ಸ್ಥಾವರಗಳಂತ ಹೇಳ್ಬೋದು. ಸೊ 3 ಕೊಡುಗೆ ಎಷ್ಟಿದೆ ಒಟ್ಟು ಶಕ್ತಿ ಉತ್ಪಾದನೆಯಲ್ಲಿ, ಸೊ 3 ಒಂದು ಕೊಡುಗೆ ಏನಿದೆ, ಓಕೆ, ಎಷ್ಟೆಷ್ಟು ಪರ್ಸೆಂಟೇಜ್ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ಸೊ ಅದನ್ನು ನೋಡ್ಕೋಬೇಕಾಗತ್ತೆ. ಹಾಗೆ ಹೊಸದಾಗಿ ಈಗ ನಾವು ವಿದ್ಯುತ್ ಉತ್ಪಾದನೆಗೆ ಅಥವಾ ಶಕ್ತಿ ಉತ್ಪಾದನೆಗೆ ಅಸಾಂಪ್ರದಾಯಿಕ ಸಂಪನ್ಮೂಲಗಳೇ ನಾವು ನೋಡ್ತಾ ಇದ್ವಿ. ಓಕೆ, ರಿನ್ಯೂಬಲ್ ರಿಸೋರ್ಸಿಂದ ಈಗ ಎನರ್ಜಿ ಪ್ರೊಡ್ಯೂಸ್ ಮಾಡ್ತಾ ಇದ್ವಿ, ಎಸ್ಪೆಷಲಿ ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಬಯೋಮಾಸ್ ಎನರ್ಜಿ, ಅಂಡ್ ದೆನ್ ಸ್ಮಾಲ್ ಹೈಡಲ್ ಪವರ್ ಪ್ರಾಜೆಕ್ಟ್ಸ್. ಓಕೆ, ಸಣ್ಣ ನೀರಾವರಿ ಯೋಜನೆಗಳು, ವಿದ್ಯುತ್ ಯೋಜನೆಗಳು, ಸಣ್ಣ ಜಲವಿದ್ಯುತ್ ಯೋಜನೆಗಳಿದೆಯಲ್ಲ, ಅದನ್ನು ಕೂಡ ಈ ಅಸಾಂಪ್ರದಾಯಿಕ ಸಂಪನ್ಮೂಲಗಳ ಒಂದು ಕ್ಯಾಟಗರಿಗೆ ಅದನ್ನು ಸೇರಿಸ್ಕೊಳ್ಳಲಾಗಿರುತ್ತೆ. ಓಕೆ, ಹಾಗಾಗಿ ಈಗ ಇದ್ರ ಕೊಡುಗೆ ಸ್ವಲ್ಪ ಹೆಚ್ಚಿಗೆ ಆಗ್ತಾ ಬರ್ತಾ ಇದೆ. ರಿನ್ಯೂಬಲ್ ರಿಸೋರ್ಸಿಂದ ನಾವು ಈಗ ಹೆಚ್ಚಿನ ಒಂದು ಉತ್ಪಾದನೆ ಮಾಡ್ತಾ ಬರ್ತಾ ಇದ್ವಿ. ಓಕೆ, ಈಗ ಸೋಲಾರ್ ಎನರ್ಜಿನ ತೆಗೆದುಕೊಂಡಾಗ ಸೊ ಅದನ್ನು ಆಲ್ಮೋಸ್ಟ್ ಅದು ಏನು ಮೋರ್ ದನ್ 90 ಗಿಗಾವ್ಯಾಟ್ಸ್ವರೆಗೂ ಅದನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ವಿ. ವಿಂಡ್ ಎನರ್ಜಿ 60 ಗಿಗಾವ್ಯಾಟ್ಸ್ವರೆಗೂ ಅದನ್ನು ಪ್ರೊಡ್ಯೂಸ್ ಮಾಡಿದ್ದೀವಿ. ಓಕೆ, ಸೊ ಇದರ ಪಾತ್ರೆಗೆ ಹೆಚ್ಚಿಗೆ ಆಗ್ತಾ ಹೋಗ್ತಾ ಇದೆ. ಯಾವ ರೀತಿ ರಿನ್ಯೂಬಲ್ ರಿಸೋರ್ಸಿಂದ ಶಕ್ತಿ ಉತ್ಪಾದನೆ ಮಾಡ್ತಕ್ಕಂಥದ್ದು ಪರಿಸರಕ್ಕೆ ಯಾವ ರೀತಿ ಇದು ಸ್ನೇಹಪರವಾಗಿರ್ತದೆ. ಓಕೆ, ಎಕೋ ಫ್ರೆಂಡ್ಲಿ ಎನರ್ಜಿ ಅಂತ ಹೇಳ್ಬೋದು. ಯಾವುದೇ ಹಾನಿಯನ್ನು ಮಾಡ್ದೇ, ಪರಿಸರ ವ್ಯವಸ್ಥೆನೇನು ಕೆಡಿಸ್ದೇನೆ ಸೊ ನಾವು ವಿದ್ಯುತ್ನ ಶಕ್ತಿ ಉತ್ಪಾದನೆ ಮಾಡ್ತಕ್ಕಂಥ ಸಾಧ್ಯತೆಗಳಿರ್ತದೆ. ಓಕೆ, ಅದಕ್ಕಂತ ಒಂದು ಮಿನಿಸ್ಟ್ರಿನೂ ಇದೆ, ಸೊ ಅದಕ್ಕೆ ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ ಅಂತ ಇದ್ದಾವೆ. ಓಕೆ, ಸೊ ಈಗ ಈ ಅಸಾಂಪ್ರದಾಯಿಕ ಸಂಪನ್ಮೂಲಗಳಿಂದ ಶಕ್ತಿ ಉತ್ಪಾದನೆ ಮಾಡ್ತಕ್ಕಂಥ ಸಾಮರ್ಥ್ಯ ಭಾರತಕ್ಕೆ ಎಷ್ಟಿದೆ, ಸೊ ಸಾಮರ್ಥ್ಯ ಎಷ್ಟಿದೆ ಅಂತ ಕೇಳಿದಾಗ ಆವಾಗ ನಾವು ಈಗ ಉತ್ಪಾದನೆ ಮಾಡ್ತಕ್ಕಂಥದ್ರ ಮೇಲೆ ಬರಿಬೇಕಾಗಿಲ್ಲ. ಸೊ ಇನ್ನು ಎಷ್ಟು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಸಾಧ್ಯತೆಗಳು ಇದಾವೆ ಅದರ ಬಗ್ಗೆ ನಾವು ಹೇಳಬೇಕಾಗುತ್ತದೆ. ಓಕೆ, ಸೋಲಾರ್ ಎನರ್ಜಿ ಪ್ರೆಸೆಂಟ್ ನಾವು 100 ಗಿಗಾವ್ಯಾಟ್ಸ್ವರೆಗೂ ಅಷ್ಟೇ ಪ್ರೊಡ್ಯೂಸ್ ಮಾಡ್ತಾ ಇದ್ವಿ. ಬಟ್ ಭಾರತಕ್ಕೆ ಇರ್ತಕ್ಕಂಥ ಸಾಮರ್ಥ್ಯ ಎಷ್ಟು ಅಂದರೆ ಅರೌಂಡ್ 650 to 700 ಗಿಗಾವ್ಯಾಟ್ಸ್ವರೆಗೂ ಸೊ ನಾವು ಈ ಸೋಲಾರ್ ರೇಡಿಯೇಷನಿಂದ ನಾವು ಎನರ್ಜಿನ ಪ್ರೊಡ್ಯೂಸ್ ಮಾಡೋ ಸಾಧ್ಯತೆಗಳಿರ್ತವೆ. ಓಕೆ, இந்த ಸೋಲಾರ್ ಎನರ್ಜಿ 650 ಗಿಗಾವ್ಯಾಟ್ಸ್ ಅಷ್ಟು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಭಾರತಕ್ಕಿದೆ. ಓಕೆ, ಹಾಗೆ ವಿಂಡ್ ಎನರ್ಜಿ ಅಂತ ಬಂದಾಗ ಸೊ ಅದು ಕೂಡ ಅರೌಂಡ್ 300 to 350 ಗಿಗಾವ್ಯಾಟ್ಸ್ ಅಷ್ಟು ಎನರ್ಜಿ ಪ್ರೊಡ್ಯೂಸ್ ಮಾಡೋ ಒಂದು ಸಾಮರ್ಥ್ಯ ಭಾರತಕ್ಕಿದೆ. ಬಟ್ ಈಗ ಅಟ್ ಪ್ರೆಸೆಂಟ್ ನಾವು ವಿಂಡ್ ಎನರ್ಜಿಗೆ ಬಂದಾಗ ಸೊ ಇದರಲ್ಲಿ ಬರೀ 60 ಗಿಗಾವ್ಯಾಟ್ಸ್ ಅಷ್ಟು ಮಾತ್ರ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ವಿ. ಓಕೆ, ಬಟ್ ಪೊಟೆನ್ಶಿಯಾಲಿಟಿ ತೆಗೆದುಕೊಂಡಾಗ ಸೊ ಯು ಹ್ಯಾವ್ ವೆರಿ ಗುಡ್ ಪೊಟೆನ್ಶಿಯಾಲಿಟಿ ಇನ್ ಪ್ರೊಡ್ಯೂಸಿಂಗ್ ಎನರ್ಜಿ ಫ್ರಮ್ ರಿನ್ಯೂಬಲ್ ರಿಸೋರ್ಸಸ್. ಸೊ ಹಾಗಾಗಿ ಈ ಸಾಮರ್ಥ್ಯಗಳನ್ನ ಸ್ವಲ್ಪ ನೋಡ್ಕೊಂಡಿರಿ. ಇದು ನ್ಯೂಸ್ ಪೇಪರ್ಸಲ್ಲಿ ಬರ್ತಾ ಇರ್ತದೆ. ನ್ಯೂಸ್ ಪೇಪರ್ಸಲ್ಲಿ ಎಡಿಟೋರಿಯಲ್ ಕಾಲಮ್ಸಲ್ಲಿ ಭಾರತಕ್ಕೆ ಇಷ್ಟು ಸಾಮರ್ಥ್ಯ ಇದೆ, ಸೊ ಬಟ್ ನಾವು ಇಷ್ಟೇ ಪ್ರೊಡ್ಯೂಸ್ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಸೊ ಕ್ರಿಟಿಸೈಸ್ ಮಾಡಿ ಸೊ ಎಕ್ಸ್ಪರ್ಟ್ಸು ಆರ್ಟಿಕಲ್ಸ್ ಬರೆದಿರ್ತಾರೆ. ಅಂಥ ಆರ್ಟಿಕಲ್ಸ್ನ ಕಲೆಕ್ಟ್ ಮಾಡಿಕೊಂಡು ಸೊ ಅದನ್ನು ಎಕ್ಸಾಮ್ಗೆ ಅದನ್ನ ಬಳಕೆ ಮಾಡಿಕೊಂಡ್ರೆ ತುಂಬ ಉಪಯೋಗ ಆಗುತ್ತೆ. ಸೊ ಹಾಗಾಗಿ ಫಸ್ಟ್ ಯೂನಿಟಿಂದನೇ ಕ್ವಶನ್ ಬರ್ತಕ್ಕಂಥ ಸಾಧ್ಯತೆ ಇದೆ. ಓಕೆ, ಸೊ ಭಾರತಕ್ಕಿರುವ ಸಾಮರ್ಥ್ಯ, ಶಕ್ತಿ ಉತ್ಪಾದನೆಯಲ್ಲಿ ಭಾರತಕ್ಕೆ ಇರ್ತಕ್ಕಂಥ ಸಾಮರ್ಥ್ಯ, ಸೊ ಅದರ ಬಗ್ಗೆ ಚರ್ಚಿಸಿ ಅಂತ ಹೇಳ್ಬಿಟ್ಟು ಈಗ ಅಫ್ಕೋರ್ಸ್ ಈ ಹೈಡ್ರೋಜನ್ ಮಿಷನ್ ಅಂತ ಸೊ ಹೊಸದೊಂದು ಕೇಂದ್ರ ಸರ್ಕಾರ ಒಂದು ಯೋಜನೆ ಹಾಕ್ಕೊಂಡಿವೆ. ಓಕೆ, ಏನು ಗ್ರೀನ್ ಹೈಡ್ರೋಜನ್ನ, ಜಲಜನಕವನ್ನು ಶಕ್ತಿ ಉತ್ಪಾದನೆಗೆ ಬಳಸ್ಕೊಳ್ತಕ್ಕಂಥದ್ದು. ಓಕೆ, ಎಲೆಕ್ಟ್ರಿಸಿಟಿ ಜನರೇಷನ್ಗೆ ಹಾಗೆ ಅದನ್ನ ಫ್ಯೂಯಲ್ ಆಗಿ ಬಳಸ್ಕೊಳ್ತಕ್ಕಂಥದ್ದು. ಓಕೆ, ಕೇಂದ್ರ ಸರ್ಕಾರ ಒಂದು ಯೋಜನೆ ಹಾಕ್ಕೊಂಡಿದೆ ಹೈಡ್ರೋಜನ್ ಮಿಷನ್ ಅಂತ ಹೇಳ್ಬಿಟ್ಟು. ಸೊ ಅದ್ರ ಪೂರ್ತಿ ವಿವರಗಳು ಸ್ವಲ್ಪ ನೋಡ್ಕೊಂಡಿರ್ಬೇಕಾಗಿರ್ತದೆ. ಈ ಥರ ಶಕ್ತಿ ಉತ್ಪಾದನೆಯಲ್ಲಿ ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳು ಹೊಸ ಯೋಜನೆಗಳನ್ನು ಹಾಕ್ಕೊಂಡಲ್ಲಿ ಅಂಥ ಯೋಜನೆಗಳು ಎಕ್ಸಾಮ್ ದೃಷ್ಟಿಯಿಂದ ಬೇಕಾಗಿರ್ತದೆ. ಇಲ್ಲೆಲ್ಲೂ ನಾವು ಟೆಕ್ನಿಕಲ್ ಆಸ್ಪೆಕ್ಟ್ಸ್ನ, ಎನರ್ಜಿ ಯಾವ ರೀತಿ ಉತ್ಪಾದನೆ ಮಾಡ್ತಾರೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ನ ಇವೆಲ್ಲೂ ಡಿಸ್ಕಸ್ ಮಾಡೋದು ಬೇಕಾಗಿಲ್ಲ. ನಾವು ಜಸ್ಟು ಸೊ ಈ ಶಕ್ತಿಯ ಸಂಪನ್ಮೂಲಗಳೇನಿವೆ, ಶಕ್ತಿ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಮೂಲಗಳು
ಅವುಗಳಿಂದ ಎಷ್ಟು ಶಕ್ತಿ ಈಗ ಸದ್ಯಕ್ಕೆ ನಾವು ಉತ್ಪಾದನೆ ಮಾಡ್ತಿದ್ದೀವಿ, ಇನ್ನೆಷ್ಟು ಉತ್ಪಾದನೆ ಮಾಡ್ತಕ್ಕಂಥ ಸಾಧ್ಯತೆಗಳು ಇದ್ದಾವೆ, ಹೊಸ ಶಕ್ತಿಯ ಸಂಪನ್ಮೂಲಗಳು ಯಾವುದಾದ್ರೂ ಇದ್ದರೆ ಅದ್ರ ಬಗ್ಗೆ ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳು ಯಾವುದಾದ್ರೂ ಒಂದು ಹೊಸ ಯೋಜನೆಗಳು ಹಾಕ್ಕೊಂಡಿದ್ರೆ ಸ್ವಂತ ಯೋಜನೆಗಳು ನಾವು ನೋಡ್ಕೊಂಡಿರ್ಬೇಕಾಗುತ್ತದೆ. ಓಕೆ, ಸೊ ನೆಕ್ಸ್ಟ್ ಹಾಗೆ ಇದರಲ್ಲಿ ಈ ಯೂನಿಟಲ್ಲಿ ಏನೊಂದು ಟಾಪಿಕ್ ಅಂದರೆ ಇಂಪಾರ್ಟೆನ್ಸ್ ಆಫ್ ರಿನ್ಯೂಬಲ್ ರಿಸೋರ್ಸಸ್, ಸೋಲಾರ್, ವಿಂಡ್, ಸ್ಮಾಲ್ ಆ್ಯಂಡ್ ಮಿನಿ ಮೈಕ್ರೋ ಹೈಡಲ್, ಹೈಡಲ್, ಬಯೋಮಾಸ್, ವೇಸ್ಟ್ ಬೇಸ್ಡ್, ಜಿಯೋಥರ್ಮಲ್, ಟೈಡಲ್, ಹೈಡ್ರೋಜನ್ ಆ್ಯಂಡ್ ಫ್ಯೂಯಲ್ ಸೈಕಲ್ಸ್. ಇದ್ರಲ್ಲಿ ಅಫ್ಕೋರ್ಸ್ ಕೆಲವೊಂದು ಸೋರ್ಸಸ್ಸಿಂದ ನಾವು ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಹೋಗ್ತಿಲ್ಲ, ಅಥವಾ ಮಾಡ್ತಿದ್ರು ಕೂಡ ಅದನ್ನ ಪ್ರಾಯೋಗಿಕ ಹಂತದಲ್ಲಿದೆ ಅಂತಲೇ ಹೇಳ್ಬೋದು. ಇಂಥವಂದ್ರೆ ಒಂದು ಜಿಯೋಥರ್ಮಲ್. ಸೊ ಜಿಯೋಥರ್ಮಲ್ ಎನರ್ಜಿ ನಮ್ಮಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಏನು ಉತ್ಪತ್ತಿ ಮಾಡ್ತಿಲ್ಲ, ಇದು ತುಂಬ ಕಡಿಮೆ ಅಂತ ಹೇಳ್ಬೋದು, ಅಥವಾ ಅದರ ಒಂದು ಪ್ರಾಮುಖ್ಯತೆ ಅಷ್ಟು ಇಲ್ಲ ಅಂತಲೇ ಹೇಳ್ಬೋದು. ಸೊ ಬೇರೆ ದೇಶಗಳಲ್ಲಿ ಈ ಜಿಯೋಥರ್ಮಲ್ ಎನರ್ಜಿ ಪ್ರೊಡ್ಯೂಸ್ ಮಾಡ್ತಿರ್ಬೋದು, ಬಟ್ ನಮ್ಮ ದೇಶದಲ್ಲಿ ತೀರಾ ಕಡಿಮೆ ಪ್ರಮಾಣ ಅಥವಾ ಇನ್ನು ಪ್ರಾಯೋಗಿಕ ಹಂತದಲ್ಲೇ ಇದೆ. ಹಾಗೆ ಟೈಡಲ್ ಎನರ್ಜಿ ಕೂಡ ನಾವು ಹೆಚ್ಚಿಗೆ ಉತ್ಪತ್ತಿ ಮಾಡ್ತಿಲ್ಲ. ಹಾಗಾಗಿ ಜಿಯೋಥರ್ಮಲ್, ಟೈಡಲ್ ಇವೆರಡನ್ನೂ ಡ್ರಾಪ್ ಮಾಡ್ಬೋದು. ಅದ್ರ ಬಗ್ಗೆ ಏನು ಯಾವುದೇ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ಳೋದು ಬೇಕಾಗಿರೋದಿಲ್ಲ. ಓಕೆ, ಅದು ಬಿಟ್ಟು ಹೈಡ್ರೋಜನ್, ಅಫ್ಕೋರ್ಸ್ ಹೈಡ್ರೋಜನ್ ಮಿಷನ್ ಕೇಂದ್ರ ಸರ್ಕಾರ ಒಂದು ಯೋಜನೆ ಹಾಕ್ಕೊಂಡಿರೋದ್ರಿಂದ ಸೊ ಹೈಡ್ರೋಜನ್ ಶಕ್ತಿ ಸಂಪನ್ಮೂಲವಾಗಿ ಸೊ ಅದರ ಒಂದು ಅನುಕೂಲಗಳೇನಿದ್ದಾವೆ, ಹಾಗೆ ಅದರ ಡಿಮೆರಿಟ್ಸ್ ಏನಿದೆ, ಇದನ್ನು ನೋಡ್ಕೊಂಡಿರ್ಬೇಕಾಗುತ್ತದೆ. ಬಯೋಮಾಸ್, ಜೈವಿಕ ದ್ರವ್ಯರಾಶಿ. ಓಕೆ, ನಮ್ಮಲ್ಲಿ ಕೃಷಿ ತ್ಯಾಜ್ಯ ನಮ್ಮಲ್ಲಿ ಹೆಚ್ಚಿಗೆ ಉತ್ಪತ್ತಿ ಆಗ್ತಾ ಇರುತ್ತೆ. ಹಾಗೆ ಈ ಪ್ರಾಣಿಗಳ ತ್ಯಾಜ್ಯ ಕೂಡ ಹೆಚ್ಚಿಗೆ ನಮ್ಮಲ್ಲಿ ಉತ್ಪತ್ತಿ ಆಗ್ತಾ ಇರ್ತದೆ. ಈ ತ್ಯಾಜ್ಯವನ್ನು ಶಕ್ತಿ ಉತ್ಪಾದನೆಗೆ ಹೇಗೆ ಬಳಸ್ಕೋಬಹುದು, ಓಕೆ, ಅದರಿಂದ ಎಷ್ಟು ಶಕ್ತಿ ಉತ್ಪಾದನೆ ಮಾಡ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಓಕೆ, ಸೊ ಇದ್ರ ಮೇಲೆ ಕ್ವಶನ್ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ. ಸೋಲಾರ್ ಎನರ್ಜಿ, ನಮ್ಮ ದೇಶದಲ್ಲಿ ಅತಿ ಹೆಚ್ಚಿನ ಒಂದು ಸೌರ ದಿನಗಳನ್ನ ನಾವು ನೋಡ್ತಿರ್ತೀವಿ. ವರ್ಷ ಪೂರ್ತಿ ಸೂರ್ಯನ ಕಿರಣಗಳು ನಮ್ಮ ದೇಶದ ಮೇಲೆ ಬೀಳ್ತಾ ಇರೋದ್ರಿಂದ ಸೊ ನಾವು ಸೂರ್ಯನ ಕಿರಣಗಳು ಅದರಿಂದ ಬರ್ತಾ ಇರ್ತಕ್ಕಂಥ ಒಂದು ಶಕ್ತಿಯಿಂದ, ಆ ಶಕ್ತಿಯಿಂದ ಕೂಡ ಸೊ ನಾವು ವಿದ್ಯುತ್ ಶಕ್ತಿಯನ್ನು ಉತ್ಪತ್ತಿ ಮಾಡ್ಕೋಬಹುದು. ಸೋಲಾರ್ ರೇಡಿಯೇಷನಿಂದ ಸೊ ನಾವು ಎನರ್ಜಿ ಪ್ರೊಡ್ಯೂಸ್ ಮಾಡ್ಬೋದು. ಸೊ ಸೋಲಾರ್ ಇದರಲ್ಲಿ 2 ಥರದ ಎನರ್ಜೀಸ್ ಇದ್ದಾವೆ. ಓಕೆ, ಸೋಲಾರ್ ಏನು ಲೈಟ್ ಎನರ್ಜಿ ಎಂದು, ಏನೊಂದು ಹೀಟ್ ಎನರ್ಜಿ ಒಂದು. ಓಕೆ, ಸೊ ಸೋಲಾರ್ ಫೋಟೋವೋಲ್ಟೈಕ್ ಎನರ್ಜಿ ಅಂತ ಹೇಳ್ತೀವಿ. ಓಕೆ, ಜಸ್ಟ್ ಲೈಟ್ನ ನಾವು ಅದನ್ನು ಎನರ್ಜಿ ಕನ್ವರ್ಟ್ ಮಾಡ್ಕೊಂಡು ಅದನ್ನು ಎಲೆಕ್ಟ್ರಿಸಿಟಿ ಕನ್ವರ್ಟ್ ಮಾಡ್ಕೊಳ್ತಕ್ಕಂಥದ್ದು. ಓಕೆ, ಸೊ ವಿಂಡ್, ಅಫ್ಕೋರ್ಸ್ ವಿಂಡ್ ಎನರ್ಜಿ ಕೂಡ ನಾವು ಸಾಕಷ್ಟು ಈ ದಕ್ಷಿಣ ಭಾರತದ ಒಂದು ರಾಜ್ಯಗಳಲ್ಲಿ, ಓಕೆ, ತಮಿಳುನಾಡು ಹಾಗೆ ಗುಜರಾತ್, ಈ ಸ್ಟೇಟ್ಸಲ್ಲಿ ಸೊ ವಿಂಡ್ ಎನರ್ಜಿ ಹೆಚ್ಚಿಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ವಿ. ಓಕೆ, ಕರ್ನಾಟಕ ಕೂಡ ವಿಂಡ್ ಎನರ್ಜಿನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ವಿಂಡ್ ಎನರ್ಜಿ ನಾವು ಎಷ್ಟು ಜನರೇಟ್ ಮಾಡ್ತೀವಿ ಎಂಟೈರ್ ಕಂಟ್ರಿಲಿ ಸೊ ಎಷ್ಟು ಜನರೇಟ್ ಮಾಡ್ತಾ ಇದ್ದಾವೆ. ಓಕೆ, ಇನ್ನೆಷ್ಟು ಮಾಡ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಆ ವಿಂಡ್ ಎನರ್ಜಿ ನಾವು ಉತ್ಪಾದನೆ ಮಾಡೋದ್ರಲ್ಲಿ ಏನು ಈ ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸವಾಲುಗಳನ್ನ, ಸಮಸ್ಯೆಗಳನ್ನ ಎದುರಿಸಬೇಕಾಗಿದೆ. ಸೊ ಅದನ್ನು ಸ್ವಲ್ಪ ನೋಡ್ಕೊಂಡಿರ್ಬೇಕಾಗಿರ್ತದೆ. ಓಕೆ, ಅಂಡ್ ದೆನ್ ಇದ್ರ ಲಾಸ್ಟ್ ಯೂನಿಟ್ ಬಂದು ಎನೇಬಲಿಂಗ್ ಲೆಜಿಸ್ಲೇಷನ್ಸ್, ಫೈನಾನ್ಷಿಯಲ್ ಆ್ಯಂಡ್ ಪ್ರೊಸೀಜರಲ್ ಇನ್ಸೆಂಟಿವ್ಸ್ ಆ್ಯಂಡ್ ಬಿಸ್ನೆಸ್ ಆಪರ್ಚುನಿಟೀಸ್ ಫಾರ್ ಇನ್ವೆಸ್ಟರ್ಸ್. ಓಕೆ, ಇದಕ್ಕೆ ರೀಸೆಂಟಾಗಿ ಗೌರ್ಮೆಂಟ್ ಪಾಲಿಸೀಸ್ ಏನೇನು ಆಗ್ತಿದೆ, ಎಸ್ಪೆಷಲಿ ವಿತ್ ರಿಗಾರ್ಡ್ ಟು ಎನರ್ಜಿ ಪ್ರೊಟೆಕ್ಷನ್ ಇನ್ ದ ಕಂಟ್ರಿ, ಶಕ್ತಿ ಉತ್ಪಾದನೆಗೆ ಸಂಬಂಧಪಟ್ಟಂಗೆ ಸೊ ನಮ್ಮ ದೇಶದಲ್ಲಿ ಯಾವ ರೀತಿಯ ಶಾಸನಗಳು, ಓಕೆ, ಅದಕ್ಕೆ ಪೂರಕವಾಗಿ ಯಾವ ರೀತಿ ಶಾಸನಗಳು ಸೊ ನಮ್ಮಲ್ಲಿ ಬರ್ತಾ ಇದ್ದಾವೆ. ಓಕೆ, ಯಾವ ರೀತಿ ಒಂದು ಆ್ಯಕ್ಟ್ಸ್ ಬರ್ತಾ ಇದ್ದಾವೆ, ಸೊ ಯಾವ ರೀತಿ ಲೆಜಿಸ್ಲೇಷನ್ಸ್ ಆಗ್ತಾ ಇದೆ, ಸೊ ಅದಕ್ಕೆ ಫೈನಾನ್ಷಿಯಲ್ ಸಪೋರ್ಟ್ ಯಾವ ರೀತಿ ಸಿಗ್ತಾ ಇದೆ. ಓಕೆ, ಹಾಗೆ ಇನ್ವೆಸ್ಟರ್ಸ್ ಹೊಸದಾಗಿ ಬರ್ತಕ್ಕಂಥ ಈ ಫೀಲ್ಡಲ್ಲಿ ಸೊ ಪ್ರೈವೇಟ್ ಇನ್ವೆಸ್ಟರ್ಸು ಬರ್ತಾ ಇರ್ತಾರೆ. ಸೊ ಅವರಿಗೆ ಗೌರ್ಮೆಂಟ್ ಯಾವ ರೀತಿ ಸಬ್ಸಿಡೀಸ್ನ ಕೊಡ್ತಾ ಇದೆ, ಗೌರ್ಮೆಂಟ್ ಕಡೆಯಿಂದ ಏನೇನು ಸಪೋರ್ಟ್ ಅವ್ರಿಗೆ ಸಿಗ್ತಾ ಇದೆ. ಓಕೆ, ಅವ್ರಿಗೆ ಅವರು ಉತ್ಪಾದನೆ ಮಾಡಿರ್ತಕ್ಕಂಥ ಶಕ್ತಿ, ಅಸಾಂಪ್ರದಾಯಿಕ ಸಂಭ್ರಮಗಳಿಂದ ಉತ್ಪತ್ತಿ ಮಾಡಿರ್ತಕ್ಕಂಥ ಒಂದು ಶಕ್ತಿ ಖಾಸಗಿ ವಲಯದವರು, ಸೊ ಅವ್ರಿಗೆ ಯಾವ ರೀತಿ ಇನ್ಸೆಂಟಿವ್ಸ್ನ ಸೊ ಗೌರ್ಮೆಂಟ್ ಕೊಡ್ತಿದೆ. ಓಕೆ, ಇದನ್ನು ನಾವು ಪೇಪರ್ಸಲ್ಲಿ, ಅಫ್ಕೋರ್ಸ್ ನ್ಯೂಸ್ ಪೇಪರ್ಸಲ್ಲಿ ಬಂದಿರುತ್ತೆ ಅಥವಾ ಕರೆಂಟ್ ಅಫೇರ್ಸಲ್ಲಿ ಬಂದಿರುತ್ತೆ. ಸೊ ನ್ಯೂಸ್ ಪೇಪರ್ಸ್ನ ನೀವು ನೀಟಾಗಿ ಅದನ್ನ ಕಲೆಕ್ಟ್ ಮಾಡಿಕೊಂಡ್ರೆ ಈ ಲಾಸ್ಟ್ ಯೂನಿಟ್ನ ಅದನ್ನು ಅದ್ರ ಮೇಲೆ ಬರ್ತಕ್ಕಂಥ ಒಂದು ಕ್ವಶನ್ನ ಆನ್ಸರ್ ಮಾಡ್ಬೋದು. ಈ ಎಂಟೈರ್ ಈ ಯೂನಿಟಿಂದ ಅಥವಾ ಈ ಚಾಪ್ಟರಿಂದ, ಎನರ್ಜಿ ಅನ್ನೋ ಚಾಪ್ಟರಿಂದ ಸೊ ನಾವು ಒಂದು ಕ್ವಶನ್ ಗ್ಯಾರಂಟಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಸೊ ಸ್ಪೇಸಿಂದ ಈ ವರ್ಷದಲ್ಲಿ ಗ್ಯಾರಂಟಿ ಒಂದು ಕ್ವಶನ್ ಬಂದೇ ಬರುತ್ತೆ. ಓಕೆ, ಎನರ್ಜಿ ರಿಸೋರ್ಸಸ್ ಏನಿದೆ ಇದರಿಂದ ಗ್ಯಾರಂಟಿಯಾಗಿ ಸೊ ಒಂದು ಕ್ವಶನ್ ಬಂದೇ ಬರುತ್ತೆ. ಯಾಕಂದರೆ ಈ 2 ವರ್ಷಗಳಲ್ಲಿ ನಾವು ಹಲವಾರು ಬೆಳವಣಿಗೆಗಳಾಗಿರೋದನ್ನ ನಾವು ಕಾಣ್ಬೋದು. ಓಕೆ, ಈ ಕ್ಷೇತ್ರದಲ್ಲಿ ಶಕ್ತಿ ಉತ್ಪಾದನೆ ಒಂದು ಕ್ಷೇತ್ರದಲ್ಲಿ ಹಲವು ಬೆಳವಣಿಗೆಗಳಾಗಿರೋದನ್ನ ಸೊ ನಮ್ಮ ದೇಶದಲ್ಲಿ ನಾವು ಕಾಣ್ಬೋದು. ಸೊ ಹಾಗಾಗಿ
ಸೊ ಈ ಹೊಸ ಬೆಳವಣಿಗೆ ಚೆನ್ನಾಗಿ ನೋಡ್ಕೊಂಡ್ರಿ. ಸೊ ಅದ್ರ ಮೇಲೆ ಒಂದು ಕ್ವಶನ್ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ. ಓಕೆ, ಸೊ ನೆಕ್ಸ್ಟ್ ಸೆಕ್ಷನ್ 1 ಬರ್ತಕ್ಕಂಥ ಒಂದು 3ನೇ ಯೂನಿಟ್ ಅಂದರೆ ಡಿಸಾಸ್ಟರ್ಸ್, ಸ್ಟ್ರೆಸ್ ಆ್ಯಂಡ್ ಪೊಲ್ಯೂಷನ್. ವಿಕೋಪಗಳು, ಉಪದ್ರವಕಾರಿಗಳು, ಮಾಲಿನ್ಯ. ಓಕೆ, ಸೊ ಇದರಲ್ಲಿ ನೋಡಿ ಫಸ್ಟ್ ಟಾಪಿಕ್ ಕ್ಲೈಮೇಟ್ ಚೇಂಜ್. ಸೊ ಹವಾಮಾನ ಬದಲಾವಣೆ, ಅದರಲ್ಲಿ ಫ್ಲಡ್, ಸೈಕ್ಲೋನ್, ಸುನಾಮಿ, ನ್ಯಾಚುರಲ್ ಆ್ಯಂಡ್ ಮ್ಯಾನ್-ಮೇಡ್ ಡಿಸಾಸ್ಟರ್ಸ್ ಆ್ಯಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಓಕೆ, ಈ ಫಸ್ಟ್ ಟಾಪಿಕ್ ಇದೆಲ್ಲ ಇದು ಸ್ವಲ್ಪ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ನಾವೀಗ ಫ್ರೀಕ್ವೆಂಟಾಗಿ ಸೈಕ್ಲೋನ್ಸ್ ಆಗ್ತಾ ಇರೋದು ನಾವು ನೋಡ್ತಾ ಇದ್ವಿ, ಹಾಗೆ ಲ್ಯಾಂಡ್ಸ್ಲೈಡ್ಸ್ ಆಗ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ. ಓಕೆ, ಹಾಗೆ ಈ ಡಿಸಾಸ್ಟರ್ಸ್, ಕ್ಯಾಲಿಫೋರ್ನಿಯಾದಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಫೈರ್ ಡಿಸಾಸ್ಟರ್. ಓಕೆ, ಯಾವ ರೀತಿ ಹವಾಮಾನ ಬದಲಾವಣೆ ಇಂಥ ಒಂದು ಘಟನೆಗಳಿಗೆ ಕಾರಣ ಆಗಿದೆ. ಓಕೆ, ಒಂದು ಮ್ಯಾಸಿವ್ ಲಾರ್ಜ್ ಸ್ಕೇಲಲ್ಲಿ ಫೈರ್ ಆಕ್ಸಿಡೆಂಟ್ ಆಗಿರ್ತಕ್ಕಂಥದ್ದು. ಓಕೆ, ಇಡೀ ಲಾಸ್ ಏಂಜಲೀಸೇ ಉರಿತಾ ಇದೆ. ಓಕೆ, ಇದಕ್ಕೆ ಯಾವ ಕಾರಣ? ಇದು ಪ್ರಕೃತಿನೇ ಕಾರಣ ಆಗಿದೆಯಾ ಅಥವಾ ಮನುಷ್ಯನ ಪಾತ್ರ ಇದ್ರಲ್ಲಿ ಎಷ್ಟಿದೆ? ಓಕೆ, ಸೊ ಇಂಥ ಡಿಸಾಸ್ಟರ್ಸ್ ಆಗಲಿಕ್ಕೆ ಮನುಷ್ಯನ ಒಂದು ಪಾತ್ರ ಏನಿದೆ ಅದನ್ನೇ ನಾವು ನೋಡ್ಕೋಬೇಕಾಗತ್ತೆ. ಓಕೆ, ಮಾನವನ ಚಟುವಟಿಕೆಗಳು ಈ ವಿಕೋಪಗಳಿಗೆ ಯಾವ ರೀತಿ ಇದಕ್ಕೆ ಕಾರಣಗಳಾಗ್ತಾ ಇದ್ದಾವೆ. ಓಕೆ, ಸೊ ಹಾಗೆ ಈ ವಿಕೋಪಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಲಿಕ್ಕೆ ಏನೇನು ವ್ಯವಸ್ಥೆಯನ್ನು ನಾವು ಹೊಂದಿದ್ವಿ. ಓಕೆ, ಕೇಂದ್ರದ ಮಟ್ಟದಲ್ಲಾಗಲಿ ಅಥವಾ ರಾಜ್ಯ ಮಟ್ಟದಲ್ಲಾಗಲಿ ಸೊ ವಿಕೋಪಗಳನ್ನ ಎದುರಿಸಲಿಕ್ಕೆ, ವಿಕೋಪಗಳ ನಿರ್ವಹಣೆ ಮಾಡಲಿಕ್ಕೆ ಯಾವ ರೀತಿ ವ್ಯವಸ್ಥೆಗಳನ್ನ ಹೊಂದಿದ್ವಿ. ಓಕೆ, ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಸೆಂಟ್ರಲ್ ಇದೆ, ಹಾಗೆ ಸ್ಟೇಟ್ಸಲ್ಲಿ ಕೂಡ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಸ್ ಅಂತ ಇದ್ದಾವೆ. ಓಕೆ, ಸೊ ಅದ್ರಲ್ಲಿ ಫುಲ್ ಕಂಪ್ಲೀಟ್ ಅದು ಒಂದು ಸ್ಟ್ರಕ್ಚರ್ ಏನಿದೆ, ಸೊ ಅದನ್ನು ಸ್ವಲ್ಪ ನಾವು ತಿಳ್ಕೊಂಡಿರ್ಬೇಕಾಗ್ತದೆ. ನೆಕ್ಸ್ಟು ಇದೇ ಯೂನಿಟಲ್ಲಿ ನೆಕ್ಸ್ಟ್ ಇನ್ನೊಂದು ಕ್ರಾಪ್ ಸೈನ್ಸ್ ಇನ್ ಇಂಡಿಯಾ, ಫರ್ಟಿಲೈಸರ್ಸ್. ಓಕೆ, ಆ್ಯಂಡ್ ದೆನ್ ಪೆಸ್ಟ್, ಕ್ರಾಪ್ ಡಿಸೀಸಸ್. ಓಕೆ, ಇದು ಇನ್ನೊಂದು ಟಾಪಿಕ್ಕು. ಆ್ಯಂಡ್ ಅಫ್ಕೋರ್ಸ್ ಇದು ಫರ್ಟಿಲೈಸರ್ಸ್ ಬಗ್ಗೆ ಕ್ವಶನ್ಸ್ ಯೂಶ್ವಲಿ ಬರ್ತಾ ಇರ್ತದೆ. ಲಾಸ್ಟ್ ಒಂದು ಪ್ರೀವಿಯಸ್ ಎಕ್ಸಾಮಲ್ಲಿ ಕಾಂಪೋಸ್ಟ್ ಬಗ್ಗೆ ಮತ್ತು ಈ ಕೆಮಿಕಲ್ ಫರ್ಟಿಲೈಸರ್ಸ್ ಅವಕ್ಕೆ ಡಿಫ್ರೆನ್ಸ್ ಏನಂತ ಕೇಳಿದ್ದಾನೆ. ಓಕೆ, ಎರೆಗೊಬ್ಬರದ ಮೇಲೆ ಕ್ವಶನ್ ಬಂದಿದೆ. ಓಕೆ, ವರ್ಮಿ ಕಾಂಪೋಸ್ಟ್ ಇದೆ, ಸೊ ವರ್ಮಿ ಕಾಂಪೋಸ್ಟ್ ಮೇಲೆ ಕ್ವಶನ್ ಬಂದಿದೆ. ಸೊ ಹಂಗಾಗಿ ವರ್ಮಿ ಕಾಂಪೋಸ್ಟ್ಗೂ ಹಾಗೆ ಕೆಮಿಕಲ್ ಫರ್ಟಿಲೈಸರ್ಗೆ ಇರ್ತಕ್ಕಂಥ ಡಿಫ್ರೆನ್ಸು. ಓಕೆ, ಸಾವಯವ ಗೊಬ್ಬರಕ್ಕೂ ಬೇರೆ ಥರದ ಗೊಬ್ಬರಕ್ಕೂ ರಾಸಾಯನಿಕ ಗೊಬ್ಬರಗಳಿಗಿರ್ತಕ್ಕಂಥ ವ್ಯತ್ಯಾಸ. ಸೊ ಇದು ಆಲ್ರೆಡಿ ಕ್ವಶನ್ ಆಗಿದೆ. ಸೊ ಹಂಗಾಗಿ ಈ ಒಂದು ಯೂನಿಟ್ನ ಸ್ವಲ್ಪ ನೋಡ್ಕೊಂಡಿರ್ಬೇಕಾಗಿರ್ತದೆ. ದೆನ್ ನೆಕ್ಸ್ಟ್ ಇನ್ನೊಂದು ಸೇಫ್ ಡ್ರಿಂಕಿಂಗ್ ಆ್ಯಂಡ್ ವಾಟರ್ ಸಪ್ಲೈ. ಓಕೆ, ಶುದ್ಧ ಕುಡಿಯುವ ನೀರು ಮತ್ತು ಅದರ ಸರಬರಾಜು. ಓಕೆ, ಟೋಟಲ್ ನಮ್ಮಲ್ಲಿ ಕುಡಿಯುವ ನೀರು ಎಷ್ಟು ಪರ್ಸೆಂಟೇಜ್ ಎಷ್ಟಿದೆ, ಇದರಲ್ಲಿ ಕುಡಿಯುವ ನೀರು ವ್ಯವಸ್ಥೆ ಯಾವ ರೀತಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡ್ತಾ ಇದ್ದಾವೆ. ಓಕೆ, ಸೊ ಅದಕ್ಕಿರ್ತಕ್ಕಂಥ ಯೋಜನೆಗಳೇನು. ಓಕೆ, ಆ ಯೋಜನೆಗಳನ್ನ ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳಿದ್ದಾವೆ, ಸೊ ಅವನ್ನ ಸ್ವಲ್ಪ ನಾವು ನೋಡ್ಕೊಂಡಿರ್ಬೇಕಾಗಿರ್ತದೆ. ಬಟ್ ಇದು ಈ ಸೇಫ್ ಡ್ರಿಂಕಿಂಗ್ ಆ್ಯಂಡ್ ವಾಟರ್ ಸಪ್ಲೈ ನ್ಯೂಸಲ್ಲಿ ಈ ಒಂದೆರಡು ವರ್ಷದಲ್ಲಿ ಅಂತ ದೊಡ್ಡ ನ್ಯೂಸಲ್ಲಿ ಏನು ಇಲ್ಲದೆ ಇರೋದ್ರಿಂದ ಅದ್ರ ಮೇಲೆ ಕ್ವಶನ್ ಬರ್ತಕ್ಕಂಥ ಸಾಧ್ಯತೆಗಳು ಕಮ್ಮಿ ಅಂತಲೇ ಹೇಳ್ಬೋದು. ಬಟ್ ಯಾವುದಕ್ಕೂ ನಾವು ನ್ಯೂಸ್ ಪೇಪರ್ಸಲ್ಲಿ ಬಂದಿರತಕ್ಕಂಥ ಒಂದು ಈ ಟಾಪಿಕ್ಸ್ ಮೇಲೆ ಏನೇ ಒಂದು ಆರ್ಟಿಕಲ್ ಬಂದಿರಲಿ, ಆ ಆರ್ಟಿಕಲ್ಸ್ನ ಕಲೆಕ್ಟ್ ಮಾಡ್ಕೊಂಡಿದ್ರೆ ಒಳ್ಳೆಯದು. ಓಕೆ, ನೆಕ್ಸ್ಟ್ ಇದರಲ್ಲಿ ಲಾಸ್ಟ್ ಒಂದು ಟಾಪಿಕ್ ಬಂದು ನಗರೀಕರಣ, ಕೈಗಾರಿಕೀಕರಣ ಮತ್ತು ಮಾಲಿನ್ಯ ನಿಯಂತ್ರಣ, ಅರ್ಬನೈಸೇಷನ್, ಇಂಡಸ್ಟ್ರಿಯಲೈಸೇಷನ್ ಆ್ಯಂಡ್ ಪೊಲ್ಯೂಷನ್ ಕಂಟ್ರೋಲ್. ಸೊ ಇದರ ಇಂಪ್ಯಾಕ್ಟ್ ಹೆಂಗಾಗತ್ತೆ. ಓಕೆ, ಅರ್ಬನೈಸೇಷನ್ ಒಂದು ಇಂಪ್ಯಾಕ್ಟ್ ಏನಿದೆ. ಓಕೆ, ಸೊಸೈಟಿ ಮೇಲೆ ಅದರ ಇಂಪ್ಯಾಕ್ಟ್ ಏನು. ಓಕೆ, ಹ್ಯೂಮನ್ ಹೆಲ್ತ್ ಮೇಲೆ ಅದರ ಇಂಪ್ಯಾಕ್ಟ್ ಏನು. ಓಕೆ, ಕೈಗಾರಿಕೀಕರಣದಿಂದ ಅದು ಕೂಡ ಯಾವ ರೀತಿ ನಮ್ಮ ಸಾಮಾಜಿಕ ಒಂದು ಜೀವನ ಶೈಲಿ ಬದಲಾಗಿದೆ. ನಮ್ಮ ಆರೋಗ್ಯದ ಮೇಲೆ ಕೈಗಾರಿಕೀಕರಣ ಯಾವ ರೀತಿ ಪರಿಣಾಮನ ಬೀರ್ಬೋದು. ಓಕೆ, ಹಾಗೆ ಪೊಲ್ಯೂಷನಿಂದ, ಮಾಲಿನ್ಯದಿಂದ ಇದು ಹ್ಯೂಮನ್ ಹೆಲ್ತ್ ಮೇಲೆ ಯಾವ ರೀತಿ ಅದರ ಒಂದು ಪರಿಣಾಮ ಬೀರುತ್ತೆ. ಓಕೆ, ಅದು ಸಾಯಿಲ್ ಪೊಲ್ಯೂಷನ್ ಆಗ್ಬೋದು, ವಾಟರ್ ಪೊಲ್ಯೂಷನ್ ಆಗ್ಬೋದು, ಅಥವಾ ಏರ್ ಪೊಲ್ಯೂಷನ್ ಆಗಿರ್ಬೋದು. ಸೊ ಈ ಪೊಲ್ಯೂಷನ್ಸಿಂದ ಹ್ಯೂಮನ್ ಹೆಲ್ತ್ ಯಾವ ರೀತಿ ಎಫೆಕ್ಟ್ ಆಗಿರುತ್ತೆ. ಓಕೆ, ಈ ಪೊಲ್ಯೂಷನ್ ಕಂಟ್ರೋಲ್ ಮಾಡಲಿಕ್ಕೆ ಏನೇನು ಮೆಷರ್ಸ್ ತೆಗೆದುಕೊಳ್ಳಲಾಗ್ತದೆ. ಓಕೆ, ರಾಜ್ಯ ಮಟ್ಟದಲ್ಲಿ ಯಾವ ರೀತಿಯ ಒಂದು ಲೆಜಿಸ್ಲೇಷನ್ಸ್ ಆಗ್ತಾ ಇದ್ದಾವೆ ಅಥವಾ ಪಾಲಿಸೀಸ್ ಆಗ್ತಿದೆ. ಹಾಗೆ ಕೇಂದ್ರ ಮಟ್ಟದಲ್ಲಿ ಕೂಡ ಈ ಪೊಲ್ಯೂಷನ್ ಕಂಟ್ರೋಲ್ ಮಾಡಲಿಕ್ಕೆ ಏನೇನು ಹೊಸ ಪಾಲಿಸೀಸ್ ಬಂದಿವೆ ಅಥವಾ ಹಿಂದಿನ ಪಾಲಿಸೀಸ್ ಏನೇನಿದ್ದಾವೆ ಅವನ್ನು ನೋಡ್ಕೊಂಡಿರ್ಬೇಕಾಗಿರುತ್ತೆ. ಸೊ ಈ ಯೂನಿಟಲ್ಲಿ ಬರ್ತಕ್ಕಂಥ ಲಾಸ್ಟ್ ಟಾಪಿಕ್ಸ್ ಇದ್ದಲ್ಲಿ ಇದು ಸ್ವಲ್ಪ ಇಂಪಾರ್ಟೆಂಟ್. ಓಕೆ,
ಸೊ ಅರ್ಬನೈಸೇಷನ್, ನಗರೀಕರಣ ಈಗ ತುಂಬ ಜಾಸ್ತಿ ಆಗ್ತಾ ಬರ್ತದೆ. ಓಕೆ, ಈಗ ನೋಡಿ, ಈಗ ಆಲ್ಮೋಸ್ಟ್ 40% ಅಷ್ಟು ನಗರೀಕರಣ ಆಗಿದೆ ಅಂತಲೇ ಹೇಳ್ಬೋದು. ಓಕೆ, ಇದು ಹಿಂಗೆ ಕಂಟಿನ್ಯೂ ಆದರೆ ನೆಕ್ಸ್ಟ್ ಏನಾಗ್ಬೋದು? ಓಕೆ, ಆ್ಯಂಡ್ ಅಫ್ಕೋರ್ಸ್ ಈಗ ಒಂದು ಸ್ಮಾರ್ಟ್ ಸಿಟೀಸ್ ಅಂತ ಒಂದು ಪರಿಕಲ್ಪನೆ ಕೂಡ ಹೊಸದಾಗಿ ಬಂದಿದೆ. ಸೊ ಆ ಸ್ಮಾರ್ಟ್ ಸಿಟೀಸಲ್ಲಿ ಏನೇನು ಬೆನಿಫಿಟ್ ಸಿಗುತ್ತೆ, ಯಾಕೆ ಕಾಮನ್ ಮ್ಯಾನ್ಗೆ, ನಗರದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಯಾವ ರೀತಿಯ ಒಂದು ಉಪಯೋಗಗಳು ಅದರಿಂದ ಅಲ್ಲಿ ಸಿಗುತ್ತೆ, ಬೇಸಿಕ್ ಅಮ್ಯುನಿಟೀಸ್ ಯಾವ ರೀತಿ ಪ್ರೊವೈಡ್ ಮಾಡ್ತಾರೆ, ಹಾಗೆ ಇನ್ನೊಂದು ಬೇರೆ ಟೆಕ್ನಾಲಜಿಕಲ್ ಒಂದು ಬೆನಿಫಿಟ್ಸ್ ಯಾವ ರೀತಿ ಸೊ ನಗರದಲ್ಲಿ ವಾಸವಾಗಿರ್ತಕ್ಕಂಥವ್ರು ಸಿಗುತ್ತೆ. ಸೊ ಇವರನ್ನೇ ಸ್ವಲ್ಪ ನೋಡ್ಕೊಂಡಿರ್ಬೇಕಾಗಿರ್ತದೆ. ಓಕೆ, ಸೊ ಇದರಲ್ಲಿ ಕೆಲವು ಟಾಪಿಕ್ಸ್, ಅಫ್ಕೋರ್ಸ್ ಫಸ್ಟ್ ಒನ್ ಕ್ಲೈಮೇಟ್ ಚೇಂಜಲ್ಲಿ ಅಲ್ಲಿ ಏನು ಸೈಕ್ಲೋನ್ಸ್, ಓಕೆ, ಫ್ಲಡ್ಸ್ ಆ್ಯಂಡ್ ದೆನ್ ಲ್ಯಾಂಡ್ಸ್ಲೈಡ್ಸ್, ಓಕೆ, ಆ್ಯಂಡ್ ದೆನ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಓಕೆ, human activities, ಓಕೆ, ಇದು ಹ್ಯೂಮನ್ ಆ್ಯಕ್ಟಿವಿಟೀಸ್ ರೆಸ್ಪಾನ್ಸಿಬಲ್ ಫಾರ್ ದ ಡಿಸಾಸ್ಟರ್ಸ್. ಯಾವ ರೀತಿ ಮಾನವ ಚಟುವಟಿಕೆಗಳು ಸೇರಿ ಈ ಪ್ರಕೃತಿ ವಿಕೋಪಗಳಿಗೆ ಕಾರಣ ಆಗಿದೆ, ಓಕೆ, ಅದನ್ನು ನೋಡ್ಕೊಂಡಿರಿ. ಇದು ಜಸ್ಟ್ ಅದನ್ನೇ ಕ್ವಶನ್ ಮಾಡಿಕೊಂಡು ಸೊ ನೀವು ಒಂದು ಆನ್ಸರ್ ಮಾಡ್ತಾ ಬನ್ನಿ. ಸೊ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಅಫ್ಕೋರ್ಸ್ ನಮಗೆ ಇದರಲ್ಲಿ ಸುನಾಮಿ ಈಗ ಬರೋ ಚಾನ್ಸ್ ಇಲ್ಲ. ಓಕೆ, ಸುನಾಮೀಸ್ ರೀಸೆಂಟಾಗಿ ಯಾವುದೂ ಆಗಿಲ್ಲ, ಹಾಗಾಗಿ ಸುನಾಮಿ ಬಗ್ಗೆ ಕ್ವಶನ್ ಕೇಳೋದು ಡೌಟ್ಫುಲ್ ಇದೆ. ಓಕೆ, ಫ್ಲಡ್ಸ್ ಅಫ್ಕೋರ್ಸ್ ರೀಸೆಂಟ್ ಇದರಲ್ಲಿ ಸೊ ಇಂಡಿಯಾದಲ್ಲಿ ಅಷ್ಟು ದೊಡ್ಡ ಮಟ್ಟದ ಒಂದು ಫ್ಲಡ್ಸ್ ಅಂತ ಏನೂ ಆಗಿಲ್ಲ. ಸೊ ಸೈಕ್ಲೋನ್ ಸ್ವಲ್ಪ ಇದು ಫ್ರೀಕ್ವೆಂಟ್ ಆಗಿ ಇದು ನೋಡ್ತಾ ಇದ್ದೀವಿ. ಓಕೆ, ಈ ಸೈಕ್ಲೋನ್ ನೋಡ್ಕೋಬೇಕು, ಲ್ಯಾಂಡ್ಸ್ಲೈಡ್ಸ್ ನೋಡ್ಕೋಬೇಕು, ಲ್ಯಾಂಡ್ಸ್ಲೈಡ್ಸ್ ಆಗಿರೋದು ನಾವು ನೋಡ್ತಾ ಇದ್ದೀವಿ. ಓಕೆ, ಸೊ ಇದಿಷ್ಟು ಈ ಯೂನಿಟಲ್ಲಿ ಇರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಟಾಪಿಕ್ಸ್, ಫಸ್ಟ್ ಒನ್ ಆ್ಯಂಡ್ ಲಾಸ್ಟ್ ಟಾಪಿಕ್. ಓಕೆ, ಇದಾದಮೇಲೆ ರಿಲೇಟೆಡ್ ಪರ್ಸೆಪ್ಷನ್ಸ್, ಸಂಬಂಧಿಸಿದ ಸಂವೇದನೆಗಳು. ಓಕೆ, ಯೂನಿವರ್ಸಲೈಸಿಂಗ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಲಿಟ್ರಸಿ. ಓಕೆ, ವಿಜ್ಞಾನ ತಂತ್ರಜ್ಞಾನದ ಸಾಕ್ಷರತೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಲಿಟ್ರಸಿ. ಸೊ ಅದನ್ನು ಏನು ಸ್ಪ್ರೆಡ್ ಮಾಡೋದು. ಓಕೆ, ನಮ್ಮಲ್ಲಿ ಈ ಟೆಕ್ನಾಲಜಿ ಅವೇರ್ನೆಸ್ ತುಂಬ ಕಡಿಮೆ ಇದೆ ಅಂತಲೇ ಹೇಳ್ಬೋದು ಕಾಮನ್ ಮ್ಯಾನಲ್ಲಿ. ಸೊ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ಸ್ ಏನಾಗ್ತಿದೆ, ಸೊ ಅಗ್ರಿಕಲ್ಚರ್ ಫೀಲ್ಡಲ್ಲಿ ಟೆಕ್ನಾಲಜಿನ ಯಾವ ರೀತಿ ಬಳಸ್ಕೋಬೋದು, ಹಾಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ, ಓಕೆ, ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸಲ್ಲಿ ಸೊ ಅಲ್ಲಿ ಟೆಕ್ನಾಲಜಿನ ಯಾವ ರೀತಿ ಬಳಸ್ಕೋಬೋದು, ಇದೆಲ್ಲ ನಮ್ಮ ಜನರಲ್ಲಿ, ಪ್ರಜೆಗಳಲ್ಲಿ ಸೊ ಇದರ ಒಂದು ಅರಿವು ಅಥವಾ ಅದರ ಪರಿಜ್ಞಾನ ಸ್ವಲ್ಪ ಕಡಿಮೆ ಇದೆ. ಓಕೆ, ಅದ್ರ ಬಗ್ಗೆ ಮಾಹಿತಿ ಯಾವ ರೀತಿ ನಾವು ಸ್ಪ್ರೆಡ್ ಮಾಡಬೇಕಾಗಿದೆ, ಅದರ ಲಿಟ್ರಸಿನ ಹೆಚ್ಚಿಗೆ ಮಾಡಿ ಸೊ ಜನಸಾಮಾನ್ಯರಿಗೆ ಸೊ ಈ ತಂತ್ರಜ್ಞಾನದ ಬಳಕೆ ಈ ರೀತಿ ಇದೆ, ಸೊ ಇದನ್ನು ಈ ಥರ ಮಾಡಿದ್ರೆ ಸೊ ಅವರು ಉತ್ಪಾದನೆ ಹೆಚ್ಚು ಮಾಡ್ಕೋಬೋದು, ಆದಾಯ ಹೆಚ್ಚಿಸ್ಕೋಬೋದು ಅಂತ ನಾವು ಅವ್ರಿಗೆ ಹೇಳ್ದಲ್ಲಿ, ಸೊ ಅವ್ರಿಗೆ ತಿಳುವಳಿಕೆ ಮೂಡಿಸ್ದಲ್ಲಿ ಸೊ ಅಂಥ ತಂತ್ರಜ್ಞಾನಗಳನ್ನು, ಸೊ ಸಣ್ಣ ತಂತ್ರಜ್ಞಾನಗಳನ್ನು ಅವರು ಒಂದು ಉದ್ಯಮದಲ್ಲಿ ತೊಡಗಿಸ್ಕೊಂಡು ಉತ್ಪಾದನೆ ಹೆಚ್ಚಿಸ್ಕೊಂಡು ಸೊ ಆದಾಯವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತದೆ. ಹಾಗಾಗಿ ಸೊ ಫಸ್ಟ್ ಈ ಬೇಸಿಕ್ ಅವೇರ್ನೆಸ್ ನಾವು ಕ್ರಿಯೇಟ್ ಮಾಡಬೇಕಾಗುತ್ತದೆ. ಓಕೆ, ಕಾಮನ್ ಮ್ಯಾನಲ್ಲಿ ಸೊ ಸಿಟಿಸನಲ್ಲಿ ಸೊ ಈ ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು. ಸೊ ಹೌ ಟೆಕ್ನಾಲಜಿ ಕ್ಯಾನ್ ಬಿ ಯೂಸ್ಡ್, ಓಕೆ, ಹೌ ಎ ಪರ್ಸನ್ ಕ್ಯಾನ್ ಬಿ ಬೆನಿಫಿಟೆಡ್ ಫ್ರಮ್ ದ ಟೆಕ್ನಾಲಜೀಸ್, ಓಕೆ, ಹೌ ಯು ಕ್ಯಾನ್ ಇಂಪ್ರೂವ್ ಇನ್ಕಮ್ಸ್, ಓಕೆ, ಆದಾಯ ಹೇಗೆ ಹೆಚ್ಚಿಸ್ಕೋಬೋದು. ಸೊ ಇದೆಲ್ಲ ಅವ್ರಿಗೆ ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕಾಗಿರ್ತದೆ. ಸೊ ಇದು ಸ್ವಲ್ಪ ಜನರಾಗಿ ನ್ಯೂಸ್ ಪೇಪರ್ಸಲ್ಲಿ ಬರ್ತಾ ಇರ್ತದೆ. ಸೊ ನ್ಯೂಸ್ ಪೇಪರ್ಸಲ್ಲಿ ಬರ್ತಾ ಇರ್ತಕ್ಕಂಥ ಆರ್ಟಿಕಲ್ಸ್ನ ಕರೆಕ್ಟಾಗಿ ಕಲೆಕ್ಟ್ ಮಾಡ್ಕೊಂಡ್ಬಂದ್ರೆ ಸಾಕು. 2 ವರ್ಷದ ನ್ಯೂಸ್ ಪೇಪರ್ಸಲ್ಲಿ ಬಂದಿರ್ತಕ್ಕಂಥ ಆರ್ಟಿಕಲ್ಸ್, ಸೊ ಇದ್ರ ಬಗ್ಗೆ ಸಾಕಷ್ಟು ಆರ್ಟಿಕಲ್ಸ್ ಬಂದಿದ್ದಾವೆ. ಸೊ ಅದನ್ನು ಸರಿಯಾಗಿ ನಾವು ಕಲೆಕ್ಟ್ ಮಾಡಿಕೊಂಡು ಸೊ ಅದನ್ನು ನೀವು ಕ್ವಶನ್ ಕೇಳಿದಾಗ ಅದು ಆನ್ಸರ್ ಮಾಡಿದ್ರೆ ಸಾಕಾಗತ್ತೆ. ಸೊ ನೆಕ್ಸ್ಟು ಮಾನವೀಯ ಮೌಲ್ಯದೊಂದಿಗೆ ತಂತ್ರಜ್ಞಾನ. ಓಕೆ, ಟೆಕ್ನಾಲಜಿ ವಿತ್ ಅ ಹ್ಯೂಮನ್ ಫೇಸ್. ಅಫ್ಕೋರ್ಸ್ ಟೆಕ್ನಾಲಜಿ ಈಗ ಕೆಟ್ಟ ಇದಕ್ಕೂ ಬಳಕೆ ಆಗ್ತದೆ. ಓಕೆ, ಸೈಬರ್ ಕ್ರೈಮ್ಸ್ಗೆ ಸೊ IT ಟೆಕ್ನಾಲಜಿ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಯೂಸ್ ಆಗ್ತದೆ. ಓಕೆ, ಪ್ರೈವೇಸಿ ಹಾಳಾಗ್ತದೆ. ಓಕೆ, ಹಾಗೆ ಇನ್ಫಾರ್ಮೇಷನ್ ಸೈಫನ್ ಆಗ್ತಾ ಇದೆ, ಪರ್ಸನಲ್ ಇನ್ಫಾರ್ಮೇಷನ್ ಎಲ್ಲ ಫುಲ್ ಸೈಫನ್ ಮಾಡ್ತಾ ಇದ್ದಾರೆ. ಓಕೆ, ಸಾಫ್ಟ್ವೇರ್ಸ್ನ ಫುಲ್ ಕಂಪ್ಲೀಟ್ ಅದನ್ನು ಈ ಹ್ಯಾಕರ್ಸು ಫುಲ್ ಕಂಪ್ಲೀಟ್ ಅದನ್ನು ಕೆಡಿಸ್ತಾ ಇದ್ದಾರೆ. ಈ ಥರ ಹಲವು ರೀತಿಯಲ್ಲಿ ಸೊ ಟೆಕ್ನಾಲಜಿ ದುರುಪಯೋಗಗಳು ಕೂಡ ಆಗ್ತಾ ಇದೆ. ಓಕೆ, ಸೊ ಸೈಬರ್ ಕ್ರೈಮ್ಸ್ ಅಫ್ಕೋರ್ಸ್ ಚಿಕ್ಕ ಮಕ್ಕಳ ಒಂದು ಅಬ್ಯೂಸ್ ಆಗ್ತಾ ಇದೆ IT ಇದರಿಂದ. ಓಕೆ, ಸೊ ಯಾವ ರೀತಿ ಈ ಟೆಕ್ನಾಲಜಿನ ನಾವು ಈ ಮಾನವೀಯ ದೃಷ್ಟಿಯಿಂದ ಅದನ್ನು ಬಳಸ್ಕೋಬೇಕಾಗಿದೆ, ಮಾನವೀಯ ಮೌಲ್ಯದಿಂದ ಟೆಕ್ನಾಲಜಿನ ಬಳಸ್ಕೋಬೋದು. ಓಕೆ, ಕೆಟ್ಟದನ್ನು ಯಾವ ರೀತಿ ಅದನ್ನು ಪೂರ್ತಿಗೆ ಅವಾಯ್ಡ್ ಮಾಡ್ಬೋದು. ಓಕೆ, ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಸರ್ಕಾರ ಏನೇನು ಕ್ರಮಗಳು ತೆಗೆದುಕೋಬೇಕಾಗತ್ತೆ, ಓಕೆ, ಏನೇನು ಪಾಲಿಸೀಸ್ ಮಾಡಬೇಕಾಗಿರುತ್ತೆ.
ಓಕೆ, ಸೈಬರ್ ಕ್ರೈಮ್ನ ಅದನ್ನು ಪೂರ್ತಿಯಾಗಿ ಅದನ್ನು ನಿರ್ಮೂಲನೆ ಮಾಡಲಿಕ್ಕೆ ಸೊ ಸರ್ಕಾರಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏನು ಮಾಡ್ಬೋದು, ಸಾಮಾನ್ಯ ಪ್ರಜೆಯಾಗಿ ನಾವೇನು ಮಾಡ್ಬೋದು, ಓಕೆ, ಸೈಬರ್ ಕ್ರೈಮ್ಸ್ನ ಕಂಪ್ಲೀಟಾಗಿ ಅದನ್ನ ಎಲಿಮಿನೇಟ್ ಮಾಡಲಿಕ್ಕೆ. ಓಕೆ, ಇದನ್ನು ಸ್ವಲ್ಪ ನೋಡ್ಕೋಬೇಕಾಗುತ್ತದೆ. ಇದು ನ್ಯೂಸ್ ಪೇಪರ್ಸಲ್ಲಿ ಸಾಕಷ್ಟು ಬಂದಿದ್ದಾವೆ. ಓಕೆ, ಸೈಬರ್ ಕ್ರೈಮ್ ಬಗ್ಗೆ ಅಂತ ಸುಮಾರು ಆರ್ಟಿಕಲ್ಸ್ ಬಂದಿದ್ದಾವೆ. ಓಕೆ, ಹಾಗೆ ಸೊ ಪ್ರೈವೇಸಿ ಬಗ್ಗೆ ಓಕೆ ಸುಮಾರು ಆರ್ಟಿಕಲ್ಸ್ ನ್ಯೂಸ್ ಪೇಪರ್ಸಲ್ಲಿ ಬಂದಿದ್ದಾವೆ. ಓಕೆ, ನಮ್ಮ ಇನ್ಫಾರ್ಮೇಷನ್ಸ್, ನಾವು ಮೊಬೈಲ್ಸಲ್ಲಿ ನಮ್ಮ ಇನ್ಫಾರ್ಮೇಷನ್ ಏನೇನಿರುತ್ತೆ ಸೊ ಅದೆಲ್ಲ ಬೇರೆಯವರು ಕದೀತಾ ಇರ್ತಾರೆ. ಓಕೆ, ಅದನ್ನು ಹೇಗೆ ತಡೆಗಟ್ಬೋದು. ಓಕೆ, ಹಾಗೆ ಈ ಮಕ್ಕಳ ಮೇಲೆ ಯಾವ ರೀತಿ ಈ ಅಪರಾಧಗಳು ನಡೀತಾ ಇದೆ, ಎಸ್ಪೆಷಲಿ ಇದರಲ್ಲಿ ಬಂದಾಗ. ಓಕೆ, ಇಂಟರ್ನೆಟ್ ಇದರಲ್ಲಿ ಬಂದಾಗ ನಾವು ಮಕ್ಕಳ ಮೇಲೆ ಚಿಲ್ಡ್ರನ್ ಅಬ್ಯೂಸ್ ಆಗಿರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಓಕೆ, ಸೊ ಇದನ್ನೆಲ್ಲ ಯಾವ ರೀತಿ ಪ್ರಿವೆಂಟ್ ಮಾಡ್ಬೋದು, ಇದರಲ್ಲಿ ನ್ಯೂಸ್ ಪೇಪರ್ಸ್ ಸಾಕಷ್ಟು ಆರ್ಟಿಕಲ್ಸ್ ಬಂದಿದೆ. ಆ ಆರ್ಟಿಕಲ್ಸ್ ಕರೆಕ್ಟಾಗಿ ನೀವು ಅದನ್ನು ಕಲೆಕ್ಟ್ ಮಾಡಿಕೊಂಡು ಇದಕ್ಕೆ ಎಕ್ಸಾಮ್ಗೆ ಯೂಸ್ ಮಾಡಿಕೊಂಡ್ರೆ ಸಾಕು. ಅದಕ್ಕೆ ಬೇಕೇ ಬೇರೆ ಪುಸ್ತಕ ಓದೋದು ಬೇಕಾಗಿರೋದಿಲ್ಲ. ಓಕೆ, ನ್ಯೂಸ್ ಪೇಪರ್ಸಲ್ಲಿ 2 ಇಯರ್ಸಿಂದ ಬಂದಿರ್ತಕ್ಕಂಥ ಒಂದು ಆರ್ಟಿಕಲ್ಸ್ ಏನಿದೆ, ಆರ್ಟಿಕಲ್ಸ್ ನೀವು ಕಲೆಕ್ಟ್ ಮಾಡ್ಕೊಂಡಿದ್ರೆ, ಅಥವಾ ಕರೆಂಟ್ ಅಫೇರ್ಸಲ್ಲಿ ಸೈನ್ಸ್ ರಿಲೇಟೆಡ್ ಒಂದು ಟಾಪಿಕ್ಸ್ ಏನಿದೆ, ಓಕೆ, ಆ ಟಾಪಿಕ್ಸ್ನ ಕರೆಕ್ಟಾಗಿ ನೀವು ನೋಡಿಕೊಂಡು ಪ್ರತಿ ಟಾಪಿಕ್ ಮೇಲೆ ಒಂದು 15 ಪಾಯಿಂಟ್ಸ್ ನಾವು ಬರೆಯೋಂಗಾದರೆ ಸಾಕು. ಓಕೆ, ಸೈಬರ್ ಕ್ರೈಮ್ ಬಗ್ಗೆ ಒಂದು 15 ಪಾಯಿಂಟ್ ಓಕೆ ನೀವು ಬರೆದ್ರೆ ಅದು ಪೂರ್ತಿ ಒಂದು ಆನ್ಸರ್ ಕಂಪ್ಲೀಟ್ ಆಗ್ತದೆ. ಓಕೆ, ಸೊ ನೆಕ್ಸ್ಟು ಕಾಂಟ್ರಿಬ್ಯೂಷನ್ ಟು ಗ್ರೋತ್ ಆಫ್ GDP. ವಿಜ್ಞಾನ ಮತ್ತು ತಂತ್ರಜ್ಞಾನ ನಮ್ಮ GDPಗೆ ಎಷ್ಟು ಕೊಡುಗೆ ಕೊಡ್ತಾ ಇದೆ. ನೇರವಾಗಿ ಅಫ್ಕೋರ್ಸ್ ನೇರವಾಗಿ ಅಲ್ಲದೇ ಪರೋಕ್ಷವಾಗಿ ಕೂಡ ಕೃಷಿ ಕ್ಷೇತ್ರದಲ್ಲಿ ತಂತ್ರಜ್ಞಾನ ಬಳಸ್ಕೊಂಡು ಅದರ ಕೃಷಿಯ ಒಂದು ಉತ್ಪಾದನೆ ಹೆಚ್ಚಿಗೆ ಮಾಡ್ಬೋದು, ರೈತರ ಆದಾಯನ ಹೆಚ್ಚಿಗೆ ಮಾಡಿಸ್ಬೋದು. ಓಕೆ, ಹಾಗೆ ಈ ಕೈಗಾರಿಕಾ ವಲಯದಲ್ಲಿ ಸಾಲಿ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಹೊಸ ತಂತ್ರಜ್ಞಾನಗಳನ್ನ ಅಳವಡಿಸ್ಕೊಂಡು ಸಾಲಿ ಉತ್ಪಾದನೆ ಹೆಚ್ಚಿಗೆ ಮಾಡ್ಬೋದು, ಆದಾಯನ ಹೆಚ್ಚಿಗೆ ಮಾಡ್ಕೋಬೋದು. ಈ ಥರ GDPಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಿದೆ ಅದನ್ನು ನೋಡ್ಕೊಂಡಿರಬೇಕು. ನೆಕ್ಸ್ಟ್ ಫೇಸಿಂಗ್ ಗ್ಲೋಬಲ್ ಕಾಂಪಿಟೇಷನ್. ಓಕೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದರಲ್ಲಿ ನಾವು ಅಫ್ಕೋರ್ಸ್ ವಿ ಆರ್ ಫೇಸಿಂಗ್ ಕಾಂಪಿಟೇಷನ್. ಓಕೆ, ಗ್ಲೋಬಲ್ ಕಾಂಪಿಟೇಷನ್ ಅಫ್ಕೋರ್ಸ್ ಚೈನಾ ಜೊತೆ ನಾವು ಕಂಪೀಟ್ ಮಾಡ್ತಾ ಇದ್ವಿ. ಹಾಗೆ ಅಮೇರಿಕಾ ಇಸ್ ಅ ಮೈಟಿ ಕಂಟ್ರಿ ವೆನ್ ಇಟ್ ಕಮ್ಸ್ ಟು ದ ಟೆಕ್ನಾಲಜಿ. ಯುರೋಪಿಯನ್ ಕಂಟ್ರಿ ಯೂನಿಯನ್ ಅಗೇನ್ ದೇರ್ ಆಲ್ಸೋ ಮೂವಿಂಗ್ ಇನ್ ಅ ಫಾಸ್ಟ್ ವೇ. ಟೆಕ್ನಾಲಜಿಲಿ ತುಂಬ ಮುಂದುವರೆದ ದೇಶಗಳಂತಲೇ ಹೇಳ್ಬೋದು. ಆ ದೇಶಗಳೊಂದಿಗೆ ನಾವು ಅವ್ರ ಜೊತೆ ಕಂಪೀಟ್ ಮಾಡಬೇಕಂದ್ರೆ ನಮ್ಮಲ್ಲಿ ಏನು ಬೆಳವಣಿಗೆ ಆಗಬೇಕಾಗಿರ್ತದೆ. ಈಗ ಎಸ್ಪೆಷಲಿ ನಾವು ಈಗ ನೋಡಿ ಸೆಮಿ ಕಂಡಕ್ಟರ್ಸ್ ಇದು ಬಂದಾಗ ನಾವು ಇದುವರೆಗೂ ಸೆಮಿ ಕಂಡಕ್ಟರ್ ಒಂದು ಯೂನಿಟ್ಸ್ ನಮ್ಮಲ್ಲಿ ಇಲ್ಲ. ಲ್ಯಾಬ್ಸ್ ಆಗಲಿ, ಫ್ಯಾಬ್ಸ್ ಆಗಲಿ, ಅಥವಾ ಸೆಮಿ ಕಂಡಕ್ಟರ್ ಯೂನಿಟ್ಸು ಅದನ್ನ ತಯಾರು ಮಾಡ್ತಕ್ಕಂಥ ಒಂದು ಕೇಂದ್ರಗಳು ನಮ್ಮಲ್ಲಿ ಇಲ್ಲ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಕೆಲವೊಂದು ಸೆಮಿ ಕಂಡಕ್ಟರ್ ಪಾಲಿಸಿನ ತಂದಿದೆ. ಆ ಸೆಮಿ ಕಂಡಕ್ಟರ್ ಪಾಲಿಸಿಯಿಂದ ಕೆಲವೊಂದು ಕಡೆಗೆ ಈಗ ಫ್ಯಾಬ್ಸ್ನ ಡೆವಲಪ್ ಮಾಡಬೇಕು ಅಂತ ಐಡಿಯಾ ಇದೆ. ಓಕೆ, ನೆಕ್ಸ್ಟ್ 2026ರಿಂದ ಚಿಪ್ಸ್ನ ಪ್ರೊಡ್ಯೂಸ್ ಮಾಡಿ, ಓಕೆ, ಮೈಕ್ರೋ ಚಿಪ್ಸ್ನ ಪ್ರೊಡ್ಯೂಸ್ ಮಾಡಿ ನಾವು ಬೇರೆ ಕಂಟ್ರೀಸ್ಗಳು ಸಪ್ಲೈ ಮಾಡೋಂಗೆ ಭಾರತ ಆಗುತ್ತೆ. ಓಕೆ, ಕೆಲವು ಟೆಕ್ನಾಲಜೀಸಲ್ಲಿ ನಾವು ತೀರಾ ಹಿಂದುಳಿದಿದೆ ಅಂತ ಹೇಳ್ಬೋದು. ಓಕೆ, ಎಸ್ಪೆಷಲಿ ಸೆಮಿ ಕಂಡಕ್ಟರ್ ಇಂಡಸ್ಟ್ರಿಯಲ್ಲಿ ಬಂದಾಗ ನಾವು ಹಿಂದೆ ಬಿದ್ದಿದ್ದೀವಿ. ಓಕೆ, ಹಾಗೆ ಈ ಸೋಲಾರ್ ಪ್ಯಾನಲ್ಸಲ್ಲಿ ಯೂಸ್ ಮಾಡ್ತಕ್ಕಂಥ ಸಿಲಿಕಾನ್ ವೇಫರ್ಸು ಅದರ ಉತ್ಪಾದನೆಯಲ್ಲಿ ನಾವು ಹಿಂದೆ ಬಿದ್ದಿದ್ದೀವಿ. ನಾವು ಈಗಲೂ ಚೈನಾ ಕಡೆಯಿಂದನೇ ನಾವು ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ. ಓಕೆ, ಈ ಥರ ಕೆಲವು ರೇರ್ ಮಿನರಲ್ಸ್ ನಮ್ಗೆ ಸಿಗೋದು ತುಂಬ ಕಡಿಮೆ ಇದೆ. ಚೈನಾದಲ್ಲಿ ರೇರ್ ಮಿನರಲ್ಸ್ನ 70% ರೇರ್ ಮಿನರಲ್ಸ್ ಅವ್ರ ಕಡೆನೇ ಇದೆ. ಓಕೆ, ಅವರೇ ಕಂಟ್ರೋಲ್ ಮಾಡ್ತಾ ಇದ್ದಾರೆ. 70% ಅವ್ರು ಪ್ರೊಡ್ಯೂಸ್ ಮಾಡ್ತಿಲ್ಲ, ಬಟ್ 70% ಆಫ್ ದ ರೇರ್ ಮಿನರಲ್ಸ್ ಚೈನಾ ಇಸ್ ಕಂಟ್ರೋಲಿಂಗ್. ಓಕೆ, ಹಾಗಾಗಿ ರೇರ್ ಮಿನರಲ್ಸ್ ನಾವು ಈಗ ಅದರ ಗಣಿಗಾರಿಕೆ ಶುರು ಮಾಡಬೇಕು. ಅದರಿಂದ ಮೈಕ್ರೋ ಚಿಪ್ಸ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು, ಸಿಲಿಕಾನ್ ವೇಫರ್ಸ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು. ಓಕೆ, ಇದರಲ್ಲಿ ಸ್ವಾಯತ್ತತೆಯನ್ನು ನಾವು ಸಾಧಿಸಬೇಕಾಗಿರುತ್ತೆ. ಓಕೆ, ಹಾಗಾಗಿ ಇದ್ರ ಬಗ್ಗೆ ಅಫ್ಕೋರ್ಸ್ ನಾವು ಗ್ಲೋಬಲ್ ಲೆವೆಲಲ್ಲಿ ನಾವು ಬೇರೆ ದೇಶಗಳ ಜೊತೆಗೆ ಕಂಪೀಟ್ ಮಾಡಬೇಕು ಅಂದರೆ, ಸ್ಪರ್ಧಿಸಬೇಕು ಅಂತಂದರೆ ಈ ಹೊಸ ತಂತ್ರಜ್ಞಾನಗಳಿದ್ದಾವೆ. ಈ ತಂತ್ರಜ್ಞಾನದಲ್ಲಿ ನಾವು ಕೂಡ ಮುಂದುವರಬೇಕಾಗಿರುತ್ತೆ. ಇದನ್ನು ಸ್ವಲ್ಪ ನಾವು ನೋಡ್ಕೊಳ್ಬೇಕಾಗಿರುತ್ತೆ. ನ್ಯೂಸ್ ಪೇಪರ್ಸಲ್ಲಿ ಸಾಕಷ್ಟು ಇದ್ರ ಮೇಲೆ ಆರ್ಟಿಕಲ್ಸ್ ಬಂದಿದ್ದಾವೆ. ಪೇಪರ್ ಆರ್ಟಿಕಲ್ಸ್ ನೀವು ನೋಡ್ತಾ ಬಂದರೆ ಸಾಕು. ಓಕೆ, ಪ್ರಜಾವಾಣಿ ಪೇಪರ್ಲಿ ಸುಮಾರು ಮಾಹಿತಿ ತಂತ್ರಜ್ಞಾನ ಸೆಕ್ಷನಲ್ಲಿ ಸುಮಾರು ಆರ್ಟಿಕಲ್ಸ್ ಬಂದಿದೆ. ಆ ಆರ್ಟಿಕಲ್ಸ್ ನೀವು ಕಲೆಕ್ಟ್ ಮಾಡಿ ಇಟ್ಕೊಂಡಿದೆ. 2 ವರ್ಷದ ಆರ್ಟಿಕಲ್ಸ್ ನೀವು ಕಲೆಕ್ಟ್ ಮಾಡಿಕೊಂಡ್ರೆ ಈ
ಜನರಲ್ ಸ್ಟಡೀಸ್ 4 ಬರ್ತಕ್ಕಂಥ ಸುಮಾರು ಟಾಪಿಕ್ಸ್ಗೆ ನೀವು ಆನ್ಸರ್ಸ್ ಡೈರೆಕ್ಟಾಗಿ ಅಲ್ಲಿಂದನೇ ಬರೀಬೋದು. ಅದಕ್ಕೆ ಯಾವ ಪುಸ್ತಕನೂ ಬೇಕಾಗಿರಲ್ಲ. ಇನ್ನು ಲಾಸ್ಟ್ ಟಾಪಿಕ್ ಪ್ರಿಸರ್ವೇಷನ್ ಆ್ಯಂಡ್ ಪ್ರಮೋಷನ್ ಆಫ್ ಕಲ್ಚರ್ ಆ್ಯಂಡ್ ಇಂಡಿಜಿನಿಯಸ್ ನಾಲೆಡ್ಜ್. ಓಕೆ, ನಮ್ಮ ದೇಶದ ಒಂದು ಜ್ಞಾನ, ಓಕೆ, ಎಸ್ಪೆಷಲಿ ವಿಜ್ಞಾನ ಕ್ಷೇತ್ರದಲ್ಲಿ ಬಂದಾಗ ನಮ್ಮಲ್ಲಿ ಸಾಕಷ್ಟು ಜ್ಞಾನ ಇದೆ. ಓಕೆ, ಮೆಡಿಸಿನ್ಸಲ್ಲಿ ಬಂದಾಗ ಆಯುರ್ವೇದ, ಓಕೆ, ಹಾಗೆ ಯೋಗ, ಓಕೆ, ನಮ್ಮಲ್ಲಿ ಹಲವು ರೀತಿಯ ವೈದ್ಯ ಪದ್ಧತಿಗಳಿದ್ದವು. ಆ ಜ್ಞಾನ ಈಗ ನಶಿಸ್ತಾ ಹೋಗ್ತಾ ಇದೆ. ಓಕೆ, ಹಿಂದಿನ ಕಾಲದ ಜ್ಞಾನ ನಮ್ಮಲ್ಲಿ ನಶಿಸ್ತಾ ಹೋಗ್ತಾ ಇದೆ. ಓಕೆ, ನಮ್ಮಲ್ಲಿ ಸಣ್ಣ ಸಣ್ಣ ಕಾಯಿಲೆಗಳಿಗೆ ಮನೆಯಲ್ಲೇ ಮನೆ ಔಷಧಿಗಳು ಕೊಡ್ತಾ ಇದ್ರು. ಈಗೆಲ್ಲ ಮನೌಷಧಿಗಳ ಅದರ ಪ್ರಾಮುಖ್ಯತೆ ನಾವು ಕಳ್ಕೊಳ್ತಾ ಬರ್ತಾ ಇದ್ವಿ. ಪ್ರತಿ ಸಣ್ಣ ಕಾಯಿಲೆಗೂ ಹಾಸ್ಪಿಟ್ಲಿಗೆ ಹೋಗುವಂಥ ಪರಿಸ್ಥಿತಿ ಬಂದಿದೆ. ಓಕೆ, ಈ ಮನೆ ಔಷಧಿಗಳ ಆ ಜ್ಞಾನ ಏನಿದೆ ಅದನ್ನು ಉಳಿಸ್ಕೊಂಡಲ್ಲಿ, ಅದನ್ನ ಮುಂದುವರಿಸಿದಲ್ಲಿ ಅದನ್ನ ತುಂಬಾ ಉಪಯೋಗ ಇದೆ. ಓಕೆ, ನಮ್ಮ ಸ್ವದೇಶಿ ಒಂದು ಜ್ಞಾನ ಏನಿದೆ, ಅದರ ಅಗ್ರಿಕಲ್ಚರ್ಲ್ ಆಗ್ಬೋದು, ಅದು ವೈದ್ಯಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಒಂದು ಜ್ಞಾನ ಇರ್ಬೋದು. ಓಕೆ, ಇವುಗಳನ್ನ ಉಳಿಸ್ಕೊಂಡು ಸಂಸ್ಕೃತಿನ ನಾವು ಬೆಳೆಸ್ಕೊಂಡು ಹೋದಲ್ಲಿ ಮುಂದಿನ ಪೀಳಿಗೆಗಳಿಗೆ ಇದು ತುಂಬ ಉಪಯೋಗ ಆಗುತ್ತೆ. ನಾವೆಲ್ಲದಕ್ಕೂ ಈಗ ವೆಸ್ಟ್ ಮೇಲೆ ನಾವು ಡಿಪೆಂಡ್ ಆಗ್ಬಿಡ್ತೀವಿ. ಓಕೆ, ಪಾಶ್ಚಿಮಾತ್ಯ ದೇಶಗಳು ಅವರಲ್ಲಿ ಏನೇನು ಬೆಳವಣಿಗೆಗಳಾಗ್ತದೆ ಆ ಬೆಳವಣಿಗೆಗಳನ್ನ ಬ್ಲೈಂಡ್ ಆಗಿ ನಾವು ಫಾಲೋ ಮಾಡ್ತಾ ಇದ್ವಿ. ಆದರೆ ನಮ್ಮಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡಲ್ಲಿ ನಾವು ಪಶ್ಚಿಮದ ಕಡೆಗೆ ಅಥವಾ ಈ ಯುರೋಪಿಯನ್ ಕಂಟ್ರೀಸ್ ಕಡೆಗೆ ನಾವು ನೋಡೋ ಅವಶ್ಯಕತೆ ಇರೋದಿಲ್ಲ. ಓಕೆ, ಅಫ್ಕೋರ್ಸ್ ನಮ್ಮಲ್ಲಿ ಇರ್ತಕ್ಕಂಥ ವೈದ್ಯಕೀಯ ಜ್ಞಾನ ಇರ್ಬೋದು, ಅಥವಾ ಕೃಷಿ ಕ್ಷೇತ್ರದಲ್ಲಿ ನಮ್ಗೆ ಗೊತ್ತಿರ್ತಕ್ಕಂಥ ಜ್ಞಾನ ಇರ್ಬೋದು, ಸಾಂಪ್ರದಾಯಿಕ ಕೃಷಿ ಪದ್ಧತಿಗಳೇನಿದ್ವಿ, ಅದನ್ನು ನಾವು ಹಾಗೇ ರಿಟೈನ್ ಮಾಡಿಕೊಂಡು ಉಳಿಸ್ಕೊಂಡು ಅದನ್ನು ಮುಂದುವರಿಸಿದಲ್ಲಿ ಇದನ್ನು ಪ್ರಪಂಚದ ಬೇರೆ ದೇಶಗಳು ಕೂಡ ಅದನ್ನು ಭಾರತವನ್ನು ಮಾದರಿಯಾಗಿ ತೆಗೆದುಕೊಂಡು ಅದನ್ನು ಅಳವಡಿಸ್ಕೊಳ್ಳೋ ಒಂದು ಪ್ರಯತ್ನಗಳು ಅವು ಕೂಡ ಮಾಡ್ತಾರೆ. ಓಕೆ, ಹಾಗೆ ನಮ್ಮ ದೇಶದ ಜ್ಞಾನವನ್ನು ಅದನ್ನು ಪ್ರಮೋಟ್ ಮಾಡಬೇಕು, ಜನರಿಗೆ ಅದನ್ನ ಸಿಗೋಂಗೆ ಮಾಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಕೂಡ ಅವರು ಕೂಡ ಕೆಲಸ ಮಾಡಬೇಕಾಗಿರುತ್ತೆ. ಹಾಗಾಗಿ ಎಕ್ಸಾಮ್ ಬರೆಯುವಂಥವ್ರು ಕೂಡ ಇದ್ರ ಬಗ್ಗೆ ತಿಳ್ಕೊಂಡಿರ್ಬೇಕಾಗಿರ್ತದೆ. ಇದು ಕೂಡ ಪೇಪರ್ಸಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಬಂದಿರ್ತದೆ. ಅದನ್ನು ನೋಡಿಕೊಂಡ್ರು, ಪೇಪರ್ಸಲ್ಲಿ ಬಂದಿರ್ತಕ್ಕಂಥ ನೋಡಿಕೊಂಡ್ರು ಸಾಕಾಗಿರ್ತದೆ. ನೆಕ್ಸ್ಟು ಇನ್ನು ಈ ಸೆಕ್ಷನ್ 1 ಕೊನೆಯ ಯೂನಿಟ್ ಆಗಿರ್ತಕ್ಕಂಥ ರೂರಲ್ ಅಪ್ಲಿಫ್ಟ್ಮೆಂಟ್ ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಗ್ರಾಮೀಣ ಉನ್ನತೀಕರಣ ಮತ್ತು ವಿಜ್ಞಾನ ತಂತ್ರಜ್ಞಾನ. ಇದರಲ್ಲಿ ಬರ್ತಕ್ಕಂಥ ಟಾಪಿಕ್ಸ್, ಇದರಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಆಧುನಿಕ ಮೂಲಸೌಕರ್ಯಗಳು, ಭೌತಿಕ ಒಂದು ವಿಭಾಗ, ಯಾಕೆ ಅಂದರೆ ಫಿಸಿಕಲ್ ಸ್ಟ್ರಕ್ಚರ್ಸ್, ಯಾವ ರೀತಿ ರಸ್ತೆ ಡಾಂಬರೀಕರಣ ಮಾಡ್ತಕ್ಕಂಥದ್ದು, ಹೊಸ ರಸ್ತೆಗಳನ್ನ ಗ್ರಾಮೀಣ ಪ್ರದೇಶಗಳಲ್ಲಿ ಹಾಕಿಸ್ತಕ್ಕಂಥದ್ದು, ಹಾಗೆ ಚರಂಡಿಗಳನ್ನ ಮಾಡಿಸ್ತಕ್ಕಂಥದ್ದು, ನೀರಿನ ಸೌಕರ್ಯಗಳನ್ನ ಒದಗಿಸ್ಕೊಡ್ತಕ್ಕಂಥದ್ದು, ಇದು ಭೌತಿಕ ಫಿಸಿಕಲ್ ಸ್ಟ್ರಕ್ಚರ್ಸ್ ಅಂತ ಹೇಳ್ಬೋದು. ಹಾಗೆ ಎಲೆಕ್ಟ್ರಾನಿಕ್ ಒಂದು ಡಿಜಿಟಲ್ ಫೆಸಿಲಿಟೀಸ್ ಕೊಡ್ತಕ್ಕಂಥದ್ದು, ಅಂದರೆ ಈಗ ಸಿಟೀಸಲ್ಲಿ ಹೇಗೆ ನಾವು 5G ನೆಟ್ವರ್ಕ್ನ ಕಾಣ್ಬೋದು, ಅದೇ ರೀತಿ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಹೈ ಸ್ಪೀಡ್ ಒಂದು ಡೇಟಾನ ನಾವು ಪ್ರೊವೈಡ್ ಮಾಡೋಂಗಾದರೆ, ಓಕೆ, ಹೈ ಸ್ಪೀಡ್ ಇಂಟರ್ನೆಟ್ ಸರ್ವಿಸಸ್ ಅವ್ರಿಗೆ ಕೊಡೋಂಗಾದರೆ ಗ್ರಾಮೀಣ ಪ್ರದೇಶದಲ್ಲಿ ಅವರು ಅದರ ಉಪಯೋಗಗಳನ್ನ ಪಡಿತಾ ಬರ್ತಾ ಇರ್ತಾರೆ. ಓಕೆ, ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ಅವರು ಅಲ್ಲೇ ಕೂತ್ಕೊಂಡೇ ನೋಡ್ಬೋದು. ಓಕೆ, ಹಾಗೆ ಮಾರುಕಟ್ಟೆಯಲ್ಲಿ ಅವ್ರು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಎಷ್ಟು ಪ್ರೈಸಸ್, ಎಷ್ಟು ಮೌಲ್ಯ ಸಿಗ್ತಾ ಇದೆ, ಅದು ಅವ್ರಿಗೆ ಗೊತ್ತಾಗುತ್ತೆ. ಹೊಸ ಬೆಳವಣಿಗೆ ಏನಾಗ್ತಿದೆ ಅದನ್ನು ಅವರು ಗ್ರಾಮೀಣ ಪ್ರದೇಶದಲ್ಲಿ ಇದ್ಕೊಂಡೆ ಅದನ್ನು ನೋಡ್ಕೊಳ್ತಾ ಬರ್ಬೋದು. ಓಕೆ, ಅಪ್ಡೇಟ್ ಆಗ್ತಾ ಇರಬೇಕು. ಹಾಗಾಗಿ ಈ ಮೂಲ ಸೌಕರ್ಯಗಳು ಅಫ್ಕೋರ್ಸ್ ಎಸ್ಪೆಷಲಿ ಫಿಸಿಕಲ್ ಒಂದು ಅಮ್ಯುನಿಟೀಸ್ ಇರಬೇಕು. ಓಕೆ, ರಸ್ತೆ ಚೆನ್ನಾಗಿರಬೇಕು, ಚರಂಡಿ ವ್ಯವಸ್ಥೆಗಳು ಚೆನ್ನಾಗಿರಬೇಕು, ಕುಡಿಯೋ ನೀರು ಸರಿಯಾಗಿ ಸಿಗ್ತಾ ಇರಬೇಕು. ಹಾಗೆ ವಿದ್ಯುತ್ ಪೂರೈಕೆ ಸರಬರಾಜು ಗ್ರಾಮೀಣ ಪ್ರದೇಶದಲ್ಲಿ ಅದು ನಾವು ಪೂರ್ಣ ಪ್ರಮಾಣದಲ್ಲಿ ನೋಡ್ತಾ ಬಂದಿಲ್ಲ. ಪೂರ್ಣ ಪ್ರಮಾಣದಲ್ಲಿ ವಿದ್ಯುತ್ ಸರಬರಾಜನ್ನ ಕೊಡ್ತಕ್ಕಂಥದ್ದು ಅದು ಮಾಡಿದಲ್ಲಿ ಕೃಷಿಕರಿಗೆ ತುಂಬ ಉಪಯೋಗ ಆಗುತ್ತೆ. ಓಕೆ, ಕೃಷಿ ಕ್ಷೇತ್ರದಲ್ಲಿ ಅವರು ನೀರು ಕೃಷಿ ಕ್ಷೇತ್ರಕ್ಕೆ ನೀರು ಉಣಿಸ್ಬೇಕಾದಾಗ ಅಥವಾ ನೀರು ಕಟ್ಟಬೇಕಾದಾಗ ವಿದ್ಯುತ್ ಸರಬರಾಜು ಇರೋದಿಲ್ಲ. ಸರ್ಕಾರಗಳು ಈ ನಿಟ್ಟಿನಲ್ಲಿ ಕೆಲಸ ಮಾಡಿ ಗ್ರಾಮೀಣ ಪ್ರದೇಶಗಳಿಗೆ 24 ಗಂಟೆ ವಿದ್ಯುತ್ ಸರಬರಾಜನ್ನ ಕೊಟ್ಟಂಗಲ್ಲಿ ರೈತರು ಇದರಿಂದ ಅವರ ಒಂದು ಕೃಷಿ ಕ್ಷೇತ್ರದಲ್ಲಿ ಅವರು ಹೆಚ್ಚಿಗೆ ಉತ್ಪತ್ತಿ ಮಾಡ್ಲಿಕ್ಕೆ ಆಗುತ್ತೆ, ಆದಾಯವನ್ನು ಕೂಡ ಹೆಚ್ಚಿಸ್ಕೋಬಹುದು. ಓಕೆ, ಹಾಗೆ ಎಲೆಕ್ಟ್ರಾನಿಕ್ ಇದಕ್ಕೆ ಬಂದಾಗ ಅಫ್ಕೋರ್ಸ್
ಈ ನಾವೇನು 5G ನೆಟ್ವರ್ಕ್ಸ್ ನಾವು ಈಗ ಸಿಟೀಸಲ್ಲಿ ನೋಡ್ತಾ ಇದ್ವಿ. ಸೊ ಅದು ಗ್ರಾಮೀಣ ಪ್ರದೇಶಗಳಲ್ಲಿ ಸಿಗಂಗೆ ಮಾಡಬೇಕು. ಓಕೆ. ಸೊ ಈ ನಿಟ್ಟಿನಲ್ಲಿ ಸರ್ಕಾರಗಳು ಏನೇನು ಯೋಜನೆಗಳು ಹಾಕ್ಕೊಂಡಿದೆ, ಕೇಂದ್ರ ಸರ್ಕಾರ ಏನೇನು ಯೋಜನೆಗಳು ಹಾಕ್ಕೊಂಡಿದೆ. ಓಕೆ, ಡಿಜಿಟಲ್ ಇಂಡಿಯಾ ಅಂತ ಕೇಂದ್ರ ಸರ್ಕಾರದ ಒಂದು ಯೋಜನೆ ಇರುತ್ತೆ. ಹಾಗೆ ರಾಜ್ಯ ಸರ್ಕಾರನೂ ಕೆಲವೊಂದು ಯೋಜನೆಗಳು ಹಾಕ್ಕೊಂಡಿರ್ತದೆ. ಸೊ ಅಂಥ ಯೋಜನೆಗಳು ಸ್ವಲ್ಪ ನಾವು ನೋಡ್ಕೊಂಡಿರ್ಬೇಕಾಗಿರ್ತದೆ. ಓಕೆ. ಸೊ ವಿದ್ಯುನ್ಮಾನೀಕರಣದಲ್ಲಿ ಏನು ಯೋಜನೆಗಳಿದ್ದಾವೆ. ಓಕೆ. ಹಾಗೆ ಮೂಲ ಸೌಕರ್ಯಗಳನ್ನ ಒದಗಿಸೋದ್ರಲ್ಲಿ ಓಕೆ, ಗ್ರಾಮೀಣ ಸಡಕ್ ಯೋಜನಾ ಅಂತ ಒಂದಿರುತ್ತೆ. ಹಾಗೆ ಎಲೆಕ್ಟ್ರಿಫಿಕೇಶನ್, ವಿದ್ಯುದೀಕರಣದ ಯೋಜನೆಗಳಿದ್ದಾವೆ. ರಾಜೀವ್ ಗಾಂಧಿ ಎಲೆಕ್ಟ್ರಿಫಿಕೇಶನ್ ಸ್ಕೀಮ್ ಒಂದಿದೆ. ಓಕೆ, ಈ ಥರ ಕೇಂದ್ರ ಮತ್ತು ರಾಜ್ಯ ಮಟ್ಟದಲ್ಲಿ ನಾವು ಹಲವು ಯೋಜನೆಗಳನ್ನ ಕಾಣ್ತೀವಿ. ಬೆಳಕು ಯೋಜನೆ ಅಂತ ಒಂದಿದೆ. ಅಲ್ಲೇ ಸೊ ಈ ಯೋಜನೆಗಳನ್ನ ಸರಿಯಾಗಿ ನೋಡ್ಕೊಂಡಿರ್ಬೇಕು. ಇದೆಲ್ಲ ನಿಮಗೆ ಈ ಕರ್ನಾಟಕ ಎಕನಾಮಿಕ್ ಸರ್ವೆಯಲ್ಲಿ ಸಿಗುತ್ತೆ. ಓಕೆ, ಕರ್ನಾಟಕ ಆರ್ಥಿಕ ಸಮೀಕ್ಷೆ ಇದೆಯಲ್ಲ, ರೀಸೆಂಟಾಗಿ ರಿಲೀಸ್ ಮಾಡಿರ್ತಕ್ಕಂಥ ಒಂದು ಸಮೀಕ್ಷೆ ಲಾಸ್ಟ್ ಇಯರ್ 2024 ಅದನ್ನು ನೀಟಾಗಿ ನೋಡ್ಕೊಂಡಿದ್ರೆ ಸಾಕು. ಸೊ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎರಡೂ ಒಂದು ಯೋಜನೆಗಳನ್ನ ಸಮೀಕ್ಷೆಯಲ್ಲಿ ನೀಟಾಗಿ ಡೀಟೇಲಾಗಿ ಕೊಟ್ಟಿದ್ದಾರೆ. ಸೊ ಪ್ರತಿಯೊಬ್ಬರೂ ಈ ಮೇನ್ಸ್ ಬರೀತಕ್ಕಂಥ ಪ್ರತಿ ಕ್ಯಾಂಡಿಡೇಟ್ನು ಎಕನಾಮಿಕ್ ಸರ್ವೆ ಇರೋದು ಒಳ್ಳೆಯದು. ಓಕೆ, ಇಟ್ಸ್ ಅ ಮಸ್ಟ್ ರೀಡ್ ರಿಪೋರ್ಟ್ ಅಂತಲೇ ಹೇಳ್ತೀನಿ. ಓಕೆ. ಸೊ ಎಲ್ಲ ಯೋಜನೆಗಳು, ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯೋಜನೆಗಳಿರ್ಬೋದು, ಹಾಗೆ ವಿದ್ಯುನ್ಮಾನ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳಾಗಿರ್ಬೋದು. ಓಕೆ, ಹಾಗೆ ವಿದ್ಯುತ್ ಸರಬರಾಜು ಮಾಡ್ತಕ್ಕಂಥ ಒಂದು ಯೋಜನೆಗಳಿರ್ಬೋದು. ಓಕೆ, ಸೊ ನೀರಾವರಿ ಯೋಜನೆಗಳು, ಇದೆಲ್ಲವನ್ನೂ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಯೋಜನೆಗಳು, ಕೆಲವು ಕಾಯಿಲೆಗಳ ನಿರ್ಮೂಲನೆ ಮಾಡೋದಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏನೇನು ಯೋಜನೆಗಳು ಹಾಕ್ಕೊಂಡಿದೆ. ಓಕೆ, ಲಸಿಕಾ ಯೋಜನೆಗಳು, ಇದೆಲ್ಲ ಪೂರ್ತಿಯಾಗಿ ಕರ್ನಾಟಕ ಆರ್ಥಿಕ ಸಮೀಕ್ಷೆ ಸಿಗುತ್ತೆ. ಹಾಗಾಗಿ ಇದು ಈ ರಿಪೋರ್ಟ್ ಇದೆಯಲ್ಲ, ಈ ಸಮೀಕ್ಷೆ ಇಟ್ಸ್ ಎ ಮಸ್ಟ್ ರೀಡ್ ರಿಪೋರ್ಟ್ ಅಂತಲೇ ಹೇಳ್ತೀನಿ. ಸೊ ಪ್ರತಿಯೊಬ್ಬರು ಇಟ್ಕೊಂಡಿರ್ಬೇಕು ಅದನ್ನು. ಓಕೆ, ಸೊ ಅದು ಸೈನ್ಸ್ದಂತಲ್ಲ, ಇಟ್ಸ್ ನಾಟ್ ಎ ಸೈನ್ಸ್ ರಿಪೋರ್ಟ್, ಆದರೂ ಕೂಡ ಜನರಲ್ ಸ್ಟಡೀಸ್ 4th ಪೇಪರ್ ಬರ್ತಕ್ಕಂಥ ಸುಮಾರು ಟಾಪಿಕ್ಸ್ ಅದರಲ್ಲಿ ಕವರ್ ಆಗ್ತಿದೆ. ಓಕೆ. ಸೊ ಹಾಗೆ ನೆಕ್ಸ್ಟು ಪ್ರಾದೇಶಿಕ ಭಾಷೆ, ICT ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿಲಿ ಪ್ರಾಂತೀಯ ಭಾಷೆನ ಬಳಸ್ತಕ್ಕಂಥದ್ದು. ಕನ್ನಡದಲ್ಲೇ ಎಲ್ಲ ನಮಗೆ ಇನ್ಫಾರ್ಮೇಷನ್ ಸಿಕ್ಕಿದಾಗ ಗ್ರಾಮೀಣ ಪ್ರದೇಶದವರು ತುಂಬ ಜನಕ್ಕೆ ಅವ್ರಿಗೆ ಇಂಗ್ಲೀಷ್ ಬಂದಿರೋದಿಲ್ಲ. ಓಕೆ, ಈಗ ಪ್ರೆಸೆಂಟ್ ಇದರಲ್ಲಿ ಎಲ್ಲ ಇಂಗ್ಲೀಷಲ್ಲಿ ಮಾಹಿತಿ ಬರ್ತಾ ಇರ್ತದೆ. ಓಕೆ, ಬಟ್ ಅದೇ ನಮ್ಮ ಪ್ರಾಂತೀಯ ಭಾಷೆಯಲ್ಲಿ ಕನ್ನಡದಲ್ಲೇ ಇಂಥ ಮಾಹಿತಿ ಸಿಕ್ಕಿದಾಗ, ಓಕೆ, ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಆಗ್ಬೋದು, ಅಥವಾ ಸರ್ಕಾರ ಕೊಡ್ತಕ್ಕಂಥ ಸವಲತ್ತುಗಳು, ಓಕೆ, ರೈತರಿಗೆ ಕೊಡ್ತಕ್ಕಂಥ ಸವಲತ್ತುಗಳಾಗಿರ್ಬೋದು. ಸೊ ಅದು ಆ ಮಾಹಿತಿ ಕನ್ನಡದಲ್ಲೇ ಪ್ರಾಂತೀಯ ಭಾಷೆಯಲ್ಲಿ ಕೊಟ್ಟಾಗ ಅವರು ಗ್ರಾಮೀಣ ಪ್ರದೇಶ ಜನ ಅದನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ತಾರೆ. ಅರ್ಥ ಮಾಡಿಕೊಂಡು ಆ ಒಂದು ಬೆನಿಫಿಟ್ಸ್ನ, ಆ ಸವಲತ್ತುಗಳನ್ನ ಅವರು ಪಡ್ಕೊಳ್ತಾರೆ. ಓಕೆ, ತುಂಬ ಜನಕ್ಕೆ ಈಗ ಗ್ರಾಮೀಣ ಪ್ರದೇಶದವ್ರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಏನೇನು ಸವಲತ್ತುಗಳು ಸಿಗ್ತಾ ಇದೆ ಅಂತಲೇ ಗೊತ್ತಿರೋದಿಲ್ಲ. ಓಕೆ, ಅದಕ್ಕೆ ಯಾರೋ ಒಬ್ರು ಮತ್ತೆ ಅಲ್ಲಿರ್ತಕ್ಕಂಥ ಲೋಕಲ್ ಲೀಡರ್ಸ್ ಅವ್ರನ್ನ ಎಜುಕೇಟ್ ಮಾಡಬೇಕಾಗಿರುತ್ತೆ. ಸೊ ಈ ಮಾಹಿತಿ ಅದು ಪ್ರಾಂತೀಯ ಭಾಷೆಯಲ್ಲಿ ನಾವು ಕೊಡ್ತಾ ಬಂದಲ್ಲಿ ಇದು ತುಂಬಾ ಉಪಯೋಗ ಆಗ್ತದೆ. ಅದನ್ನು ರೆವಲ್ಯೂಷನೇ ಕ್ರಿಯೇಟ್ ಆಗ್ತದೆ. ಸೊ ನಮ್ಮ ಗ್ರಾಮೀಣ ಭಾಗದಲ್ಲೇ ಹೆಚ್ಚಿನ ಜನ ಇರೋದು. ಓಕೆ, ಸೊ ಮೋರ್ ದ್ಯಾನ್ 60% ಆಫ್ ಪಾಪ್ಯುಲೇಷನ್, ಇಂಡಿಯನ್ ಪಾಪ್ಯುಲೇಷನ್ ಇಸ್ ರಿಸೈಡಿಂಗ್ ಇನ್ ರೂರಲ್ ಏರಿಯಾಸ್. ಓಕೆ, ಅವ್ರಿಗೆ ಅವ್ರದ ಪ್ರಾಂತೀಯ ಭಾಷೆಗಳಲ್ಲಿ ಮಾಹಿತಿ ಒದಗಿಸಿದಲ್ಲಿ ಅವರು ಆ ಮಾಹಿತಿಯನ್ನು ಪಡ್ಕೊಂಡು ಅದರ ಉಪಯೋಗವನ್ನು ಪಡ್ಕೊಂಡು ಅವರ ಒಂದು ಆದಾಯವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಇದು ಸಹಾಯಕವಾಗುತ್ತೆ. ಓಕೆ, ಸೊ ಈ ನಿಟ್ಟಿನಲ್ಲಿ ಸರ್ಕಾರಗಳು ಏನೇನು ಯೋಜನೆಗಳು ಹಾಕ್ಕೊಂಡಿದೆ ಇದನ್ನ ನಾವು ನೋಡ್ಕೋಬೇಕಾಗತ್ತೆ. ಇದು ಕರ್ನಾಟಕ ಆರ್ಥಿಕ ಸಮೀಕ್ಷೆಯಲ್ಲಿ ನಿಮ್ಗೆ ಸಿಗ್ತದೆ. ಸೊ ನೆಕ್ಸ್ಟ್ ತೋಟಗಾರಿಕೆ, ಹಾರ್ಟಿಕಲ್ಚರ್. ಸೊ ಹಾರ್ಟಿಕಲ್ಚರ್ ಇದರಲ್ಲಿ ಓಕೆ, ಆ ಪರ್ಟಿಕ್ಯುಲರ್ ಟಾಪಿಕಲ್ಲಿ ಅದ್ರಲ್ಲಿ ಬರ್ತಕ್ಕಂಥ ಸಬ್ ಯೂನಿಟ್ಸ್ ಅಂದರೆ ಸಬ್ ಟಾಪಿಕ್ಸ್, ಸಂಶೋಧನೆ ಹಾಗೂ ಅಭಿವೃದ್ಧಿಯೊಂದಿಗೆ ಹೈಬ್ರಿಡ್ ಬೀಜ ಉತ್ಪಾದನೆ, ಹಣ್ಣು ಮತ್ತು ತರಕಾರಿ ಸಂಸ್ಕರಣೆ ಘಟಕಗಳನ್ನು ಸ್ಥಾಪಿಸೋದು, ಪ್ಯಾಕೇಜಿಂಗ್ ಮತ್ತು ಮಾರಾಟ ಮಾಡುವಿಕೆ. ಓಕೆ, ಈ ಸಂಸ್ಕರಣಾ ಘಟನೆಗಳು ಸ್ಥಾಪನೆ ಆಗ್ತಾ ಇರೋದು ರೀಸೆಂಟಾಗಿ ನೀವು ನೋಡ್ತಾ ಇರ್ಬೋದು. ಓಕೆ, ಪ್ರಾಸೆಸಿಂಗ್ ಯೂನಿಟ್ಸ್ನ ಹಲವಾರು ಕಡೆಗೆ ಮಾಡ್ತಾ ಇದ್ದಾರೆ. ಒಂದೊಂದು ಡಿಸ್ಟಿಕ್ಕಲ್ಲಿ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಕೇಂದ್ರ ಸರ್ಕಾರಿ ಯೋಜನೆಗಳು ಹಾಕ್ಕೊಂಡಿದ್ದಾರೆ. ಓಕೆ, ಸೊ ಅದು ತಕ್ಕನಂಗೆ ಈ ಪ್ರಾಸೆಸಿಂಗ್ ಯೂನಿಟ್ ಸಂಸ್ಕರಣಾ ಘಟಕಗಳನ್ನು ಕೂಡ ಸ್ಥಾಪನೆ ಮಾಡ್ತಾ ಹೋಗ್ತಾ ಇದ್ದೀವಿ. ಓಕೆ, ಎಲ್ಲಿ ಸಂಸ್ಕರಣಾ ಘಟಕಗಳನ್ನ ಸ್ಥಾಪನೆ ಮಾಡಲಾಗ್ತಿದೆ ಇದನ್ನು ಸ್ವಲ್ಪ ಅದರ ಒಂದು ಪಟ್ಟಿ ಸ್ವಲ್ಪ ನೋಡ್ಕೊಂಡ್ರಿ. ಅಫ್ಕೋರ್ಸ್ ಎಲ್ಲನೂ ಹೇಳೋದು ಬೇಕಾಗಿಲ್ಲ, ಅಟ್ಲೀಸ್ಟ್ ಒಂದು 4 ಎಕ್ಸಾಂಪಲ್ಸ್ ಅದನ್ನು ನೀವು ಆನ್ಸರ್ಲಿ ಹೇಳಬೇಕಾಗಿರ್ತದೆ. ಓಕೆ, ಹಾಗೆ
ಈ ಹೈಬ್ರಿಡ್ ಬೀಜ ಉತ್ಪಾದನೆ. ಓಕೆ, ಹೈಬ್ರಿಡ್ ಬೀಜ ಉತ್ಪಾದನೆಯಲ್ಲಿ ಏನೇನು ಹೊಸ ಹೊಸ ಬೆಳವಣಿಗೆಗಳಾಗಿದೆ. ಸೊ ಸೀಡ್ ಪಾಲಿಸೀಸ್ ನಮ್ಮಲ್ಲಿ ಏನಿದೆ, ಓಕೆ, ಬೀಜ ಒಂದು ಕಾನೂನು, ಓಕೆ, ಅಥವಾ ನಿಯಮಗಳು ಏನೇ ಆಗಿದ್ದಾವೆ, ಹೊಸ ಒಂದು ಕಾನೂನುಗಳೇನಾಗಿದೆ, ಸೊ ಅದನ್ನೇ ಸ್ವಲ್ಪ ನೋಡ್ಕೊಂಡಿರ್ಬೇಕು. ಓಕೆ, ಸೊ ಇದೆಲ್ಲ ಅಫ್ಕೋರ್ಸ್ ಪೇಪರ್ಸಲ್ಲಿ ಬಂದಿರುತ್ತೆ, ಅಥವಾ ಲಾಸ್ಟ್ ಇಯರ್ ಕರೆಂಟ್ ಅಫೇರ್ಸ್, ಕರೆಂಟ್ ಸೈನ್ಸ್ ಅದರಲ್ಲಿ ಏನಿದೆ, ಸೊ ಅದರಲ್ಲಿ ಬಂದಿರ್ತವೆ. ನೀವು ಕರೆಂಟ್ ಅಫೇರ್ಸ್ ನೆಟ್ಟಿಗೆ ನೋಡ್ಕೊಳ್ತಾ ಬರ್ತಿದ್ದು, ನ್ಯೂಸ್ ಪೇಪರ್ಸ್ನ ಕರೆಕ್ಟಾಗಿ ಫಾಲೋ ಮಾಡ್ತಾ ಬರ್ತಿದ್ರೆ ಅದರಲ್ಲೇ ಸಾಕಷ್ಟು ಸಿಗುತ್ತೆ. ಅದ್ರ ಜೊತೆಗೆ ಕರ್ನಾಟಕ ಎಕನಾಮಿಕ್ ಸರ್ವೆ ಒಂದು ನೋಡ್ಕೊಂಡಿರ್ಬೇಕು. ಓಕೆ, ಕರ್ನಾಟಕ ಎಕನಾಮಿಕ್ ಸರ್ವೆಯಲ್ಲಿ ಕೂಡ ಕವರ್ ಆಗಿರ್ತದೆ. ಹಾಗೆ ಈ ಜನರಲ್ ಸ್ಟಡೀಸ್ ಪೇಪರ್ 4ಅಲ್ಲಿ ಬರ್ತಕ್ಕಂಥ ಕೆಲವು ಟಾಪಿಕ್ಸ್ಗೆ ಜಿಯೋಗ್ರಫಿ ಬುಕ್ಸಲ್ಲಿ ಕೂಡ ನಿಮ್ಮ ಆನ್ಸರ್ ಸಿಗುತ್ತೆ. ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಟಾಪಿಕ್ಸ್ಗೆ ಅದಕ್ಕೆ ನಿಮಗೆ ಜಿಯೋಗ್ರಫಿ ಬುಕ್ಸಲ್ಲೂ ಅಲ್ಲಿ ನಿಮ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಸಿಗ್ತಾ ಇರ್ತದೆ. ಹಾಗಾಗಿ ಇದು ಪ್ಯೂರ್ ಸೈನ್ಸ್ ಅಂತ ಈ ಪೇಪರ್ನ ಹೇಳಂಗಿಲ್ಲ. ಸೊ ಜಿಯೋಗ್ರಫಿ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎರಡೂ ಇರ್ತಕ್ಕಂಥ ಒಂದು ಪೇಪರ್ ಅಂತ ಹೇಳ್ಬೋದು. ಓಕೆ, ಹಾಗೆ ಇಲ್ಲಿ ಬಂದಿರ್ತಕ್ಕಂಥ ಕೆಲವು ಟಾಪಿಕ್ಸ್ ನೀವು ಜಿಯೋಗ್ರಫಿ ಪೇಪರ್ಲು ನೋಡಿರ್ತೀರ. ಸೊ ಹಾಗಾಗಿ ಆ ಟಾಪಿಕ್ಸ್ ನೀವು ಪ್ರಿಪೇರ್ ಆದಲ್ಲಿ ಎರಡು ಪೇಪರ್ಗೂ ನೀವು ಪ್ರಿಪೇರ್ ಆದಂಗೆ ಆಗಿರ್ತದೆ. ಓಕೆ, ಸೊ ಜನರಲ್ ಸ್ಟಡೀಸ್ 4 ಮತ್ತು ಜನರಲ್ ಸ್ಟಡೀಸ್ 2 ಅಲ್ಲಿ ಅದರಲ್ಲಿ ಜಿಯೋಗ್ರಫಿ ಸೆಕ್ಷನ್ ಬರ್ತಕ್ಕಂಥ ಟಾಪಿಕ್ಸು, ಇಲ್ಲಿ ಸುಮಾರು ಟಾಪಿಕ್ಸು ಓವರ್ಲಾಪ್ ಆಗಿದ್ದಾವೆ. ಅದು ಎಸ್ಪೆಷಲಿ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಟಾಪಿಕ್ಸು. ಹಾಗೆ ಈ ಡಿಸಾಸ್ಟರ್ಸ್, ನ್ಯಾಚುರಲ್ ಡಿಸಾಸ್ಟರ್ಸ್, ಪ್ರಕೃತಿ ವಿಕೋಪಗಳೇನಿದೆ, ಸೊ ಸೈಕ್ಲೋನ್, ಸುನಾಮೀಸ್, ಫ್ಲಡ್ಸ್ ಅವೆಲ್ಲ ಸೊ ನೀವು ಜಿಯೋಗ್ರಫಿಯಲ್ಲಿ ಓದ್ಕೊಂಡಿರ್ತೀರ. ಓಕೆ, ಸೊ ಅಲ್ಲಿ ಓದ್ಕೊಂಡಿರೋದು ಎಲ್ಲಿ ಉಪಯೋಗ ಆಗ್ತಾ ಇರ್ತದೆ. ಓಕೆ, ಬಟ್ ಆನ್ಸರ್ ಬರೀಬೇಕಾದಾಗ ಜನರಲ್ ಸ್ಟಡೀಸ್ನ ಒಂದು ಇದರಲ್ಲಿ ಆನ್ಸರ್ ಬರೀಬೇಕಾದಾಗ ಸೊ ಸ್ವಲ್ಪ ಇಲ್ಲಿ ನಾವು ಜಿಯೋಗ್ರಫಿ ಆನ್ಸರ್ಸ್ನ ಬರೆಯಂಗೆ ಅದು ಪೂರ್ತಿಯಾಗಿ ಜಿಯೋಗ್ರಫಿ ಆಗಿ ಅದನ್ನ ಆನ್ಸರ್ ಬರೆಯಂಗಿಲ್ಲ. ಓಕೆ, ಅದಕ್ಕೆ ಸೈನ್ಸ್ ಒಂದು ಆನ್ಸರ್ಸ್ ಥರನೇ ಮಾಡ್ತಾ ಬನ್ನಿ, ಅಥವಾ ಜನರಲ್ ಆಗಿ ಆನ್ಸರ್ಸ್ನ ಮಾಡ್ತಾ ಹೋಗಿ. ಓಕೆ, ಸೊ ನೆಕ್ಸ್ಟು ಕೃಷಿ ಆಹಾರ ಸಂಸ್ಕರಣೆ. ಓಕೆ, ಗ್ರಾಮದ ಸಮೂಹಗಳಲ್ಲಿ ಆಗ್ರೋ ಫುಡ್ ಪ್ರೊಸೆಸಿಂಗ್, ಸೊ ಫಾರ್ಮಿಂಗ್ ವಿಲೇಜ್ ಕ್ಲಸ್ಟರ್ಸ್ ಆ್ಯಂಡ್ ಎಸ್ಟಾಬ್ಲಿಷಿಂಗ್ ಫುಡ್ ಸ್ಟೋರೇಜ್, ಫುಡ್ ಪ್ರೊಸೆಸಿಂಗ್, ಫುಡ್ ಪ್ಯಾಕೇಜಿಂಗ್ ಆ್ಯಂಡ್ ಮಾರ್ಕೆಟಿಂಗ್. ಓಕೆ, ಸೊ ಅಫ್ಕೋರ್ಸ್ ಇದರಲ್ಲಿ ಆಹಾರ ಸಂಸ್ಕರಣೆ ಇದರಲ್ಲಿ ಬಂದಾಗ ವೈಜ್ಞಾನಿಕ ಪದ್ಧತಿಯಲ್ಲಿ ನಮ್ಮಲ್ಲಿ ಮಾಡ್ತಾ ಇಲ್ಲ. ಓಕೆ, ಪ್ಯಾಕೇಜಿಂಗ್ ಎಲ್ಲ ನಮ್ಮಲ್ಲಿ ಹೈಜಿನಿಕ್ ಒಂದು ಪ್ಯಾಕೇಜಿಂಗ್ ಇಲ್ಲ. ಓಕೆ, ಇದನ್ನ ಸ್ವಲ್ಪ ರೈತರಿಗೆ ಒಂದು ಜ್ಞಾನ ಅವರಿಗೆ ಬಂದಲ್ಲಿ, ಓಕೆ, ಪ್ಯಾಕೇಜಿಂಗ್ ಒಂದು ಇಂಪಾರ್ಟೆನ್ಸ್ ಏನು, ಓಕೆ, ಅದರಿಂದ ಹೇಗೆ ಮಾರುಕಟ್ಟೆಯ ಒಂದು ಮೌಲ್ಯ ಅದರಿಂದ ಹೆಚ್ಚಿಸ್ಬೋದು, ಓಕೆ, ಹೈಜೀನ್ ಮೈಂಟೈನ್ ಮಾಡೋದಲ್ಲಿ ಅದರಿಂದ ಅವ್ರ ಉತ್ಪನ್ನಗಳ ಒಂದು ಮೌಲ್ಯವನ್ನು ಯಾವ ರೀತಿ ಹೆಚ್ಚಿಸ್ಕೋಬೋದು, ಸೊ ಇದೊಂದು ಅರಿವು ಅವರಲ್ಲಿ ಮೂಡಿಸಿದಲ್ಲಿ ಸೊ ರೈತರಿಗೆ ಇದನ್ನು ತುಂಬಾ ಲಾಭ ಆಗುತ್ತೆ. ಓಕೆ, ಈ ನಿಟ್ಟಿನಲ್ಲಿ ಸಂಸ್ಕರಣೆ ವಲಯದಲ್ಲಿ ಸರ್ಕಾರ ಏನೇನು ಕಾನೂನುಗಳನ್ನ ತಂದಿದೆ, ಅಥವಾ ಏನೇನು ಹೊಸ ಒಂದು ಯೋಜನೆಗಳನ್ನು ಹಾಕಿದೆ, ಓಕೆ, ಆ ಯೋಜನೆಗಳನ್ನ ಸ್ವಲ್ಪ ನೋಡ್ಕೊಂಡು, ಇದು ಕೂಡ ಎಕನಾಮಿಕ್ ಸರ್ವೆಯಲ್ಲಿ ನಿಮಗೆ ಇದಕ್ಕೆ ಈ ಟಾಪಿಕ್ಗೆ ಇದೆಲ್ಲ ಅಲ್ಲೇ ಸಾಕಷ್ಟು ಸೋರ್ಸಸ್ ನಮಗೆ ಸಿಗುತ್ತೆ. ಜೈವಿಕ ಇಂಧನ ಸಾಗುವಳಿ ಮತ್ತು ಒಂದು ತೆಗೆಯುವಿಕೆ. ಓಕೆ, ಬಯೋಫಿಲ್ ಕಲ್ಟಿವೇಶನ್ ಆ್ಯಂಡ್ ಎಕ್ಸ್ಟ್ರಾಕ್ಷನ್. ಬಯೋಫಿಲ್ಸ್ ಅಂದರೆ ಯಾವುವು, ಫಸ್ಟ್ ಅದು ನೋಡ್ಕೊಂಡಿರ್ಬೇಕು. ಜೈವಿಕ ಇಂಧನಗಳಂದರೆ ಈಗ ಮೇಯ್ಸ್, ಕಾರ್ನ್, ಶುಗರ್ ಕೇನ್, ಸೊ ಇವು ಜೈವಿಕ ಇಂಧನ ಬೆಳೆಗಳಂತ ಹೇಳ್ತೀವಿ, ಬಯೋಫಿಲ್ ಕ್ರಾಪ್ಸ್ ಅಂತ ಹೇಳ್ತೀವಿ. ಓಕೆ, ಶುಗರ್ ಕೇನಿಂದ ಅಫ್ಕೋರ್ಸ್ ಅದರಿಂದ ಎನರ್ಜಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ಬಯೋ ಎಥನಾಲ್ನ ಪ್ರೊಡ್ಯೂಸ್ ಮಾಡ್ತಾರೆ. ಓಕೆ, ಶುಗರ್ ಕೇನ್ ಜ್ಯೂಸಿಂದ ಬಯೋ ಎಥನಾಲ್ ಪ್ರೊಡ್ಯೂಸ್ ಮಾಡಲಾಗ್ತದೆ. ಹಾಗೆ ಕಾರ್ನಿಂದ ಬಯೋ ಎಥನಾಲ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ಆ ಬಯೋ ಎಥನಾಲ್ನ ಅದನ್ನು ಇಂಧನವಾಗಿ ಬಳಸ್ಕೊಳ್ಳಲಾಗ್ತದೆ. ಓಕೆ, ಸೊ ಈ ಜೈವಿಕ ಇಂಧನ ಬೆಳೆಗಳು ಅದ್ರ ಒಂದು ಬೆಳವಣಿಗೆ ಅಫ್ಕೋರ್ಸ್ ನಮ್ಮಲ್ಲಿ ಮಾಡ್ತಾ ಇದ್ದೀವಿ, ಇಂಧನ ಬೆಳೆಗಳನ್ನು ಬೆಳೀತಾ ಇದ್ದೀವಿ. ಆದರೆ ಇಂಧನ ಉತ್ಪಾದನೆಗಂತಲೇ ಹೆಚ್ಚಿಗೆ ನಾವು ಉತ್ಪಾದನೆ ಮಾಡ್ತಾ ಇಲ್ಲ. ಬ್ರೆಜಿಲ್ ಅಂತ ದೇಶಗಳಲ್ಲಿ ತೆಗೆದುಕೊಂಡಾಗ ಅಲ್ಲಿ ಶುಗರ್ ಕೇನ್ನ ಅದನ್ನು ಈ ಶಕ್ತಿ ಉತ್ಪಾದನೆಗಂತಲೇ ಬಳಸ್ತಾ ಹೋಗ್ತಾ ಇದ್ದಾರೆ. ಸುಮಾರು 40% ಅಷ್ಟು ಶುಗರ್ ಕೇನ್ನೇ ಅವರು ಶಕ್ತಿ ಉತ್ಪಾದನೆಗಂತಲೇ ಬಳಸ್ಕೊಳ್ತಾ ಇದ್ದಾರೆ. ಓಕೆ, ನಾವಿನ್ನು ಆ ನಿಟ್ಟಿನಲ್ಲಿ ನಾವಿನ್ನು ನಮ್ಮ ದೇಶ ಆಲೋಚನೆ ಮಾಡಲಿಲ್ಲ, ಆ ರೀತಿ ಒಂದು ಪಾಲಿಸೀಸ್ನ ಕೂಡ ಮಾಡ್ಕೊಂಡಿಲ್ಲ. ಬಟ್ ಇದು ಮಾಡ್ಕೋಬೇಕಾಗಿದೆ. ಓಕೆ, ಜೈವಿಕ ಇಂಧನ ಬೆಳೆಗಳನ್ನು ನಮ್ಮಲ್ಲಿ ಅದಕ್ಕಂತಲೇ ಶಕ್ತಿ ಉತ್ಪಾದನೆಗಂತಲೇ ಮಾಡಿ ಅದರಿಂದ ಆದಾಯ ಪಡಿತಕ್ಕಂಥದ್ದು. ಅಫ್ಕೋರ್ಸ್ ಇದರಲ್ಲಿ ಕೆಲವು ಡ್ರಾಬ್ಯಾಕ್ಸು ಇದ್ದಾವೆ. ಓಕೆ, ಜೈವಿಕ ಇಂಧನ ಬೆಳೆಗಳನ್ನೇ ಬೆಳಿಲಿಕ್ಕೆ ಒಂದಷ್ಟು ನಾವು ಕೃಷಿ ಜಮೀನನ್ನು ಅದನ್ನು ಮೀಸಲಿಟ್ಟಾಗ ಆಹಾರ ಧಾನ್ಯಗಳು ಬೆಳೀತಕ್ಕಂಥ ಒಂದು ಭೂಮಿ ಅಥವಾ ಕ್ಷೇತ್ರ ಕಡಿಮೆ ಆಗ್ತಾ ಹೋಗ್ತಾ ಇರ್ತದೆ. ನಮ್ಮಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ.
ಓಕೆ, ಸೊ ಜನಸಂಖ್ಯೆ ಹೆಚ್ಚಿಗಿರ್ತಕ್ಕಂಥ ಒಂದು ದೇಶದಲ್ಲಿ ಸೊ ಈ ಜೈವಿಕ ಇಂಧನ ಬೆಳೆಗಳಿಗೆ ಆದ್ಯತೆಯನ್ನು ಕೊಡ್ತಾ ಬಂದಾಗ ಆವಾಗ ಆಹಾರ ಧಾನ್ಯಗಳ ಕೊರತೆ ಉಂಟಾಗುವ ಸಾಧ್ಯತೆ ಇರ್ತದೆ. ಆಹಾರ ಧಾನ್ಯಗಳ ಬೆಲೆ ಮಾರುಕಟ್ಟೆಯಲ್ಲಿ ಹೆಚ್ಚಿಗೆ ಆಗ್ತಕ್ಕಂಥ ಸಾಧ್ಯತೆಗಳು ಇರ್ತದೆ. ಓಕೆ, ಸೊ ಇದರ ಸಾಧಕ ಬಾಧಕಗಳನ್ನು ನಾವು ನೋಡಿಕೊಂಡು ಸೊ ನಾವು ಈ ಕಾರ್ಯಯೋಜನೆಯನ್ನು ನಾವು ಜಾರಿಗೊಳಿಸಬೇಕಾಗಿರ್ತದೆ. ಹಾಗೆ ಸ್ವಲ್ಪ ಇದರ ಒಂದು ಪ್ರೋಸ್ ಆ್ಯಂಡ್ ಕಾನ್ಸ್ ಸ್ವಲ್ಪ ನೋಡ್ಕೊಳ್ತಾರೆ. ಓಕೆ, ಜೈವಿಕ ಇಂಧನ ಬೆಳೆಗಳು ಬೆಳೆಯೋದ್ರಿಂದ ಯಾವ ರೀತಿ ನಮಗೆ ಏನೇನು ಸಮಸ್ಯೆಗಳು ಉಂಟಾಗ್ಬೋದು, ಅಥವಾ ಅದು ರೈತರು ಅದರಿಂದ ಯಾವ ರೀತಿ ಇದರಿಂದ ಲಾಭವನ್ನು ಪಡ್ಕೋಬೋದು. ಓಕೆ, ಸೊ ಇದ್ರ ಮೇಲೆ ಪ್ರಶ್ನೆಗಳು ಕೇಳ್ತಕ್ಕಂಥ ಸಾಧ್ಯತೆಗಳಿದೆ. ಸೊ ಹಂಗಾಗಿ ಇದನ್ನ ನೋಡ್ಕೊಂಡಿರಿ. ಸೊ ಈ ಯೂನಿಟಲ್ಲಿ ಬರ್ತಕ್ಕಂಥ ಲಾಸ್ಟ್ ಟಾಪಿಕ್ ಬಂದು ವೈಜ್ಞಾನಿಕ ನೀರು ಸಂಗ್ರಹಣೆ. ಓಕೆ, ಸೈಂಟಿಫಿಕ್ ವಾಟರ್ ಹಾರ್ವೆಸ್ಟಿಂಗ್. ವೈಜ್ಞಾನಿಕ ನೀರು ಸಂಗ್ರಹಣೆ ಅಂದರೆ ನಮ್ಗೆ ಗೊತ್ತಿರ್ದಂಗೆ ಯಾವುದು ಮಳೆ ನೀರು ಕೊಯ್ಲು, ಹಾಗೆ ಈ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್. ಓಕೆ, ಇವುಗಳು ಸ್ವಲ್ಪ ನಾವು ನೋಡ್ಕೊಂಡಿರ್ಬೇಕಾಗ್ತದೆ. ಸೊ ಇದ್ರ ಬಗ್ಗೆ ಸರ್ಕಾರಗಳು ಕೂಡ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೂಡ ಕೆಲವೊಂದು ಯೋಜನೆಗಳನ್ನ ಹಾಕೊಂಡಿರುತ್ತೆ. ಆ ಯೋಜನೆಗಳು ಕರ್ನಾಟಕ ಎಕನಾಮಿಕ್ ಸರ್ವೆಯಲ್ಲಿ ಸಿಕ್ಕಿರ್ತದೆ. ಸೊ ಅದನ್ನ ನೋಡ್ಕೊಂಡಿರಿ. ಹಾಗೆ ನ್ಯೂಸ್ ಪೇಪರ್, ಪ್ರಜಾವಾಣಿ ಪೇಪರಲ್ಲಿ, ಡೆಕ್ಕನ್ ಹೆರಾಲ್ಡ್ ಪೇಪರಲ್ಲಿ ಸೊ ಇದ್ರ ಬಗ್ಗೆ ಆರ್ಟಿಕಲ್ಸು ಬಂದಿದ್ದಾವೆ. ಆ ಆರ್ಟಿಕಲ್ಸ್ನ ಸರಿಯಾಗಿ ಅದನ್ನ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಲ್ಲಿ ಈ ಟಾಪಿಕ್ ಮೇಲೆ ಬರ್ತಕ್ಕಂಥ ಕ್ವಶನ್ಸ್ನ ಈಸಿಯಾಗಿ ನಾವು ಆನ್ಸರ್ ಮಾಡ್ಬೋದು. ಓಕೆ, ಸೊ ನಾವು ಸೋರ್ಸಸ್ ಅಂತ ಬಂದಾಗ ಜನರಲ್ ಸ್ಟಡೀಸ್ ಪೇಪರ್ 4ಗೆ ಸೋರ್ಸಸ್ ಯಾವುದು, ಓಕೆ, ಏನು ನೋಡ್ಕೋಬೇಕಾಗತ್ತೆ, ಯಾವ ಪುಸ್ತಕ ಓದಬೇಕಾಗತ್ತೆ ಅಂತ ನಾವು ಬಂದರೆ, ಸೊ ಇಲ್ಲಿ ಈ ಎಕಾಲಜಿ, ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಸಂಬಂಧಪಟ್ಟಂಗೆ ಯಾವುದಾದ್ರು ಒಂದು ಪುಸ್ತಕ, ಒಳ್ಳೆ ಪುಸ್ತಕ ಸಿಕ್ಕಿದ್ರೆ ಸೊ ಅದೊಂದನ್ನು ತಗೊಳ್ಳಿ. ಓಕೆ, ಇನ್ನು ಬೇರೆ ಟಾಪಿಕ್ಸ್ ನಾವು ಬಂದಾಗ, ಓಕೆ, ಕೃಷಿಗೆ ಸಂಬಂಧಪಟ್ಟಂಗೆ ಆಗಲಿ ಅಥವಾ ಬಾಹ್ಯಾಕಾಶ ವಿಜ್ಞಾನ ಇರ್ಬೋದು, ಶಕ್ತಿ ಉತ್ಪಾದನೆ ಇರ್ಬೋದು, ಓಕೆ, ಹೆಲ್ತ್ ಆ್ಯಂಡ್ ಹೈಜೀನ್ ಇರ್ಬೋದು, ಇದಕ್ಕೆಲ್ಲ ನ್ಯೂಸ್ ಪೇಪರ್ಸಲ್ಲಿ ಬಂದಿರ್ತಕ್ಕಂಥ ಆರ್ಟಿಕಲ್ಸು ಮತ್ತು ಕರ್ನಾಟಕ ಎಕನಾಮಿಕ್ ಸರ್ವೆ. ಓಕೆ, ಕರ್ನಾಟಕ ಎಕನಾಮಿಕ್ ಸರ್ವೆಯಲ್ಲಿ ಎಲ್ಲ ಕೃಷಿಗೆ ಸಂಬಂಧಪಟ್ಟಂಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏನೇನು ಯೋಜನೆಗಳು ಹಾಕ್ಕೊಂಡಿದೆ ಸೊ ಅದೆಲ್ಲ ಇದೆ. ಹಾಗೆ ಆರೋಗ್ಯ ಕ್ಷೇತ್ರಕ್ಕೆ ಬಂದಾಗ ಸೊ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಾಕ್ಕೊಂಡಿರ್ತಕ್ಕಂಥ ಒಂದು ಯೋಜನೆಗಳು, ಸೊ ಕಾರ್ಯಕ್ರಮಗಳು ಸೊ ಅದರಲ್ಲಿದೆ. ಓಕೆ, ಹಾಗೆ ಕೈಗಾರಿಕೀಕರಣಕ್ಕೆ ಬಂದಾಗ ಸೊ ಮೂಲ ಸೌಕರ್ಯಗಳನ್ನ ಗ್ರಾಮೀಣ ಪ್ರದೇಶದಲ್ಲಿ ಒದಗಿಸ್ತಕ್ಕಂಥ ಒಂದು ಕಾರ್ಯಯೋಜನೆಗಳು ಬಂದಾಗ ಇದೆಲ್ಲನೂ ಎಕನಾಮಿಕ್ ಸರ್ವೆಯಲ್ಲಿ ನಮಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ. ಕೇಂದ್ರ ಮತ್ತು ರಾಜ್ಯದ ಎರಡೂ ಕೊಟ್ಟಿದ್ದಾನೆ. ಸೊ ಅದನ್ನು ನೀಟಾಗಿ ಅದನ್ನು ನೋಡ್ಕೊಂಡಲ್ಲಿ ಈ ಸೆಕ್ಷನ್ 1 ಬರ್ತಕ್ಕಂಥ ಸುಮಾರು ಟಾಪಿಕ್ಸ್ಗೆ ನೀವು ಆನ್ಸರ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಇಷ್ಟು ಹೇಳಿ ನನ್ನ ಈ ಒಂದು ಪೇಪರ್ ಡಿಸ್ಕಷನ್, ಓಕೆ, ಈ ಒಂದು ಇದನ್ನು ನಾವು ಜಸ್ಟ್ ಮುಂದಕ್ಕೆ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್.